ಆತ್ಮೀಯ ಶಿಕ್ಷಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮೈಸೂರು ದಕ್ಷಿಣ ವಲಯ ಹಾಗೂ ಜ್ಞಾನಧ್ವನಿ 90.8 FM ವತಿಯಿಂದ 2025-26ನೇ ಸಾಲಿನ SSLC ಪರೀಕ್ಷಾ ಫಲಿತಾಂಶ ಉತ್ತಮಪಡಿಸುವ ಸಂಬಂಧವಾಗಿ ಇಂದು ಬಾನುಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ದಿನದ ವಿಷಯ ಕನ್ನಡ ಭಾಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯೋದು ಹೇಗೆ ಅಂತನ್ನುವುದರ ಬಗ್ಗೆ. ಈ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಮೈಸೂರು ದಕ್ಷಿಣ ವಲಯದ ಶಿಕ್ಷಕರಾದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸುಮಾ, ಸರ್ಕಾರಿ ಪ್ರೌಢಶಾಲೆ ಕನಕಗಿರಿ, ಹಾಗೆಯೇ ಶ್ರೀ ಮಧುಸೂದನ್, ಮರಿಮಲ್ಲಪ್ಪ ಪ್ರೌಢಶಾಲೆ ಮೈಸೂರು. ಅವರಿಬ್ಬರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇಂದಿನ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಸ್ವಾಗತ ಇಬ್ಬರಿಗೂ. ನಮಸ್ತೆ ಸರ್. ಮೇಡಮ್, ಈ ವರ್ಷ 2025-26ನೇ ಸಾಲಿನಲ್ಲಿ ಕನ್ನಡ ಭಾಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಮೊದಲಿಗೆ 50 ಅಂಕಗಳನ್ನು ಪಡ್ಕೊಳ್ಳೋದು ಹೇಗೆ ಅಂತ ಸ್ವಲ್ಪ ತಮ್ಮ ಕಡೆಯಿಂದ ಮಾರ್ಗದರ್ಶನ ಬಂದರೆ ನಮ್ಮ ವಲಯದ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಅಂತನ್ನೋದು ನನ್ನ ಭಾವನೆ. ಹಾಗೆ ಮಧುಸೂದನ್ ಸರ್, ತಾವು ಕೂಡ ಈ ವಿಷಯದಲ್ಲಿ ಸ್ವಲ್ಪ ಚರ್ಚೆಯನ್ನು ನಡೆಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಇದರ ಪ್ರಯೋಜನ ಆಗೋ ರೀತಿ ಮಾರ್ಗದರ್ಶನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಸರ್. ಖಂಡಿತವಾಗಿ ಸರ್. ಈ ಅಂಕಗಳನ್ನು ಪಡೆಯೋದಕ್ಕಿಂತ ಮುಂಚೆ ಕೆಲವೊಂದು ಸೂಚನೆಗಳನ್ನು ಮಕ್ಕಳಿಗೆ, ಸಾಮಾನ್ಯ ಸೂಚನೆಗಳು ನಮ್ಮ ಇಲಾಖಾ ವತಿಯಿಂದ ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಮೊದಲನೆಯದಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು KSEAB SLC ಆ ವೆಬ್ಸೈಟ್ಗೆ ಹೋಗಬೇಕು ಸರ್. ಅಲ್ಲಿ ಹೋದಾಗ ಇಲಾಖೆ ವಿದ್ಯಾರ್ಥಿಗಳ ಅಂಕಣ ಅಥವಾ ಸ್ಟೂಡೆಂಟ್ ಕಾರ್ನರ್ ಮಾಡಿದೆ. ಆ ಸ್ಟೂಡೆಂಟ್ ಕಾರ್ನರ್ಗೆ ಹೋದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ SLC ಪರೀಕ್ಷೆಯ ಅಧಿಸೂಚನೆಯಿಂದ ಹಿಡಿದು ಎಲ್ಲವೂ ಸಿಗುತ್ತೆ. ಪಠ್ಯಪುಸ್ತಕ PDF ಇದೆ. ಅದರ ಜೊತೆಗೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳೇನಿದೆ ಅದು ಸಹ ಅಲ್ಲೇ ಸಿಗುತ್ತೆ. ಹಾಗೆ ನಮಗೆ ಪಠ್ಯವಾರು ಚಾಪ್ಟರ್ ವೈಸ್ ಎಷ್ಟು ಅಂಕಗಳನ್ನು ನಿಗದಿಪಡಿಸಿದೆ ಅನ್ನುವುದು ಸಹ ಅಲ್ಲಿ ನಮಗೆ PDF ಸಿಗತ್ತೆ. ಜೊತೆಗೆ ಕೆಲವೊಂದು ವಿಡಿಯೋ ಪಾಠಗಳನ್ನು ಅಪ್ಲೋಡನ್ನು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ SLC ಬರೀ ಒಂದು ಸಬ್ಜೆಕ್ಟ್ ಅಲ್ಲ, ಎಲ್ಲ ವಿಷಯದ್ದು ಇದೆ. SLCಯನ್ನು ಆ ಮಗು ಪರೀಕ್ಷೆಯನ್ನು ಎದುರಿಸೋದಕ್ಕೆ ಏನು ಬೇಕು, ಪ್ರೇರಣಾದಾಯಕ ವಿಡಿಯೋ ಇರ್ಬೋದು, ಎಲ್ಲವೂ ಸಹ ಅಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಆ ಸ್ಟೂಡೆಂಟ್ ಕಾರ್ನರ್ಗೆ ಹೋಗಿ ತನಗೆ ಏನು ಅನುಮಾನ ಇದೆ ಅನ್ನೋದನ್ನು ಸ್ವತಃ ತಾನೇ ಬಗೆಹರಿಸ್ಕೊಳ್ಳೋಕ್ಕೆ ಇಲಾಖೆ ಅನುವು ಮಾಡಿಕೊಟ್ಟಿದೆ. ಯಾವುದೇ ರೀತಿ ಯಾರಿಗೂ ಡಿಪೆಂಡ್ ಆಗದೆ ಬೇಕಾದ್ರೆ ಮಕ್ಕಳು ಅವರೇ ಹೋಗಿ ಮೊಬೈಲಲ್ಲೇ ಲಾಗಿನ್ ಆಗಿ ನೋಡಬಹುದು. ಸೊ ವಿದ್ಯಾರ್ಥಿಗಳೇ, ದಯಮಾಡಿ ಎಲ್ಲ SLC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಮ್ಮೆಯಾದರೂ ಈ ಸ್ಟೂಡೆಂಟ್ಸ್ ಕಾರ್ನರ್ಗೆ ಹೋಗಿ ನಿಮಗೆ ಯಾವ ಅನುಮಾನ ಇದೆ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಆ ಸ್ಟೂಡೆಂಟ್ಸ್ ಕಾರ್ನರ್ಲಿ ಸರ್ ಕಳೆದ ಬಾರಿ 100% ಅಂಕ ಪಡೆದಿರ್ತಕ್ಕಂಥ ಪ್ರತಿ ವಿಷಯದ ಉತ್ತರ ಪತ್ರಿಕೆಯನ್ನು ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನೀವು ಹೇಳ್ತಾ ಇರೋದು ಹಿಂದಿನ ವರ್ಷದಲ್ಲಿ ಸ್ಟೇಟ್ ಟಾಪರ್ ಆಗಿರೋರು ಅಥವಾ ವಿಷಯದಲ್ಲಿ 100ಕ್ಕೆ 100, 125ಕ್ಕೆ 125 ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿ ಹಾಕಿದ್ದಾರೆ. ಅದರ ಪ್ರಕಾರವಾಗಿ ವಿದ್ಯಾರ್ಥಿಗಳು ಯಾವ ರೀತಿ ಪ್ರಸ್ತುತಪಡಿಸಿದರೆ ಬರೆದರೆ ಅವರಿಗೆ ಪೂರ್ತಿ ಅಂಕಗಳು ಬರಬಹುದು ಅಂತನ್ನೋದ್ರ ಒಂದು ಮಾರ್ಗದರ್ಶನ ಸಿಗುತ್ತೆ. ಖಂಡಿತ ಸರ್. ಮೇಡಮ್, ಇದರಲ್ಲಿ ಇನ್ನೊಂದು ಅಂಶವನ್ನು ಮಕ್ಕಳ ಗಮನಕ್ಕೆ ತರಬೇಕಂತ ಇದ್ದೀನಿ. ಇದು ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ವೆಬ್ಸೈಟ್ ಲಭ್ಯ ಇದೆ. ಕನ್ನಡ ಮಾಧ್ಯಮದಲ್ಲಾದರೂ ನೋಡ್ಬೋದು ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಾದ್ರೂ ಭಾಷೆಯನ್ನು ಬದಲಾಯಿಸಿಕೊಂಡು ವೆಬ್ಸೈಟ್ನಲ್ಲಿ ಭಾಷೆಯನ್ನು ಬದಲಾಯಿಸಿಕೊಂಡು ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ನೋಡಬಹುದಾಗಿದೆ. ಇದು ಈ ವರ್ಷ ಇಲಾಖೆ ಪ್ರಾರಂಭಿಸಿರುವ ಹೊಸ ಒಂದು ಅಂಕಣ, ವಿದ್ಯಾರ್ಥಿಗಳ ಅಂಕಣ. ಹಾಗೆಯೇ ಶಿಕ್ಷಕರಿಗೂ ಕೂಡ ಶಿಕ್ಷಕರ ಅಂಕಣ, ಟೀಚರ್ಸ್ ಕಾರ್ನರ್ ಅಂತಾನು ಕೂಡ ಇಲ್ಲಿ ಈ ವರ್ಷ ಪ್ರಸ್ತುತಪಡಿಸಿದ್ದಾರೆ. ಅಲ್ಲಿ ಮತ್ತೆ ಅಲ್ಲಿ ಹೋದ ತಕ್ಷಣ ಸರ್ ಅಲ್ಲಿ PUC ಕಾರ್ನರು ಇದೆ, SLC ಕಾರ್ನರು ಇದೆ. ಓಕೆ. ಸೊ PUC ವಿದ್ಯಾರ್ಥಿಗಳಿಗೂ ಸಹ ಇದೆ. ಇಲ್ಲಿ ನಮಗೆ SLC ಆದ್ದರಿಂದ SLC ಅಂಕಣಕ್ಕೆ ಹೋಗಬೇಕು, SLC ಸ್ಟೂಡೆಂಟ್ಸ್ ಕಾರ್ನರ್ಗೆ ಹೋಗಬೇಕು. ನೀವು ಹೇಳ್ದಂಗೆ ಯಾವ ಮಾಧ್ಯಮದ ಉತ್ತರ ಪತ್ರಿಕೆ ಬೇಕಾದರೂ ಅವರು ನೋಡ್ಬೋದು. ಆ ಮಗು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿ ಆಗಿದ್ದರೆ ಇಂಗ್ಲೀಷ್ ಮಾಧ್ಯಮದನ್ನು ಅಲ್ಲಿ ಅಂದರೆ 100%
ರಿಟರ್ನಲ್ಲಿ 100% ಈಗ 80 ಮಾರ್ಕ್ಸ್ಗೆ ಎಕ್ಸ್ಟರ್ನಲ್ ಇತ್ತು ಸರಿ, ಆ 80ಕ್ಕೆ 80 ತೆಗೆದಿರೋದು. ಕನ್ನಡ 100ಕ್ಕೆ 100 ತೆಗೆದಿರ್ತಕ್ಕಂಥ ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿ ಹಾಕಿದ್ದಾರೆ ಸರ್. ಅದರಿಂದ ವಿದ್ಯಾರ್ಥಿಗೆ ತಾನು ಹೇಗೆ ಬರಿಬಹುದು ಅಂತಕ್ಕಂಥ, ಅಂದರೆ ನಾನು ಔಟ್ ಆಫ್ ಔಟನ್ನು ಸ್ಕೋರ್ ಮಾಡಿದ್ರೆ ಹೇಗೆ ಬರಿಬಹುದು ಅಂತಕ್ಕಂತಹ ಒಂದು ನಿರ್ದಿಷ್ಟವಾದಂಥ ಸ್ಪಷ್ಟವಾದಂತಹ ಮಾರ್ಗದರ್ಶನ ಅಲ್ಲಿ ಮಗುಗೆ ಸಿಗುತ್ತೆ. ದಯವಿಟ್ಟು ಎಲ್ಲ ಶಿಕ್ಷಕ ಮಿತ್ರರಿಗೆ ಕೋರ್ಕೊಳ್ಳೋದೇನೆಂದರೆ, ನಿಮ್ಮ ಬಿಡುವಿನ ವೇಳೆಯಲ್ಲಿ ಮಕ್ಕಳಿಗೆ ಈ ಅಂಕಣದ ಪೂರ್ತಿ ಪರಿಚಯ ಮಾಡಿಸಿದರೆ ಮಕ್ಕಳು ಮನೆಯಲ್ಲಿ ಹೋದಾಗ, ತಾವು ಮನೆಯಲ್ಲಿ ಮೊಬೈಲ್ ಬಳಸೋದು ಬೇಡ ಅಂತ ನಾವು ಹೇಳಿದ್ರು ಅಕಸ್ಮಾತ್ ಅವರಿಗೆ ಪೋಷಕರು ಅವಕಾಶ ಮಾಡಿಕೊಟ್ರೆ SSLC ವಿದ್ಯಾರ್ಥಿ ಅಂಕಣವನ್ನು ಒಂದು ಬಾರಿ ಗಮನಿಸಿ ಏನೇನು ಮಾಹಿತಿ ಲಭ್ಯವಿದೆ ಅಂತನ್ನೋದನ್ನು ಪೂರ್ತಿ ಪ್ರಯೋಜನ ಪಡ್ಕೊಳ್ತಾರೆ ಅಂತನ್ನೋದು ನಮ್ಮ ಆಶಯ. ಹಾಗಾಗಿ ಇದರ ಪ್ರಯೋಜನ ಅಂತೂ ಖಂಡಿತ ಆಗೇ ಆಗತ್ತೆ ಅಂತ ಅನ್ಕೊಳ್ಳೋಣ. ಖಂಡಿತ ಸರ್, ಯಾಕೆಂದರೆ ಪಠ್ಯಪುಸ್ತಕ ಅಂತೂ ಕೆಲವು ಬಾರಿ ಮಕ್ಕಳು ಹಾಳು ಮಾಡ್ಕೊಂಬಿಟ್ಟಿರ್ತಾರೆ. ನಮ್ಮ ಭಾಷೆಗೆ ಪಠ್ಯಪುಸ್ತಕನೇ ಒಂದು ರೀತಿ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ, ಅದು ಬೇಕಲೇಬೇಕು, ಹೊರಗಡೆ ಎಲ್ಲೂ ಸಿಗಲ್ಲ. ಆ ಪಠ್ಯಪುಸ್ತಕದ PDF ಸಹ ಅಲ್ಲಿದೆ. ದಯಮಾಡಿ ಯಾವ್ದಾದ್ರು ಮಕ್ಕಳು ಹರ್ಕೊಂಡಿರ್ಬೋದು ಅಥವಾ ಕಳೆದುಕೊಂಡಿದ್ದರೆ ಪಠ್ಯಪುಸ್ತಕವನ್ನು ಜೆರಾಕ್ಸ್ ಮಾಡ್ಕೊಳ್ಬೋದು. ತುಂಬ ಅನುಕೂಲ ಇದೆ. ಈಗ ಮುಂದಿನ ಭಾಗದಲ್ಲಿ ನೋಡೋದಾದರೆ, ಇದರ ಮುಖ್ಯವಾದ ಭಾಗವನ್ನು ಒಂದು ನೀವು ಹೆಕ್ಕಿ ಇದು ತುಂಬ ಉಪಯುಕ್ತ ಅನ್ನೋದಾದರೆ ಯಾವ ವಿಷಯಕ್ಕೆ ಮೊದಲು ಸ್ಟೂಡೆಂಟ್ ಕಾರ್ನರಲ್ಲಿ ಹೋಗ್ತೀರಿ? ಈ ವರ್ಷ ಕೇಳ್ಪಟ್ಟೆ ನೀಲ ನಕಾಶೆಯನ್ನು ಮಂಡಳಿಯಿಂದ ಬಿಡುಗಡೆ ಮಾಡಿದ್ದಾರೆ ಸರ್. ಅದು ನೀಲ ನಕಾಶೆ ಇಲ್ಲ, ಅದು ಏನಂತಂದರೆ ಚಾಪ್ಟರ್ ವೈಸು ಮಾರ್ಕ್ಸನ್ನು ನಿರ್ದಿಷ್ಟಪಡಿಸಿರ್ತಕ್ಕಂಥದ್ದು. ನೀಲ ನಕಾಶೆಯ ಬದಲಾಗಿ ಇದನ್ನ ಈ ರೀತಿ ಅರ್ಥೈಸ್ಕೊಳ್ಬೋದು, ಪ್ರತಿ ಪಾಠದಲ್ಲಿ ಎಷ್ಟು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಅಂತನ್ನೋದರ ಒಂದು ಪರಿಚಯ ಅಲ್ಲಿದೆ. ನೀಲ ನಕಾಶೆ ಅಂತಂದ್ರೆ ಯಾವ್ಯಾವ ವಿಧದ ಪ್ರಶ್ನೆಗಳು ಬರುತ್ತೆ ಅಂತ ಮೊದಲೇ ನಿಗದಿ ಮಾಡೋದನ್ನ ನೀಲ ನಕಾಶೆ ಅಂತೀವಿ. ಇಲ್ಲಿ ಪ್ರಶ್ನೆಯ ವಿಧಗಳು ಬರಲ್ಲ, ಅಂಕಗಳ ಬರುತ್ತೆ. ಹೌದು, ಸರಿ ಅಲ್ವಾ? ಹೌದು ಸರ್, ಅಂಕಗಳು ಬರುತ್ತೆ. ಅದು ಆಮೇಲೆ ಅದು ಜ್ಞಾನ, ಗ್ರಹಿಕೆ, ಅದು ನಮಗೆ ನೀಲ ನಕಾಶ, ಅದನ್ನ ಶಿಕ್ಷಕರು ನಿರ್ಧಾರ ಮಾಡ್ತಾರೆ. ಸೊ ಇದು ನಮಗೆ ಚಾಪ್ಟರ್ ವೈಸು ಈಗ ಯಾವ ಪಾಠದಲ್ಲಿ ಎಷ್ಟು ಅಂಕದ ಪ್ರಶ್ನೆ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನ ನಿರ್ದಿಷ್ಟಪಡಿಸಿರೋದು ಅಲ್ಲಿ ಸಿಗುತ್ತೆ ಸರ್. ಪರಿಚಯ ಮಾಡ್ಬೋದಾ? ಖಂಡಿತವಾಗಿ ಮಾಡ್ಬೋದು ಸರ್. ಅದಕ್ಕಿಂತ ಮುಂಚೆ ಮಕ್ಕಳು ಈ ವರ್ಷದ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ಇಲಾಖೆ, ಯಾಕೆಂದರೆ ಮಕ್ಕಳಿಗೆ ಸುಲಭ ಆಗಬೇಕು, ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಪರೀಕ್ಷೆ ಹೊರೆ ಆಗಬಾರ್ದು ಅಂತ ಹೇಳಿ ನಾವು ಘಟಕ ಪರೀಕ್ಷೆಗಳನ್ನು ಮಾಡ್ಕೊಳ್ತಿದ್ವಿ. ಈ ಸರಿ ಇಲಾಖೆನೇ ಮೌಲ್ಯಾಂಕನ ಸಾಮಗ್ರಿಯನ್ನು ನಮಗೆ ಬಿಟ್ಟಿದೆ ಸರ್. LBA ಪಠ್ಯಾಧಾರಿತ ಮೌಲ್ಯಾಂಕನ ಸಾಮಗ್ರಿ. ಸೊ ಅದರ ಪ್ರಕಾರ ನಾವು ಎಲ್ಲ ಈಗಾಗಲೇ ಶಿಕ್ಷಕರು ಮಾಡ್ತಾ ಇದ್ದಾರೆ ಸರ್, ಎಲ್ಲರಿಗೂ ಗೊತ್ತಾಗಿದೆ, ವಿದ್ಯಾರ್ಥಿಗಳಿಗೂ ಸಹ ಎಲ್ಲರಿಗೂ ಗೊತ್ತಾಗಿದೆ. ಯಾಕೆಂದರೆ ಈಗಾಗಲೇ ನಾವು ಡಿಸೆಂಬರು ಇನ್ನೇನು ಪಠ್ಯವನ್ನು ಮುಗಿಸೋದಕ್ಕೆ ಬಂದಿದ್ದೀವಿ. ಹಾಗಾದ್ದರಿಂದ ಎಲ್ಲರೂ ಸಹ ಆ ಪಠ್ಯಾಧಾರಿತ ಮೌಲ್ಯಾಂಕನವನ್ನು ಒಮ್ಮೆ ಹೋಗಿ ನೋಡಿರ್ತಾರೆ ಅಂತ ಭಾವಿಸ್ತಾ ಇದ್ದೀನಿ ಸರ್. ಇದುವರೆಗೂ ನೋಡಿಲ್ಲದೇ ಇದ್ದರೆ ದಯಮಾಡಿ ನಮ್ಮ DSERT ವೆಬ್ಸೈಟ್ಗೆ ಹೋದರೆ ಅಕ್ಟೋಬರಲ್ಲಿ ಒಂದು ಪರಿಷ್ಕರಣೆ ಮಾಡಿದ್ದಾರೆ ಸರ್. ಈಗ ಜುಲೈಯಲ್ಲಿ ಬಿಟ್ಟಿದ್ದಕ್ಕೂ ಅಕ್ಟೋಬರ್ 28ರಲ್ಲಿ ಪರಿಷ್ಕರಣೆ ಮಾಡಿ LBAನ ಬಿಟ್ಟಿದ್ದಾರೆ. ಅದರಲ್ಲಿ ಉತ್ತರ ಸಹಿತ ಇದೆ, ಜೊತೆಗೆ ನಮ್ಮ ಏನು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ, ಅಂದರೆ ಹೇಗೆ ಮೌಲ್ಯಾಂಕನ, ಈಗ ಉದಾಹರಣೆ ಗಾದೆಗೆ 3 ಅಂಕ ಇದ್ದರೆ ಅದನ್ನು 3 ಅಂಕವನ್ನು ಹೇಗೆ ವಿಭಾಗ ಮಾಡ್ತೀವಿ, ಮಹತ್ವ ಬರೆದ್ರೆ 1 ಅಂಕ, ವಿಸ್ತರಣೆಗೆ 1 ಅಂಕ, ಜೊತೆಗೆ ಭಾಷಾ ಶೈಲಿಗೆ 1 ಅಂಕ, ಈಗ ಪತ್ರಲೇಖನ 5 ಅಂಕ, 5 ಅಂಕವನ್ನು ಹೇಗೆ ವಿಭಾಗ ಮಾಡ್ತೀವಿ, ವಿತರಣೆ ಮಾಡ್ಕೊಂಡಿದ್ದೀವಿ, ಹೇಗೆ ಮಾರ್ಕ್ಸ್ ಕೊಡ್ತೀವಿ ಅನ್ನುವ ವಿವರಣೆಯನ್ನು ಅಲ್ಲಿ ವಿವರಣೆ ಸಮೇತ ಅಲ್ಲಿ ಖಂಡಿತ ಲಾಸ್ಟ್ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಸೂಚಿ. ನಾನು ಪ್ರಥಮ ಭಾಷೆ ಪತ್ರಿಕೆಯನ್ನು ಅಂದರೆ ಕನ್ನಡ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡ್ತಾ ಇದ್ದೀನಿ ಅಂದರೆ, ಈಗ ನಾನು ಅಲಂಕಾರಕ್ಕೆ ಆ ಮಗುಗೆ ಹೇಗೆ ಕೊಡಬೇಕು, ಅಲಂಕಾರ ಹೆಸರಿಸೋಕ್ಕೆ 3 ಅಂಕ ಇಟ್ಟಿದ್ದಾರೆ ಸರ್. ಹೆಸರಿಸೋದಕ್ಕೆ 1 ಅಂಕ, ಲಕ್ಷಣ ಬರೆಯೋದಕ್ಕೆ 1 ಅಂಕ, ಸಮನ್ವಯ ಮಾಡೋದಕ್ಕೆ 1 ಅಂಕ, ಹೀಗೆ ವಿಭಾಗವನ್ನು ಮಾಡಿದ್ದಾರೆ. ಈ ರೀತಿ ಕೀ ಉತ್ತರಗಳನ್ನು ಮೊದಲೇ ಗೊತ್ತಿದ್ರೆ ಆ ಮಗುಗೆ 1 ಅಂಕ ಪಡ್ಕೊಳ್ಳೋದು, 2 ಅಂಕ ಪಡ್ಕೊಳ್ಳೋದು, 3 ಅಂಕ ಪಡ್ಕೊಳ್ಳುವಂತಹ ಕಡೆಗೂ ಕೂಡ ಗಮನ ಕೊಡ್ಬೋದಾಗಿದೆ. ಖಂಡಿತ ಸರ್. ಕ್ಲಿಷ್ಟವಾದ ಪ್ರಶ್ನೆಗಳಲ್ಲಿಯೂ ಸಹ ಸುಲಭವಾಗಿ ಅಂಕಗಳನ್ನು 1 ಅಂಕವನ್ನು ಹೇಗೆ ಎತ್ಕೊಳ್ಬೋದು ಅಂತನ್ನೋದರ ಗಮನ ಆ ಕಡೆಗೆ ಹರಿಸಿದ್ರೆ ಸಿಗುತ್ತೆ ಅಂತ. ಖಂಡಿತ ಸರ್. ಈಗ ಉದಾಹರಣೆಗೆ ಆ ಮಗುಗೇನೋ ಅವನಿಗೆ ಸಮನ್ವಯ ಮಾಡಕ್ಕೆ ಬರಲ್ಲ, ಅಲಂಕಾರ ಅವನಿಗೆ ಹೆಸರಿಸಕ್ಕೆ ಗೊತ್ತಿರುತ್ತೆ.
ಸೊ ಅವನ ಹೆಸರು ಇದು ರೂಪಮ ಅಲಂಕಾರ, ಇದು ರೂಪಕ ಅಲಂಕಾರ ಅಂತ ಬರೆದ್ರೂ ಸಹ ನಾವು ಒಂದು ಅಂಕ ಕೊಡಬೇಕು. ಹಾಗಿದ್ರೆ ಹನಿ ಹನಿಗೂಡಿದ್ರೆ ಹಳ್ಳ ಅನ್ನೋ ರೀತಿ ಈ ಥರದ ಕ್ಲಿಷ್ಟವಾದ ಪ್ರಶ್ನೆಗಳಲ್ಲಿಯೂ ಒಂದು ಅಂಕಗಳನ್ನು ಹೆಕ್ಕಿಕೊಂಡು ಸುಲಭವಾದ ಪ್ರಶ್ನೆಗಳಲ್ಲಿ ಅಂಕಗಳನ್ನು ಸೇರಿಸ್ಕೊಂಡು ಬಂದರೆ 50 ಅಂಕಗಳನ್ನು ಕಳಿಸೋದು ಸುಲಭ ಅಂತ ತಾವು ಹೇಳ್ತೀರಿ. ನಂದು ಒಂದು ಪ್ರಶ್ನೆ ಇದೆ ಮೇಡಮ್. ಈಗ LBA ಪ್ರಶ್ನೆಗಳು ಕೂಡ ವಿದ್ಯಾರ್ಥಿಗಳ ಅಂಕಣ ಸ್ಟೂಡೆಂಟ್ಸ್ ಕಾರ್ನರಲ್ಲಿ ಅವೈಲಬಲ್ ಇದೆ, ಸಿಗುತ್ತೆ, ಅಲ್ಲೂ ಕೂಡ ಸಿಗುತ್ತೆ. ಹಾಗಾಗಿ ನೀನು ಸ್ಟೂಡೆಂಟ್ಸ್ ಕಾರ್ನರ್ಗೆ ಹೋದ್ರೂ ಇತ್ತೀಚೆಗೆ ರಿವೈಸ್ ಮಾಡಿರುವಂತಹ LBA ಪ್ರಶ್ನೆಗಳನ್ನು ಅಲ್ಲಿಯೂ ಕೂಡ ಪಡ್ಕೊಳ್ಬೋದು. ಹಾಗಾಗಿ ನಿನಗೆ ಸ್ಟೂಡೆಂಟ್ಸ್ ಕಾರ್ನರು ಒಂದು ಎಕ್ಸಾಮ್ಗೆ ಬೇಕಾಗಿರುವಂತಹ ಪೂರ್ಣವಾದ ಮಾಹಿತಿಯನ್ನು ನಿನಗೆ ನೀಡುತ್ತೆ ಅಂತ. ಖಂಡಿತ ಸರ್. LBA ನನ್ನ ಮಕ್ಕಳು ಅಲ್ಲಿ ಏನು ಅಂದರೆ ಹೆಚ್ಚುವರಿ ಪ್ರಶ್ನೆಗಳು ಇದೆ, ಸಂಭಾವ್ಯ ಪ್ರಶ್ನೆಗಳ ಜೊತೆಗೆ ಹೆಚ್ಚುವರಿ ಪ್ರಶ್ನೆಗಳಿದೆ. ಜೊತೆಗೆ ನಮಗೆ ಇದುವರೆಗೂ ಏನೇನು ನಮಗೇನು ಎಕ್ಸಾಮಲ್ಲಿ ಪರೀಕ್ಷೆನಲ್ಲಿ ಮುಖ್ಯ ಪರೀಕ್ಷೆಗಳಲ್ಲಿ ಎಷ್ಟು ಬಾರಿ ಆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈಗ ಒಂದು ಪಾಠ ತಗೊಂಡ್ರೆ ನಮ್ಮ ಭಾಷೆ ಉದಾಹರಣೆ, 1 ಅಂಕದ ಪ್ರಶ್ನೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವನು ಯಾರು, ಅದನ್ನು ಎಷ್ಟು ಬಾರಿ ಕೇಳಿದ್ದಾರೆ. ಸೊ ಹೀಗೆ ಪ್ರತಿ ಚಾಪ್ಟರ್ಲೂ ಪ್ರತಿ ಪ್ರಶ್ನೆಯ ಮುಂದೆನೂ ಸಹ ಮುಖ್ಯ ಪರೀಕ್ಷೆಗೆ ಆ ಪ್ರಶ್ನೆಯನ್ನು ಎಷ್ಟು ಬಾರಿ ಕೇಳಲಾಗಿದೆ ಅಂತಕ್ಕಂಥದ್ದನ್ನು LBAನಲ್ಲಿ ನಾವು ನೋಡಬಹುದು. ನನಗೆ ಉತ್ತರ ಇದು ನೋಡಿದ ತಕ್ಷಣ ಸೊ ಇದನ್ನು ಜಾಸ್ತಿ ಸರಿ ಕೇಳಿದ್ದಾರೆ, ಇದನ್ನು ಜಾಸ್ತಿ ಕೇಳಬಹುದು ಅನ್ನೋದು ಗೊತ್ತಾಗುತ್ತೆ. ಸೊ ಉತ್ತರ ಗೊತ್ತಿಲ್ಲ ಅಂದರೆ ಅಲ್ಲೇ ಉತ್ತರವೂ ಸಹ ಇದೆ. ಸೊ ಇದರಿಂದ ವಿದ್ಯಾರ್ಥಿಗೂ ಸಹ ಯಾವ ಪ್ರಶ್ನೆಯನ್ನು ಈ ಭಾಗದಲ್ಲಿ 1 ಅಂಕದ್ದಾಗ್ಬೋದು, 2 ಅಂಕದ್ದಾಗ್ಬೋದು, ಯಾವುದನ್ನು ಕೇಳಬಹುದು ಅಂತಕ್ಕಂಥದ್ದನ್ನು ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದ ವಿದ್ಯಾರ್ಥಿಗಳೆಲ್ಲರೂ LBA ಅಂದರೆ ಪಠ್ಯಾಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ದಯಮಾಡಿ ಒಂದು ಜೆರಾಕ್ಸ್ ತೆಗೆದುಕೊಂಡು ಅದನ್ನು ಸ್ವಲ್ಪ ಓದಿದ್ರೆ ಉತ್ತಮವಾದಂಥ ಅಂಕಗಳನ್ನು ಖಂಡಿತವಾಗಿ ಪಡ್ಕೊಳ್ಬೋದು. ಈ ಬಾರಿಯ ಮುಖ್ಯವಾದ ಅನೌನ್ಸ್ಮೆಂಟ್ ಮಾಡಿರೋದೇನು ಅಂದರೆ LBA ಮಾದರಿ ಪ್ರಶ್ನೆ ಪತ್ರಿಕೆಗಳು, ಇವುಗಳ ಆಧಾರದ ಮೇಲೇ ಪ್ರಶ್ನೆಗಳನ್ನು ಹೆಚ್ಚು ಮುಖ್ಯ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂತನ್ನೋದಾದರೆ ವಿದ್ಯಾರ್ಥಿಗಳು ಈ 3 ವಿಷಯಗಳ ಕಡೆ ಗಮನ ಕೊಡಿ. ಒಂದು LBA ಪಠ್ಯಾಧಾರಿತ ಮೌಲ್ಯಾಂಕನ ಪ್ರಶ್ನೆಗಳು, ಎರಡನೆಯದ್ದು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೀಗಾಗಲೇ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಶಿಕ್ಷಕರು ಕೂಡ ಪರಿಚಯ ಮಾಡಿಸಿರ್ಬೋದು. ಇದಕ್ಕೆ ಜೊತೆಗೆ 3 ಪ್ರೀ ಬೋರ್ಡ್ ಎಕ್ಸಾಮಿನೇಷನ್, ಪೂರ್ವಭಾವಿ ಪರೀಕ್ಷೆ ಅಂತ ಜಾನ್ವರಿ ಫೆಬ್ರವರಿ ತಿಂಗಳಲ್ಲಿ ಮಾಡ್ತಾರೆ. ಈ 3 ಪರೀಕ್ಷೆಗಳು, 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, LBA ಪ್ರಶ್ನೆ ಕೋಟಿ, ಇವುಗಳಿಷ್ಟನ್ನು ಇಟ್ಕೊಂಡ್ರೆ ಮುಖ್ಯ ಪರೀಕ್ಷೆಯಲ್ಲಿ ನೀನು ಎಷ್ಟು ಅಂಕಗಳನ್ನು ಗಳಿಸಬಹುದು ಅಂತ ಟಾರ್ಗೆಟ್ ಹಾಕ್ಕೊಂಡಿದ್ಯಾ ಅಷ್ಟು ಅಂಕಗಳನ್ನು ಗಳಿಸೋದ್ರಲ್ಲಿ ಸಂಶಯನೇ ಇಲ್ಲ. ಹಾಗಾಗಿ ಈ ಒಂದು ವಿಷಯವನ್ನು ಮತ್ತೊಂದು ಬಾರಿ ಸ್ಪಷ್ಟಪಡಿಸ್ಕೊಳ್ಳೋಣ. LBA ಪ್ರಶ್ನೆ ಕೋಟಿ, 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ 3 ಪೂರ್ವಭಾವಿ ಪರೀಕ್ಷೆಗಳು, ಇವು 3ನ್ನ ನೀನು ಪರೀಕ್ಷೆ ಮುಗಿಯೋ ತನಕನೂ ನಿನ್ನ ಜೊತೆ ಇಟ್ಕೊಳ್ಬೇಕು. ಸೊ ಅಂದರೆ ಆ ಮಕ್ಕಳು ಅದನ್ನು ಇಟ್ಕೊಂಡು ಪರೀಕ್ಷೆಯನ್ನು ಎದುರಿಸಿದ್ರೆ ಅವರು 100ಕ್ಕೆ 100 ಅಂಕನೂ ತೆಗೆದುಕೊಳ್ಬೋದು. ನಾನು ಪಾಸಾಗತ್ತೀನೋ ಇಲ್ವೋ ಅಂತಕ್ಕಂಥ ಯಾರು ಡೌಟಲ್ಲಿರ್ತಾರೋ ಆ ವಿದ್ಯಾರ್ಥಿಯೂ ಸಹ ಪಾಸಾಗ್ಬೋದು. ಪಾಸಾಗಲ್ಲ ಅನ್ನೋ ಬದಲು ನಾ ಪಾಸಾಗುತ್ತೇನೆ ಅನ್ನುವ ಒಂದು ಧೈರ್ಯ, ಪಾಸಿನ ಬದಲು ನಾ ಪಾಸಾಗುತ್ತೇನೆ ಅಂತಕ್ಕಂಥ ಒಂದು ಧೈರ್ಯ ಬರುತ್ತೆ. ಈ ಸಾರಿ ಇಲಾಖೆಯ ಆಶಯ ಕೂಡ ಅದೇ, ಕರ್ನಾಟಕದ ಯಾವ ವಿದ್ಯಾರ್ಥಿಯೂ ಸಹ ನಾ ಪಾಸಾಗಬಾರ್ದು, ನಾನು ಪಾಸ್ ಆಗಬೇಕು ಅಂತನ್ನೋದು ಇಲಾಖೆಯ ಆಶಯ. ನೋಡೋಣ, ಇದ್ರ ಬಗ್ಗೆ ಮುಂದಿನ ಒಂದಷ್ಟು ಹೊತ್ತು ಈ ವಿಷಯಗಳನ್ನು ಚರ್ಚೆ ಮಾಡ್ತಾ ಇರೋಣ. ಮುಂದುವರಿಸ್ಬೋದಾ ಮೇಡಮ್? ಖಂಡಿತವಾಗಿ ಸರ್. ಪಾಠವಾರು ಪ್ರಶ್ನೆಗಳು ಯಾವ್ಯಾವ ರೀತಿ ಬರುತ್ತೆ ಅಂತ ಮಾಡ್ಕೊಂಡು ಹೋಗೋಣ. ಖಂಡಿತ ಸರ್. ಮೊದಲಿಗೆ ಸರ್, ನಮ್ಮ ಕನ್ನಡ ಭಾಷೆಯಲ್ಲಿ 8 ಪಾಠ, 8 ಪದ್ಯ, ಹಾಗೆ 6 ಪಠ್ಯಪೋಷಕ ಅಧ್ಯಯನಗಳು. ವಿದ್ಯಾರ್ಥಿಗಳು ಇದನ್ನು ಮೊದಲು ನಮಗೆ ಎಷ್ಟು ಗದ್ಯ ಇದೆ, ಎಷ್ಟು ಪದ್ಯ ಇದೆ, ಎಷ್ಟು ಪಠ್ಯಪೋಷಕ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು. 8 ಪಾಠ, 8 ಪದ್ಯ, 6 ಪಠ್ಯಪೋಷಕ, 6. ಸೊ ಇದರಿಂದ ನಮಗೆ ಇಷ್ಟೂ ಸೇರಿ 100 ಅಂಕಗಳಿಗೆ ಕೊಡ್ತಾರೆ. ಅದರಲ್ಲಿ ನನಗೆ ಒಟ್ಟು 45 ಪ್ರಶ್ನೆಗಳಿರುತ್ತೆ ಸರ್. 45 ಪ್ರಶ್ನೆಗಳು ಇರುತ್ತೆ. ಆ 45 ಪ್ರಶ್ನೆಗಳಲ್ಲಿ ವ್ಯಾಕರಣಾಂಶನೂ ಸೇರಿಕೊಂಡಿರುತ್ತೆ. ಈ ಪಠ್ಯ ಗದ್ಯ ಪದ್ಯ ಅಲ್ಲದೆ ವ್ಯಾಕರಣಾಂಶ, ವಾಕ್ಯ ರಚನೆ, ಅಪಠಿತ ಗದ್ಯ
ಇಷ್ಟನ್ನೂ ಸೇರಿ 100 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಬರುತ್ತೆ. 25 ಅಂಕಗಳು ಇಂಟರ್ನಲ್ ಮಾರ್ಕ್ಸ್. ಅಂದರೆ ಇವರು ಏನು 4 ರೂಪಣಾತ್ಮಕ ಮೌಲ್ಯಮಾಪನ ಮಾಡಿ ಶಿಕ್ಷಕರು ಅಂಕಗಳನ್ನು ನೀಡಿರ್ತಾರೋ ಆ ಅಂಕಗಳು 200ಅನ್ನು 25ಕ್ಕೆ ಇಳಿಸ್ಕೊಂಡಿರ್ತೀವಿ. ಆ ರೂಪಣಾತ್ಮಕ ಮೌಲ್ಯಮಾಪನದ ಅಂಕಗಳು ಜೊತೆಗೆ ಈ ಎಕ್ಸ್ಟರ್ನಲ್ ಏನು ಬಾಹ್ಯ ಪರೀಕ್ಷೆಯಲ್ಲಿ ಬರೀತಕ್ಕಂಥ ಅಂಕಗಳು ಎರಡೂ ಸೇರಿ ಅವನಿಗೆ 33% ಬರಬೇಕು. 33%. ಅಂದರೆ ನಮಗೆ 41.25 ಅಂಕ ಅಂತ ಬರುತ್ತೆ 125ಕ್ಕೆ ತಗೊಂಡ್ರೆ. ಅದು 41 ಅಥವಾ 42 ಅಂಕಗಳನ್ನು ರೌಂಡ್ ಆಫ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿ ರೂಪಣಾತ್ಮಕ ಮೌಲ್ಯಮಾಪನಕ್ಕೂ ಸಹ ಹೆಚ್ಚು ಒತ್ತನ್ನು ಕೊಟ್ಟು ಓದಿದರೆ ಖಂಡಿತ ಎಲ್ಲರೂ ಪಾಸ್ ಆಗಬಹುದು. ಅಂದ್ರೆ FA1, FA2, FA3, FA4 ಎಲ್ಲ ಈಗಾಗಲೇ FA1, FA2, FA3 ಆಗೋಗಿದೆ. FA4 ಬರ್ತಾ ಇದೆ. ಮಕ್ಕಳು ಇದೊಂದ್ರ ಕಡೆ ಗಮನ ಕೊಡಿ. FA1, FA2, FA3 ನಿಮಗೆ 20 ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಅಂತ ಅನ್ನೋದಾದರೆ ಅದರ ಜೊತೆಗೆ ಪ್ರಾಜೆಕ್ಟ್ಗಳು ಕೊಟ್ಟಿದ್ದಾರೆ. ಪ್ರತಿಯೊಂದು FA1ಅಲ್ಲಿ 2 ಪ್ರಾಜೆಕ್ಟ್ಗಳಿರುತ್ತೆ. ಒಟ್ಟು 50 ಅಂಕಗಳು. ಈ ರೀತಿ 4 50 × 4 200 ಅದನ್ನು ಭಾಗಿಸ್ಕೊಳ್ತಾರೆ. 25ಕ್ಕೆ ಭಾಗಿಸ್ಕೊಂಡು ಆ ಅಂಕಗಳನ್ನು ನಿಮಗೆ ಮುಖ್ಯ ಪರೀಕ್ಷೆಯಲ್ಲಿ ಜೊತೆಗೆ ಸೇರಿಸ್ತಾರೆ. ಯಾರೂ ದಯವಿಟ್ಟು ಅದರಲ್ಲಿ 25ಕ್ಕೆ 25 ಕೊಡ್ತಾರೆ ಅಂತ ಅನ್ಕೋಬೇಡಿ. ನೀವು FA1ನಲ್ಲಿ FA2ನಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಗಳಿಸಿರ್ತೀರಿ, ಅದ್ರ ಜೊತೆಗೆ ಪ್ರಾಜೆಕ್ಟ್ ಹೇಗೆ ಮಾಡಿರ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಶಿಕ್ಷಕರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಹೊರತು 25ಕ್ಕೆ 25 ಕೊಡ್ತಾರೆ ಅಂತ ಅನ್ಯಥಾ ಭಾವಿಸಬಾರ್ದು. ಅದು ಕೊಡೋದಕ್ಕೆ ನಿಮ್ಮ ಅಂಕಗಳ ಮೇಲೆ ನಿರ್ಧಾರ ಆಗುತ್ತೆ. ಅದು ಅಲ್ವಾ ಮಧುಸೂದನ್ ಸರ್? ಅವ್ರು ಬರೆದಿರೋ ರೀತಿ ಅವ್ರು ಹೇಗೆ ಮಾಡಿದ್ದಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಹಾಂ, ಯಾವ ಶಾಲೆಯಲ್ಲೂ ಕೂಡ ಪ್ರತಿ ವಿದ್ಯಾರ್ಥಿಗೂ 25ಕ್ಕೆ 20 20ಕ್ಕೆ 20 ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಮಾನಿಟರ್ ಮಾಡೋದಕ್ಕೆ ಅಂತಲೇ 3 ಮ್ಯಾನ್ ಕಮಿಟಿ ಅಂತ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ 3 ಸದಸ್ಯ ಸಮಿತಿ ಹೋಗುತ್ತೆ ಪ್ರತಿ ಶಾಲೆಯಲ್ಲಿ. ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ, ಅದು ಸರಿಯಾಗಿ ಕೊಟ್ಟಿದ್ದಾರೋ ಇಲ್ವೋ ಅಂತ ಅವರು ಅದನ್ನು ಮೌಲ್ಯಮಾಪನ ಮಾಡ್ತಾರೆ, ಸರಿಯಾಗಿ ಬಂದಿದೆಯಾ ಇಲ್ವಾ. ಹಾಗಾಗಿ ವಿದ್ಯಾರ್ಥಿಗಳು ಇದ್ರ ಕಡೆಗೂ ಕೂಡ ಗಮನ ಕೊಡಬೇಕು. ಇದರಲ್ಲೂ ಒಂದು ಮಿಥ್ಯ ಕಲ್ಪನೆ ಇದೆ, ನನಗೆ 25ಕ್ಕೆ 25 ಬಂದ್ಬಿಡುತ್ತೆ, ಇನ್ನು ಉಳಿದದ್ದು ನಾನು ಸ್ಕೋರ್ ಮಾಡಬೇಕಾಗಿರೋದು 13 14 15 ಅಂಕ ತೊಗೊಂಡು ನಾನು ಪಾಸ್ ಆಗ್ತೀನಿ ಅಂತ. ಅದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಅದರಲ್ಲಿ ನಿನಗಾಗಲೇ FA1 FA2 FA3 ಬಂದಿರೋ ಅಂಕದ ಮೇಲೆ ಮಾರ್ಕ್ಸ್ ನಿಗದಿ ಆಗೋದ್ರಿಂದ ಎಷ್ಟು ಬರುತ್ತೆ ಅಂತ ನಿನಗೇ ಗೊತ್ತಾಗ್ಬಿಟ್ಟಿರುತ್ತೆ. ನಿನಗೆ FA1ಅಲ್ಲಿ 15 16 ಬರ್ತಾ ಇದೆ ಅಂತ ಹೇಳಿದ್ರೆ FA2 ಅಲ್ಲಿ ಅದೇ ಥರ ಬಂದಿದೆ ಅಂತಂದರೆ ಅದನ್ನು ನೀನು ಕನ್ಸಾಲ್ಟೇಟ್ ಮಾಡಿ ನೋಡಿ. ಈಗಾಗಲೇ ಶಿಕ್ಷಕರು ಕೊಟ್ಟಿರ್ತಾರೆ. ಶಿಕ್ಷಕರು ಅಂಕಗಳನ್ನು ಕೊಟ್ಟು ನಿಮಗೆ ಪ್ರಾಜೆಕ್ಟಲ್ಲಿ ಎಷ್ಟು ಬಂದಿದೆ ಏನು ಅಂತ ಎಲ್ಲವನ್ನ ಹೇಳಿರ್ತಾರೆ. ಸೊ ಆ ವಿದ್ಯಾರ್ಥಿನೇ ನನಗೆ ಈಗ 3 ಆಗೋಗಿದೆ, ಈಗ ನಮಗೆ 150ಕ್ಕೆ ನನಗೆ ಇಷ್ಟು ಬಂದಿದೆ, ಇನ್ನು 50ಕ್ಕೆ ಎಷ್ಟು ತೆಗಿಬೋದು ನಾನು ಅಂತ ಗೆಸ್ ಮಾಡಿಕೊಂಡು ಸೊ ಕೊನೆಯಲ್ಲಿ ಅವನು 200ಕ್ಕೆ ನನಗೆ ಎಷ್ಟು ಬಂತು, ನಾನಾಗ ಬಾಹ್ಯ ಪರೀಕ್ಷೆನಲ್ಲಿ ಎಷ್ಟು ಅಂಕವನ್ನು ತೆಗೆದುಕೊಳ್ಬೇಕು. ಈಗ ಉದಾಹರಣೆ ಅವನಿಗೆ 200ಕ್ಕೆ ಟೋಟಲ್ ಎಷ್ಟೋ ಬಂದು ಅದನ್ನು 25ಕ್ಕೆ ಅವನಿಗೊಂದು 20 ಅಂಕ ಬಂದಿದ್ರೆ ಅವನು ಮುಖ್ಯ ಪರೀಕ್ಷೆಯಲ್ಲಿ 22 ಅಂಕನಾರು ಕನಿಷ್ಠ ತೆಗೆದುಕೊಳ್ಬೇಕು. ಈಗಾಗಲೇ ಗೊತ್ತಾಗಿರುತ್ತೆ. ಅಟ್ಲೀಸ್ಟ್ FA4 ಆದಾಗ ಅವನಿಗೆ ಗೊತ್ತಿರುತ್ತೆ, ಆಕೆಗೆ ಅಥವಾ ಆತನಿಗೆ ಗೊತ್ತಿರುತ್ತೆ ಇಷ್ಟು ಅಂಕ ನನಗೆ ಈಗಾಗಲೇ ಬಂದಿದೆ, ಇನ್ನು ಉಳಿದಿದ್ದು 14 ಅಂಕ 13 ಅಂಕ 15 18 ನಾನು ಸ್ಕೋರ್ ಮಾಡಲೇಬೇಕು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದು ಸರ್, ಅದನ್ನೇ ನಾನು ಹೇಳಿದ್ನಲ್ಲ, ಎಲ್ಲರಿಗೂ 25ಕ್ಕೆ 25 ತೆಗ್ದಿರಲ್ಲ. ಹೌದು. ಸೊ ಒಂದು 18 ತೆಗ್ದಿರೋ ಮಗು ಅವ್ನು 42 ತೆಗಿಬೇಕು ಅಂತಂದ್ರೆ 14 ಅಂಕ ಬೇಕು. 14 ಅಲ್ಲ ಸರ್, 24. ನಮ್ದು 24 ಅಂಕ, ಯಾಕೆಂದ್ರೆ ನಮ್ದು 125ಕ್ಕೆ. ನಿಮಗೆ ಬೇರೆ ಸಬ್ಜೆಕ್ಟ್ ಎಲ್ಲ ಆದ್ರೆ 100 ಅಂಕಕ್ಕೆ. ಸೊ ನಮ್ದು 125ಕ್ಕೆ ಅವನು 41.25 ಅಂತ ಡಿವೈಡ್ ಮಾಡ್ಕೊಂಡ್ರೆ 33% ಸಿಗೋದು. ಅದನ್ನ ಇಲಾಖೆ 42ಕ್ಕೆ ರೌಂಡ್ ಆಫ್ ಮಾಡ್ಬೋದು ಅಥವಾ 41ಕ್ಕೆ, 1 ಅಂಕ ಹೆಚ್ಚು ಕಡಿಮೆ. ನಾವು 1 ಅಂಕ ಜಾಸ್ತಿ 42 ಅಂತಲೇ ಇಟ್ಕೊಂಡ್ರು. ಈಗ ಅವ್ನು 18 ತಗೊಂಡು ಮಗು ನಾನು ಬಾಹ್ಯ ಪರೀಕ್ಷೆನಲ್ಲಿ 24 ಅಂಕ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಅವನ ಮನಸ್ಸಿಗೆ ಬರಬೇಕು. ಕಡ್ಡಾಯವಾಗಿ ಅವನು ಅಷ್ಟು ತಗೊಂಡ್ರೆ ಮಾತ್ರ ಉತ್ತೀರ್ಣನಾಗೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇದೊಂದು ವಿಷಯ ಕ್ಲಾರಿಫಿಕೇಶನ್ ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಈಗ ಆತ ಇಂಟರ್ನಲ್ ಮಾರ್ಕ್ಸಲ್ಲಿ 18 15 ಅಥವಾ 20ಕ್ಕೆ 20 25ಕ್ಕೆ 25 ತೊಗೊಂಡಿದ್ದಾರೆ ಅಂತಂದರೆ ಉಳಿದ ಅಂಕಗಳಲ್ಲಿ ಆತ 50 ಅಂಕಗಳನ್ನು ಗಳಿಸಬೇಕಾದ್ರೆ, ಉಳಿದ ಇದನ್ನು ಸೇರಿ 50 ಅಂಕಗಳನ್ನು ಗಳಿಸಬೇಕಾದ್ರೆ ನಾವು ಪಾಠವಾರು ಹೋಗೋದಾದರೆ ಅತಿ ಸುಲಭವಾಗಿ ಅಂಕಗಳನ್ನು ಸ್ಕೋರ್ ಮಾಡುವಂತಹ ಒಂದಷ್ಟು ಏರಿಯಾಗಳನ್ನು ಹೇಳ್ಕೊಡ್ಬೋದಾ? ಖಂಡಿತವಾಗಿ ಸರ್. ನಾನು ಆಗಲೇ ಹೇಳ್ದಂಗೆ 8 ಪಾಠ
8 ಪದ್ಯ, ಪಠ್ಯಪೋಷಕ ಅಧ್ಯಯನ, ವ್ಯಾಕರಣ, ಅಲಂಕಾರ ಎಲ್ಲ ಇದೆ. ಈಗ ನಾನು ಪಾಠ ಪದ್ಯ ಪಠ್ಯಪೋಷಕದ್ದು ಹೇಳ್ತೀನಿ, ಸರ್ ವ್ಯಾಕರಣದ್ದೆಲ್ಲ ಹೇಳ್ತಾ ಹೋಗ್ತಾರೆ ಸರ್. ಈಗ ನಮಗೆ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ನಂಗೆ ಕಷ್ಟ ಅನ್ನೋರು, ಈಗ 100ಕ್ಕೆ 100 ತೆಗಿಬೇಕು ಅನ್ನೋರು ಸರ್, ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಒಂದು ಗಮನಿಸ್ಕೊಳ್ಳಿ, ನಾನು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀನಿ ಅಂತಕ್ಕಂಥ ವಿದ್ಯಾರ್ಥಿ ಪಠ್ಯಪುಸ್ತಕವನ್ನು ಓದಲೇಬೇಕು ಸರ್. 20% ಕಠಿಣತೆ ಇರುತ್ತೆ, ಅದರಿಂದ ಅವರು ಅದನ್ನ ಓದಬೇಕು. ಈಗ ನಾನು ಹೇಳ್ತಾ ಇರೋದು ಕನಿಷ್ಠ 50 ಅಂಕಗಳನ್ನು, 100ಕ್ಕೆ 50 ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಪಠ್ಯವಾರು ಯಾವುದನ್ನು ಓದಬೇಕು ಅನ್ನೋದನ್ನು ಹೇಳ್ತೀನಿ. ಈಗ ಉದಾಹರಣೆ, ನಮ್ಮ ಭಾಷೆ ಪಾಠ ತೆಗೆದುಕೊಂಡ್ರೆ ಆ ಪಾಠಕ್ಕೆ 2 ಪ್ರಶ್ನೆಗಳು ಒಟ್ಟು 3 ಅಂಕ ನಿಗದಿಪಡಿಸಿದ್ದಾರೆ. ಸೊ 2 ಪ್ರಶ್ನೆಯಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಒಟ್ಟು 2 ಪ್ರಶ್ನೆ 3 ಅಂಕಗಳಿಗೆ ನಿಗದಿಪಡಿಸಿದ್ದಾರೆ. ಹಾಗಾಗಿ ನಾನು ಆ ಪಾಠದಲ್ಲಿ 1 ಅಂಕದ ಪ್ರಶ್ನೆಗಳು ಎಷ್ಟು ಬರ್ಬೋದು, 2 ಅಂಕದ ಪ್ರಶ್ನೆಗಳು ಎಷ್ಟು ಬರ್ಬೋದು ಅನ್ನೋದನ್ನು ಅಷ್ಟನ್ನು ಅಭ್ಯಾಸ ಮಾಡಿದ್ರೆ ಸಾಕು. ಅಲ್ಲಿ ನನಗೆ 3 ಅಂಕ ಆಗಲಿ 4 ಅಂಕ ಆಗಲಿ ಬೇಕಾಗಿಲ್ಲ. ಜೊತೆಗೆ ಇಲ್ಲಿ ನಮಗೆ ಏನು 3 ಅಂಕ, ಈಗ ಉದಾಹರಣೆಗೆ 3 ಅಂಕದ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ ಸರ್. 3 ಅಂಕದ ಪ್ರಶ್ನೆಗಳು ಅಂತಂದರೆ ಅಲ್ಲಿ ಸಂದರ್ಭನೂ ಬರುತ್ತೆ, ಹಾಗೆ ಕವಿ ಪರಿಚಯನೂ ಬರುತ್ತೆ. ನಮಗೆ ಕವಿ ಪರಿಚಯ ಕಡ್ಡಾಯವಾಗಿ ಪಾಠದಿಂದ ಒಬ್ಬರು, ಪದ್ಯದಿಂದ ಒಬ್ಬರಿದೆ. ಇದುವರೆಗೂ ನಾವು ಕವಿ ಪರಿಚಯ ಏನು ಮಾಡ್ತಾಯಿದ್ವಿ, 15 ಜನ ಕವಿ ಪರಿಚಯವನ್ನು ಮಕ್ಕಳಿಗೆ ಅಭ್ಯಾಸ ಮಾಡಲಿಕ್ಕೆ ಹೇಳ್ತಾಯಿದ್ವಿ. ಸೊ ಈಗ ಅದು 10% ಇಳಿದೋಯ್ತು. ಯಾಕೆಂದರೆ 8 ಜನನ್ನ ಅಭ್ಯಾಸ ಮಾಡಿದ್ರೆ ಸಾಕು. ಪಾಠದಲ್ಲಿ 4, ಪದ್ಯದಲ್ಲಿ 4. ಯಾರ್ಯಾರು? AN ಮೂರ್ತಿರಾವು, DS ಜಯಪ್ಪ ಗೌಡ, ದೇವನೂರು ಮಹಾದೇವ, ಸಾರಾ ಅಬೂಬ್ಕರ್. ಇದು ಗದ್ಯದಲ್ಲಿ ಬರ್ತಕ್ಕಂತಹ ಕವಿಗಳು ಅವ್ರದ್ದು. ಪದ್ಯಕ್ಕೆ ಬಂದರೆ ದಾರಾ ಬೇಂದ್ರೆ, ಹಾಗೆ ರನ್ನ, ಕುವೆಂಪು, ಪಂಪ, ಇಷ್ಟು ಜನರ ಕವಿ ಪರಿಚಯವನ್ನು ಅವರು ಅಭ್ಯಾಸ ಮಾಡಿದ್ದೆ ಆದರೆ ಕಡ್ಡಾಯವಾಗಿ ಅವರು 6 ಅಂಕಗಳಿಗೆ 4ರಿಂದ 5 ಅಂಕಗಳನ್ನು ಪಡೆದುಕೊಳ್ಬಹುದು. ಅದೇ ರೀತಿ ಈಗ 1 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡು ಹೋದರೆ ಎಲ್ಲ ಪಾಠದ್ದು 1 ಅಂಕಕ್ಕೆ ಓದಬೇಕಾಗಿಲ್ಲ. ಸೊ ನಮಗೆ ನಮ್ಮ ಭಾಷೆ, ವ್ಯಾಘ್ರಗೀತೆ, ಲಂಡನ್ ನಗರ, ಅಗ್ನಿಭೂತಿ ವಾಯುಭೂತಿ, ಹಲಗಲಿ ಬೇಡರು, ಕೆಮ್ಮೆನೆ ಮೀಸೆವತ್ತಂ, ವಸಂತ ಮುಖ ತೋರಲಿಲ್ಲ. ಈಗ ಪಠ್ಯಪೋಷಕ ಅಧ್ಯಯನದಲ್ಲಿ ಇರ್ತಕ್ಕಂಥದ್ದು 6ರಲ್ಲಿ ನಮಗೆ ಕೇಳ್ತಕ್ಕಂಥದ್ದು 5 ಪ್ರಶ್ನೆ, ಅದರಲ್ಲಿ 1 ಅಂಕದ್ದು ಒಂದೇ ಪ್ರಶ್ನೆ. ಮೊದಲು ಎಲ್ಲ ಪಾಠದಲ್ಲೂ ಓದಿ ಅಂತ ಹೇಳ್ತಾ ಇದ್ವಿ, ಈಗ ಬರೀ ವಸಂತ ಮುಖ ತೋರಲಿಲ್ಲ ಅದೊಂದರಲ್ಲಿ 1 ಅಂಕದ ಪ್ರಶ್ನೆ ಬರುತ್ತಷ್ಟೆ. ಸೊ ಹಾಗಾಗಿ ನೋಡಿ, ನಮಗೆ ಇಲ್ಲಿ ಬರತಕ್ಕಂಥ 7ರಲ್ಲಿ 4 ಪಾಠ, 2 ಪದ್ಯ, 1 ಪಠ್ಯಪೋಷಕದಲ್ಲಿ ಓದ್ಕೊಂಡ್ರೆ 1 ಅಂಕದ ಪ್ರಶ್ನೆ 7 ಪ್ರಶ್ನೆ ಕೇಳಿದ್ರೆ ಅದರಲ್ಲಿ ಸುಲಭವಾಗಿ ಅವನು 5 ಅಂಕವನ್ನು, ನಾವು ಇದನ್ನೆಲ್ಲ ತೆಗೆದುಕೊಂಡ್ರೆ ಅಭ್ಯಾಸದಲ್ಲಿ ಸುಮಾರು ನಮಗೆ ಒಂದು 40ರಿಂದ 44 ಪ್ರಶ್ನೆಗಳು ಬರುತ್ತೆ 1 ಅಂಕದ್ದು. LBA ಎಲ್ಲ ಲೆಕ್ಕ ಹಾಕಿದಾಗ 44 ಪ್ರಶ್ನೆಗಳು ಬರುತ್ತೆ. ಅದಷ್ಟಕ್ಕೆ ಅವನು ಅಭ್ಯಾಸ ಮಾಡಿಕೊಂಡ್ರೆ ಅವನು 7 ಅಂಕಕ್ಕೆ 5ರಿಂದ 6 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಮೇಡಮ್, ನೀವು 7ರಿಂದ 6 ಅಂತ ಹೇಳ್ತಾ ಇದ್ರೆ ಇದು ಯಾವ ಮಕ್ಕಳನ್ನ ನೀವು ಉದ್ದೇಶಿಸಿ ಹೇಳ್ತಾ ಇದ್ದೀರಾ ಅಂತ? ಯಾರು ನನಗೆ ಪಾಸ್ ಆಗೋದು ಕಷ್ಟ ಅಂತ ಅಂದ್ಕೊಂಡಿದ್ದಾರೋ ಅವರಿಗೆ ಉದ್ದೇಶಿಸಿ ಹೇಳ್ತಾ ಇರೋದು ಸರ್. ಖಂಡಿತ ಮೇಡಮ್. ಯಾಕೆಂತಂದರೆ ನಾನು ಪೂರ್ತಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋ ಮಕ್ಕಳನ್ನು ಉದ್ದೇಶಿಸಿ ಈಗ ಹೇಳ್ತಾ ಇಲ್ಲ. ನಾನು ಆಗಲೇ ಹೇಳಿದೆ, 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ತಕ್ಕಂಥ ಮಕ್ಕಳು ಕಡ್ಡಾಯವಾಗಿ ಪಠ್ಯಪುಸ್ತಕವನ್ನೂ ಸಹ ಓದಿರಬೇಕು, LBA ಪ್ರಶ್ನೆಗಳನ್ನು ಓದಿರಬೇಕು, ಎಲ್ಲದಕ್ಕೂ ಸಿದ್ಧರಾಗಿರಬೇಕು. ಇಲ್ಲಿ ನಾನಿವಾಗ ಹೇಳ್ತಾ ಇರೋದು, ಯಾವ ವಿದ್ಯಾರ್ಥಿ ನಾನು ಪಾಸಾಗೋಕ್ಕೆ ಕಷ್ಟ ಅಂದ್ಕೊಂಡಿರ್ತಾನೆ ಆ ಥರ ವಿದ್ಯಾರ್ಥಿಯೂ ಪಾಸ್ ಆಗ್ಬೋದು. ಹೇಗೆ ಅಧ್ಯಯನ ಮಾಡಿದ್ರೆ, ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೇಡಮ್, ಈಗ ನೀವು ಹೇಳಿದ್ರಿ 4 ಕವಿಗಳು, 4 ಕವಿಗಳು ಮತ್ತು 4 ಲೇಖಕರು, ಅಂದರೆ ಒಟ್ಟು 8 ಲೇಖಕರ ಪರಿಚಯಗಳನ್ನು ಮತ್ತು ಕವಿ ಪರಿಚಯಗಳನ್ನು ಓದ್ಕೊಂಡ್ರೆ ಸಾಕು ಅಂತೀರಾ ಈ ವರ್ಷ? ಹೌದು, ಸಾಕು ಸರ್. ಹಾಗಾದರೆ ಈ ಲೇಖಕರ ಪರಿಚಯಗಳನ್ನು ಅಥವಾ ಕವಿ ಪರಿಚಯಗಳನ್ನು ಹೇಗೆ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೋಬಹುದು ಅಂತ? ಖಂಡಿತ ಸರ್. ಈಗ ಉದಾಹರಣೆಗೆ ಗದ್ಯದ ತಗೊಂಡ್ರೆ ಕ್ರಮಾನುಗತಿಯಲ್ಲಿ, ಏರುಗತಿಯಲ್ಲಿ ನೆನಪಿಟ್ಕೊಳ್ಳೋದು ಇಸ್ವಿಯನ್ನು. ಈಗ ಉದಾಹರಣೆಗೆ ನಮಗೆ AN ಮೂರ್ತಿರಾವ್ ಅವರು
900. ಆಮೇಲೆ ಸಾರಾ ಅಬೂಬ್ಕರ್ ಅವರು 1936. ಅದೇ ರೀತಿ ಭಾಗ್ಯಶಿಲ್ಪಿಗಳಲ್ಲಿರ್ತಕ್ಕಂಥ DS ಜಯಪ್ಪಗೌಡ 1947. ದೇವನೂರು ಮಹಾದೇವ 1948. ಭಾಳ ಸುಲಭ ಆಗಿದೆ ಮೇಡಮ್. ಇದು ಕ್ರೊನಾಲಜಿಕಲ್ ಆರ್ಡರ್ ನೀವು ಹೇಳಿದಾಗೆ ಹಾಂ 1900, 1936, 1947, 1948 ಬಹಳ ಸುಲಭವಾಗಿ ಜ್ಞಾಪಕ 4 ಜನ ಗದ್ಯದ್ದು ಮಕ್ಕಳು. ಯಾಕೆಂದ್ರೆ ಒಂದು ಗದ್ಯದ ಕೇಳೇ ಕೇಳ್ತಾರೆ. ಗದ್ಯದ್ದೆಲ್ಲ ಒಂದ್ ಕಡೆ, ಆ ಮಕ್ಕಳು ಒಂದು ಪಟ್ಟಿ ತರ. ಈಗ ಉದಾಹರಣೆ, ಲೇಖಕರ ಹೆಸರು, ಅವರ ಹುಟ್ಟಿದ ಕಾಲ, ಸ್ಥಳ ಅಂತ ಹೇಳಿ ಟೇಬಲ್ ಥರ ಮಾಡ್ಕೊಂಡ್ಬಿಟ್ಟು ಹೀಗೆ ಕ್ರಮಾನು ಏರುಗತಿಯಲ್ಲಿ ಬರ್ಕೊಂಡು ಹೋದರೆ ಮಕ್ಕಳಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ. ಅದೇ ರೀತಿ ಪದ್ಯದಲ್ಲೂ ಸಹ ಮಕ್ಕಳು, ಈಗ ಉದಾಹರಣೆಗೆ ಪಂಪ ನಮಗೆ ಮೊದಲು ಬರ್ತಾರೆ 902, ನಂತರ ರನ್ನ 949, ಆಮೇಲೆ ದಾರಾ ಬೇಂದ್ರೆ ಅವರು 1896, ಆಮೇಲೆ ಕುವೆಂಪು ಅವರು 1904. ಹೀಗೆ ಏರುಗತಿಯಲ್ಲಿ ಕ್ರಮಾನುಗತಿಯಲ್ಲಿ ಮಕ್ಕಳು ಬರ್ಕೊಂಡ್ರೆ ನೆನ್ಪಿಟ್ಕೊಳ್ಳೋಕ್ಕೆ ಬಹಳ ಸುಲಭ. ಇದು ಖಂಡಿತ ಮೇಡಮ್, ಭಾಳ ಚೆನ್ನಾಗಿದೆ. ಮಕ್ಕಳು ಇದನ್ನು ನೀವು ಹೇಳಿದಾಗೆ ಒಂದು ಟೇಬಲ್ ಥರ ಬರ್ಕೊಂಡು ಅದನ್ನು ಖಂಡಿತ ಅದನ್ನು ದಿನ ಒಂದೊಂದು ಸಾರಿ ನೋಡ್ತಾ ಇದ್ರೆ, ದಿನ ಒಂದೊಂದು ಕವಿ ಪರಿಚಯ ಕಲ್ತ್ಕೊಂಡ್ರು ಟಾರ್ಗೆಟ್ ಒಂದು 6 ದಿವಸದಲ್ಲಿ ಒಂದು 6 ಲೇಖಕರ ಪರಿಚಯಗಳು, ಕವಿ ಪರಿಚಯಗಳನ್ನು ತಿಳ್ಕೊಬೋದು. ಸರಿ, ಅದ್ರ ಜೊತೆಗೆ ಮಕ್ಕಳಿದು ಅವರ ಕೃತಿ ಎಲ್ಲವನ್ನ ಹಿಂಗೆ ಟೇಬಲ್ ಥರ ಮಾಡಿ ಅವ್ರು ಎಲ್ಲಿ ಮಲ್ಕೊಳ್ತಾರೋ ಅಲ್ಲಿ ಹಾಕೊಂಡಿದ್ರೆ ಸುಮ್ಮನೆ ಎದ್ದ ತಕ್ಷಣ ಅವ್ನು ಓದ್ತಾ ಇದ್ದೀನಿ ಅನ್ನೋ ಬದಲು ದಿನ ಒಂದು ಸರಿ ಅದನ್ನು ನೋಡೋದು. ಎದ್ದ ತಕ್ಷಣ ನೋಡ್ಬಿಟ್ಟು ಒಂಚೂರು ಓದ್ಕೊಂಡ್ಬಿಟ್ರೆ ದಿನ ಅವ್ನಿಗೆ ಇಸ್ವಿಗಳು ಹೇಳ್ಕೊಂಡು ಅವ್ನ ಕಣ್ಣು ಮುಚ್ಕೊಂಡ್ರು ಸಹ ಹೇಳಬೇಕು. ಹಾಗೆ ಅಭ್ಯಾಸ ಆಗೋಗುತ್ತೆ. ನೀವು ಬರೋದಕ್ಕಿಂತ ಮುಂಚೆ ನಾವು ಮತ್ತು ರಾಜೇಶ್ ಸರ್ ಮಾತಾಡ್ತಾ ಇದ್ವಿ, ಒಂದು ಪ್ರೋಗ್ರಾಮ್ ಇಟ್ಕೊಳ್ಳೋಣ ಅಂತ. ಇದೇ ಥರ ಲೈವ್ ಅಲ್ಲ, ರೆಕಾರ್ಡ್ ಮಾಡಿ ಮಕ್ಕಳಿಗೆ ಕಳಿಸ್ತಕ್ಕಂಥದ್ದು, ನಮ್ಮ ದಕ್ಷಿಣ ವಲಯದ ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ನಾನು ಅದಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದೆ, ಕೇಳಿ ತಿಳಿ ಬರೆದು ಕಲಿ ಅಂತ. ದಿನ ಒಂದೊಂದು ಲೇಖಕರ ಪರಿಚಯವನ್ನು ನಾವು ರೆಕಾರ್ಡ್ ಮಾಡಿ ಕಳಿಸಿರೋದು ನಮ್ಮ ಧ್ವನಿಗಳಲ್ಲಿ. ಆ ಮಕ್ಕಳು ಊಟ ಮಾಡುವಾಗ ಆಗಿರ್ಬೋದು ಅಥವಾ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಅದನ್ನು ಕೇಳಿ ಅವ್ರು ಮಲ್ಕೋಬೇಕು. ಮತ್ತು ಬರೀ ಕೇಳಿದ್ದಲ್ಲ, ಬರೆದ್ಬಿಟ್ಟು ಮಲ್ಕೋಬೇಕು ಸರ್. ಆದರೆ ಒಂದು ಪ್ರಾಕ್ಟೀಸ್ ಏನು ಅಂದರೆ, ಆದರೆ ಹೆಚ್ಚಾಗಿ ಈಗ ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ, ನಾವು ಮೊಬೈಲಲ್ಲಿ ನಿಮ್ಮ ಮರಿಮಲ್ಲಪ್ಪ ಶಾಲೆಗೆ ಆಗ್ಬೋದು ಸರ್, ಮೊಬೈಲ್ ನೀವು ಕೊಡಲ್ಲ. ಆದರೆ ಮನೆಗೆ ಹೋದಾಗ ಏನಾಗ್ತಾ ಇದೆ, ಕೆಲವು ಮಕ್ಕಳು ಮೊಬೈಲನ್ನು ಇದನ್ನು ಒಂದು ಅವಕಾಶ ಅಂತ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ದುರುಪಯೋಗ ನಮ್ಮ ಶಿಕ್ಷಕರು ಕಳಿಸಿದ್ದಾರೆ ಮೊಬೈಲ್ ಕೊಡಿ ಅಂತಕ್ಕಂಥದ್ದು ಕೇಳ್ತಕ್ಕಂಥದ್ದು ಜಾಸ್ತಿ ಇರೋದ್ರಿಂದ ನಮಗೆ ಸ್ವಲ್ಪ ಮೊಬೈಲಲ್ಲೇ ಕಳಿಸೋದು ಕಷ್ಟ. ನಾನು ಹೇಳ್ತಾ ಇರೋದು, ಅವ್ರು ಮೊಬೈಲ್ ಇಟ್ಕೊಳ್ಳೋದು ನೋಡೋ ಹಾಗಿಲ್ವಲ್ಲ, ಇದು ಬರೀ ಕೇಳಿಸೋದು. ಪೇರೆಂಟ್ಸ್ ಅದನ್ನು ಹಾಕಿ ಬರೀ ವಾಯ್ಸ್ ಮಾತ್ರ ಕೇಳಿಸ್ತಾ ಇರುತ್ತೆ ಅಷ್ಟೇ. ಅವ್ರ ಮಕ್ಕಳಿಗೆ ಮೊಬೈಲೇ ಕೊಡೋಂಗಿಲ್ಲ. ಇದನ್ನ ಪೋಷಕರಿಗೆ ತಿಳುವಳಿಕೆ ಕೊಟ್ಬಿಡ್ಬೇಕು. ನೀವು ಕೇಳಿಸ್ಬೇಕು ಅದನ್ನ. ಮಕ್ಕಳ ಕೈಗೆ ಮೊಬೈಲ್ ಕೊಡೋ ಬದಲು ಈ ರೀತಿ ದಿನ ಕೇಳಿಸಿ ಅಂತ ನಾವು ಪೋಷಕರಿಗೆ ಹೇಳ್ಬೇಕು ಸರ್. ಕೇಳ್ಕೋಬೇಕು. ತಕ್ಷಣ ಅವರು ಒಂದು ಬುಕ್ ಇಟ್ಟಿರ್ಬೇಕು, ಲೇಖಕರ ಪರಿಚಯ ಇವತ್ತು ಬರೀಲೇಬೇಕು, ದಿನ ಒಂದೊಂದು ಟಾರ್ಗೆಟ್ ಇಟ್ಕೊಂಡು ಇಷ್ಟಿಷ್ಟು ಕಲಿಬೇಕು ಅಂತ. ಅದರಲ್ಲಿ ಲೇಖಕರ ಪರಿಚಯ ಮತ್ತು ಕವಿ ಪರಿಚಯ ಅದನ್ನು ಟಾರ್ಗೆಟ್ ಇಟ್ಕೊಂಡು ದಿನ ಆ ಥರ ಅವ್ರಿಗೆ ಕೇಳ್ತಾ ಇರ್ತಾರೆ ಮತ್ತು ಬರೀತಾರೆ. ಅವಾಗ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೇನೋ ಅಂತ ನನ್ನ ಅಭಿಪ್ರಾಯ ಮೇಡಮ್. ಖಂಡಿತ ಸರ್, ಅದು ಒಂದು ಮಾಡ್ಬೋದು. ಜೊತೆಗೆ ಈಗ ಮೊಬೈಲ್ ನಂಬರನ್ನು ನೆನಪಲ್ಲಿ ಇಟ್ಕೊಂಡು 1900 ಅಂತ ಇಟ್ಕೊಂಡ್ಬಿಟ್ಟು ಬೇಕಾದ್ರೆ 1900 ಆಮೇಲೆ 36, 47, 48, 1919 ಸೇರಿಸ್ಕೊಳ್ಳೋದು. ಮುಂದಕ್ಕೆ ಆ ಥರ ಮೊಬೈಲ್ ನಂಬರ್ ನೆನಪಿಟ್ಟಂಗೆ ಇಟ್ಕೊಳ್ಬಹುದು. ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಹೀಗೆ ಇಟ್ಕೊಳ್ಬೇಕು ಅಂತೇನಿಲ್ಲ ಸರ್, ಅವರಿಗೆ ಯಾವ್ದು ಸುಲಭ ಅನ್ನತ್ತೆ ಅಥವಾ ಅವ್ರ ಶಿಕ್ಷಕರು ಯಾವ ರೀತಿ ಇದನ್ನಗಿಂತ ವಿಭಿನ್ನವಾಗಿ ನಮ್ಮ ಶಿಕ್ಷಕರು ಯೋಚನೆ ಮಾಡೋರು ಇರ್ತಾರೆ ಸರ್. ಅವರು ಸಹ ಅವ್ರು ಯಾವುದಾದ್ರು ರೀತಿಯಲ್ಲಿ ಸುಲಭವಾಗಿ ಇನ್ನೂ ಲೇಖಕರ ಪರಿಚಯವನ್ನು ಕಲಿಸ್ಕೊಡೋಕ್ಕೆ ಅನುಕೂಲ ಆಗಿದ್ರೆ, ಅವರ ಶಾಲೆನಲ್ಲಿ ಕಲಿಸ್ಕೊಟ್ಟಿದ್ರೆ ಖಂಡಿತವಾಗಿ ಅವರು ಅದನ್ನು ಮಾಡಬಹುದು. ಈಗ ಅಸೆಂಬ್ಲಿನಲ್ಲಿ ದಿನ ಬೆಳಗ್ಗೆ ಪ್ರಾರ್ಥನಾ ಸಭೆ ನಡೆಯುತ್ತೆ. ಆವಾಗ ದಿನ ಒಬ್ಬೊಬ್ಬರು ಒಂದೊಂದು ಲೇಖಕರ ಪರಿಚಯವನ್ನು ಒಂದು ನಿಮಿಷನೂ ಆಗಲ್ಲ, ಲೇಖಕರ ಪರಿಚಯ ಹೇಳ್ಬಿಟ್ಟು ಹೋಗೋದು, ಆ ಥರನೂ ಕೂಡ ಮಾಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಮಾಡ್ಬೋದು ಸರ್. ನಂತರ ಸರ್, ಈಗ ನಾನು ಇದು 3 ಅಂಕದ ಪದ್ಯ ಮತ್ತು ಗದ್ಯದ ಪ್ರಶ್ನೆ ಬಗ್ಗೆ, ಇಲ್ಲಿ ಬರೀ ಕವಿ ಪರಿಚಯ ಮಾತ್ರ ಇರಲ್ಲ, ಜೊತೆಗೆ ಇಲ್ಲಿ ನಾವು ಏನು ಹೇಳಿದ್ದೀವಿ, ವ್ಯಾಘ್ರಗೀತೆ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಯುದ್ಧ,
ಗದ್ಯದಲ್ಲಿ. ಹಾಗೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಹಸುರು, ಚಲಮನೆ ಮರೆವಂ, ಕೆಮ್ಮನೆ ಮೀಸಲು. ಈ ಪಾಠ ಮತ್ತು ಪದ್ಯದಲ್ಲಿ ಸಂದರ್ಭಗಳನ್ನು ಇಷ್ಟು ಇಲ್ಲಿ ನೋಡಿಕೊಂಡ್ರೆ ಸಾಕು ಸರ್. ಇದನ್ನು ಬಿಟ್ಟು ಬೇರೆ ಇನ್ಯಾವುದ್ರಲ್ಲೂ ಸಂದರ್ಭ ಕೇಳಲ್ಲ. ಸೊ ಕವಿ ಪರಿಚಯ, ಸಂದರ್ಭ, ಇಲ್ಲಿ ಏನು 3 ಅಂಕ ಅಂತ ವಿತರಣೆ ಮಾಡಿದಾರೋ ಆ ಪಾಠ ಮತ್ತು ಪದ್ಯಕ್ಕೆ ಅವರು ಕವಿ ಪರಿಚಯ ಹಾಗೂ ಸಂದರ್ಭಗಳನ್ನು ಓದ್ಕೊಳ್ಬೇಕು. ಸಂದರ್ಭವನ್ನು ಓದಿದಾಗ ಸರ್ ಅಲ್ಲಿ ಮೊದಲು ಆಯ್ಕೆಗೆ 1 ಅಂಕ ಇರುತ್ತೆ. ಯಾವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅನ್ನೋದಕ್ಕೆ 1 ಅಂಕ ಇರುತ್ತೆ. ಸ್ವಾರಸ್ಯಕ್ಕೆ 1 ಅಂಕ ಇರುತ್ತೆ. ಆದ್ದರಿಂದ ಆಯ್ಕೆಯನ್ನು ಕಡ್ಡಾಯವಾಗಿ ಮಕ್ಕಳು ಈ ವಾಕ್ಯವನ್ನು ಇಂತಹ ಗದ್ಯದಿಂದ, ಇಂತಹ ಲೇಖಕರು ಬರೆದಿರ್ತಕ್ಕಂಥ ಇಂಥ ಆಕರ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಇಲ್ಲಿ 3 ಅಂಶ ಇರಬೇಕು ಆಯ್ಕೆಯಲ್ಲಿ. ಲೇಖಕರ ಹೆಸರಿರಬೇಕು, ಪಾಠ ಇರಬೇಕು, ಆಕರ ಗ್ರಂಥ ಇರಬೇಕು. ಈಗ ಉದಾಹರಣೆಗೆ ನಾವಿಲ್ಲಿ ಭಾಗ್ಯಶಿಲ್ಪಿಗಳು ಅಂತ ತೆಗೆದುಕೊಂಡ್ರೆ, ನೀವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅಂತಿದೆ. ಸೊ ಅದನ್ನು ನಾನು ಆಯ್ಕೆ ಏನು ಬರೀತೀರಿ? ಈ ವಾಕ್ಯವನ್ನು DS ಜಯಪ್ಪ ಗೌಡ ಅವರು ಬರೆದಿರ್ತಕ್ಕಂಥ ವಿಶ್ವೇಶ್ವರಯ್ಯರವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಹೀಗೆ ವಾಕ್ಯದಲ್ಲಿ ಬರೆದ್ರೆ ನಮ್ಗೆ ಅದಷ್ಟಕ್ಕೆ 1 ಅಂಕ ಇರುತ್ತೆ. ಪ್ರತಿಯೊಂದರಲ್ಲೂ ಇರುತ್ತೆ. ಆದ್ದರಿಂದ ಮಕ್ಕಳು ಕವಿ ಪರಿಚಯವನ್ನು ಕಲಿಯುವಾಗ ದಯಮಾಡಿ ಆ ಪಾಠದ ಆಕರ ಗ್ರಂಥ ಇದೆಯಲ್ಲ ಅದನ್ನು ಕಲಿತ್ರೆ, ಕೃತಿಕಾರರ ಪರಿಚಯದಲ್ಲಿ ನಾನು ಕೃತಿಯನ್ನು ಇಸುವಿ, ಅವರ ಕೃತಿ, ಪ್ರಶಸ್ತಿ, ಕೃತಿ ಬರೆಯೋದಕ್ಕೆ 1 ಅಂಕ, ಪ್ರಶಸ್ತಿಗಳಿಗೆ 1 ಅಂಕ, ಅವ್ರ ಕಾಲ ಸ್ಥಳಕ್ಕೆ 1 ಅಂಕ, ಒಟ್ಟು 3 ಅಂಕ ಇರುತ್ತೆ. ಸೊ ಕೃತಿಕಾರರ ಪರಿಚಯವನ್ನು ಕಲಿಯುವಾಗ ಇದನ್ನು ಗಮನದಲ್ಲಿಟ್ಕೊಂಡು ಕೃತಿಗಳನ್ನು ಕಲಿಯುವಾಗ ಆ ಪಾಠದ ಆಕರ ಗ್ರಂಥವನ್ನೂ ಒಂದು ಕೃತಿ ಅಂತ ಕಲ್ತ್ಕೊಂಡ್ರೆ ಅಲ್ಲಿ ಅವ್ರ ಕೃತಿನೂ ಕಲ್ತಂಗೆ, ಕವಿ ಪರಿಚಯಕ್ಕೂ ಕಲ್ತಂಗಾಗುತ್ತೆ, ಈ ಕಡೆ ಇಲ್ಲಿ ಸಂದರ್ಭಕ್ಕೂ ಕಲ್ತಂಗಾಗತ್ತೆ. ಮತ್ತು ಪಾಠ ಆಗ್ತಿದ್ದಂಗೆ ಆ ಪಾಠದ ಮುಂದೆನೇ ಆಕರ ಗ್ರಂಥ ಅಂತ ಬರ್ಕೊಂಡ್ಬಿಟ್ಟಿದ್ರೆ ಅದು ಇನ್ನೂ ಹೆಚ್ಚು ನೆನಪಲ್ಲಿ ಇರುತ್ತೆ. ಖಂಡಿತ ಮೇಡಮ್, ಭಾಳ ಒಳ್ಳೆಯ ಸಲಹೆ ಮೇಡಮ್. ಲೇಖಕರ ಪರಿಚಯಗಳನ್ನು ಮತ್ತು ಕವಿ ಪರಿಚಯವನ್ನು ಮಕ್ಕಳು ಕಲಿಬೋದು. ಜೊತೆಗೆ ಆಕರ ಗ್ರಂಥ ಅನ್ನೋದನ್ನು ಕೂಡ ಅವರು ಜೊತೆಯಲ್ಲೇ ಸೇರಿಸ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಅದು ಸಂದರ್ಭಕ್ಕೆ ಅವರಿಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಮತ್ತು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. 1 ಅಂಕ ಭಾಳ ಸುಲಭವಾಗಿ ತಗೋಬೋದಾಗ. ಖಂಡಿತ ಮೇಡಮ್. ಹಾಗೆ ಮುಂದೆ ಯಾವ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಮೇಡಮ್? ಸರ್, ಈಗ ನಾವು 1 ಅಂಕದ ಮಾಡಿದ್ವಿ, 2 ಅಂಕದ್ದು ಮಾಡಿಲ್ಲ. ಸೊ 2 ಅಂಕದ ಪ್ರಶ್ನೆಗಳು ಯಾವ ಪಾಠದಲ್ಲಿ ಬರುತ್ತೆ ಮತ್ತು ಯಾವ ಪದ್ಯದಲ್ಲಿ ಬರುತ್ತೆ ಅಂತ ಇಲ್ಲಿ ನಾವು ಗಮನ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾಷೆ, ಹಾಗೆ ಭಾಗ್ಯಶಿಲ್ಪಿಗಳು, ಲಂಡನ್ ನಗರ, ಅಗ್ನಿಭೂತಿ, ವಾಯುಭೂತಿ, ಈ 4 ಪಾಠಗಳಲ್ಲಿ 2 ಅಂಕದ 1 ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಈಗ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಸರ್, ಆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗಲೂ ಗೊತ್ತಾಗುತ್ತೆ ನಮಗೆ ಈ ಪಾಠದಲ್ಲಿ 2 ಅಂಕದ 1 ಪ್ರಶ್ನೆಗಳು ಇದೆ. ಅದೇ ರೀತಿ ಪದ್ಯದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಮತ್ತು ಹಲಗಲಿ ಬೇಡರು, ಈ 2 ಪದ್ಯಗಳಿಂದ 2 ಅಂಕದ 1 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಪಠ್ಯಪೋಷಕ ಅಧ್ಯಯನದಿಂದ 2 ಅಂಕದ ಪ್ರಶ್ನೆಗಳನ್ನು 4 ಕೇಳ್ತಾರೆ. ನಮಗಿರ್ತಕ್ಕಂಥದ್ದು 2 ಅಂಕದ ಪ್ರಶ್ನೆಗಳು 10, ಅದರಲ್ಲಿ 40% 4 ಪ್ರಶ್ನೆಗಳನ್ನು ಪಠ್ಯಪೋಷಕ ಅಧ್ಯಯನದಿಂದನೇ ಕೇಳ್ತಾರೆ. ಅದರಿಂದ ಮಕ್ಕಳು ಇಲ್ಲಿ ನೋಡಿ, ಭಗತ್ ಸಿಂಗು ಉದಾತ್ತ ಚಿಂತನೆಗಳು, ವಚನಗಳು, ನಾನು ಪ್ರಾಸ ಬಿಟ್ಟ ಕತೆ ಅಥವಾ ಶುಕನಾಶನ ಉಪದೇಶ ಅಂತಿದೆ. ಇಲ್ಲಿ ನಮಗೆ ಭಗತ್ ಸಿಂಗು ಉದಾತ್ತ ಚಿಂತನೆಗಳು, ವಚನಗಳು, ಇಲ್ಲಿ 2 ಅಂಕದ ಪ್ರಶ್ನೆಗಳು ಏನು ಬರುತ್ತೆ. ಈಗ ಉದಾಹರಣೆ ನೋಡಿ ಸರ್, ವಚನಗಳಲ್ಲಿ 2 ಅಂಕದ 1 ಪ್ರಶ್ನೆ ಕಡ್ಡಾಯವಾಗಿರುತ್ತೆ, ಅಲ್ಲಿ ಕೇಳೋಕ್ಕಾಗದೆ 2 ಪ್ರಶ್ನೆ, 2 ಪ್ರಶ್ನೆಯಲ್ಲಿ ತುಂಬ ಸುಲಭ. ಆ 2 ಪ್ರಶ್ನೆಯಲ್ಲಿ 1 ಬರುತ್ತೆ. ಆ ಮಗು 2 ಪ್ರಶ್ನೆ ಪ್ರಶ್ನೆಗೆ ಉತ್ತರ ಕಲ್ತ್ರೆ 1 ಪ್ರಶ್ನೆ ಕಡ್ಡಾಯವಾಗಿ ಬರುತ್ತೆ. ಅದರಿಂದ ಕಡ್ಡಾಯವಾಗಿ ಪಠ್ಯಪೋಷಕ ಅಧ್ಯಯನದಲ್ಲಿ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಇದೆ, 2 ಅಂಕದ್ದು ಅಭ್ಯಾಸದಲ್ಲಿರ್ತಕ್ಕಂಥದ್ದು. ಅದನ್ನು ಅವರು ಕಲ್ತ್ರೆ 4 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ಅಭ್ಯಾಸದಿಂದನೇ ಕೇಳಿರ್ತಾರೆ ಸರ್. ಅದರಿಂದ 6 ಅಂಕವನ್ನು ಬಹಳ ಸುಲಭವಾಗಿ ತೆಗೆದುಕೊಳ್ಬೋದು. ಅದರಿಂದ ಪಠ್ಯಪೋಷಕ ಅಧ್ಯಯನದಲ್ಲಿ ಕಡಿಮೆ
ಪ್ರಶ್ನೆ ಸಂಖ್ಯೆ ಇದೆ, ಹೆಚ್ಚು ಅಂಕಗಳನ್ನು ಪಡ್ಕೊಳ್ಬೋದು. ಶಿಕ್ಷಕರು ಇದರ ಹತ್ರ ಗಮನ ಹರಿಸಿ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೋ 2 ಅಂಕದ ಪ್ರಶ್ನೆಗಳಿಗೆ ಈ ಪಠ್ಯಗಳಿಗೆ ಹೆಚ್ಚು ಗಮನ ಇಟ್ಟು ಕಲಿಸಿದ್ರೆ ಅಂಕಗಳನ್ನು ತೆಗೆದುಕೊಳ್ಬೋದು. ಅದು ಬಿಟ್ಟು ನೆಕ್ಸ್ಟು ಪದ್ಯದಲ್ಲಿ ಹೋಯಿತು ಅಂತಂದರೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಹಲಗಲಿ ಬೇಡರು, ಇದು 2 ಪದ್ಯದಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ, 2 ಅಂಕದ್ದು. ಹಾಗೆ ಪಾಠದಲ್ಲಿ ಈಗಾಗಲೇ ಹೇಳಿದ್ದೀನಿ, ಒಟ್ಟು 10 ಪ್ರಶ್ನೆಗಳನ್ನು 2 ಅಂಕದ್ದನ್ನು ಕೇಳಿದ್ರೆ ಮಕ್ಕಳು ಇದಿಷ್ಟಕ್ಕೆ ಅಭ್ಯಾಸ ಮಾಡಿದ್ರೆ ಕನಿಷ್ಠ ಒಂದು 10 ಅಂಕಗಳನ್ನು ಪಡೆದುಕೊಳ್ಬಹುದು. ಇಲ್ಲಿ ನಾವು ಗಮನಿಸಬೇಕು ಮೇಡಮ್, 2 ಅಂಕದ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಟೆಕ್ಸ್ಟ್ ಬುಕ್ಕಿಂದನೇ ಅಭ್ಯಾಸದಿಂದನೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ LBAನು ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. LBAನು ಹೊರತುಪಡಿಸಿ ಕೇಳೋ ಸಾಧ್ಯತೆ ಇದೆಯಾ ಮೇಡಮ್? ಇದೆ ಸರ್. ಯಾಕೆ ಅಂತಂದರೆ ನಾನು ಈಗಾಗಲೇ ಹೇಳ್ದಂಗೆ ಕಠಿಣತೆಯ ಮಟ್ಟ 20% ಇರೋದ್ರಿಂದ ಆ ಕಠಿಣತೆಯ ಮಟ್ಟದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಮಧ್ಯದಲ್ಲೂ ಕೇಳೋ ಸಾಧ್ಯತೆಗಳು ಇದೆ. ಸಾಮಾನ್ಯವಾಗಿ ನೋಡಿ ಸರ್, ನಾವು ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಇಲ್ಲಿ ಏನು ಪಠ್ಯಪೋಷಕ ಅಧ್ಯಯನ ಇದೆ, ಆ ಪಠ್ಯಪೋಷಕ ಅಧ್ಯಯನದಲ್ಲಿ 4 ಪ್ರಶ್ನೆಗಳನ್ನು ಕೇಳ್ತಾರಲ್ಲ 2 ಅಂಕದ್ದು, ಅದರಲ್ಲಿ 3 ಅಭ್ಯಾಸದಲ್ಲಿರೋ ಪ್ರಶ್ನೆಗಳೇ ಕೇಳ್ತಾರೆ, ಇನ್ನೊಂದನ್ನು ಪಾಠದ ಮಧ್ಯದಿಂದ ತೆಗೆದುಕೊಳ್ತಾರೆ. ಅದನ್ನ ಸಂಭಾವ್ಯದಲ್ಲಿ ಸರಿ LBAನಲ್ಲಿ ಕೊಟ್ಟಿದ್ದಾರೆ ಸರ್. ಅದೇ ಅಲ್ಲಿ LBAನಲ್ಲಿ ನಾನು ಈ ಸರಿ ನಾವು ಅಬ್ಸರ್ವ್ ಮಾಡಿದಾಗ LBAನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಯುದ್ಧ ಪಾಠದಲ್ಲಿ ಸಂದರ್ಭ ಇದೆ ಅಂತ 3 ಮಾರ್ಕ್ಸ್ಗೆ ಅಲ್ಲಿ ಓದ್ಕೋಬೇಕು. ಆ ಸಂದರ್ಭವನ್ನು ನೀವು ನೋಡೋದಾದರೆ ಸುಮಾರು ಒಂದು 8 ರಿಂದ 9 ಸಂದರ್ಭಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಮೇಡಮ್. ಅದು ಸಾಕು ಅನಿಸುತ್ತೆ ಅಲ್ಲ? ಸಾಕು ಸರ್, ಸಾಕು. ಹೆಚ್ಚಾಗಿ ನಮಗೆ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಸರ್, ವಿದ್ಯಾರ್ಥಿಗಳು ಮಾದರಿ ಪ್ರಶ್ನೆ ಪತ್ರಿಕೆಗೆ 4 LBಯಲ್ಲಿ ಇರ್ತಕ್ಕಂಥದ್ದನ್ನು ಕಲಿತ್ರೆ ಬಹಳಷ್ಟಾಗುತ್ತೆ ಸರ್. ಪಾಸ್ ಆಗೋದಕ್ಕೆ ಖಂಡಿತ ಯಾರಿಗೂ ಕಷ್ಟ ಆಗಲ್ಲ, ಖಂಡಿತ ಸುಲಭವಾಗಿ ಅವರು ಟಾರ್ಗೆಟನ್ನು ರೀಚ್ ಆಗಬಹುದು. ಅದಕ್ಕೆ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೋಬೇಕು. ಮಕ್ಕಳು ಈಗಲಿಂದನೂ ಕೂಡ ಅವರು ಪ್ರಯತ್ನ ಪಟ್ಟರೆ 100ಕ್ಕೆ 100 ಅಂಕನೂ ತೊಗೋಬೋದು. ಹಾಗೆ ಫೇಲ್ ಆಗ್ತಾ ಇರ್ತಕ್ಕಂಥ, ನೀವು ಹೇಳಿದ್ರಿ ನಪಾಸಿಂದ ಪಾಸು ಅಂತ, ಖಂಡಿತ ನಪಾಸಿಂದ ಪಾಸ್ ಆಗುತ್ತೇನೆ ಅನ್ನೋ ಧೈರ್ಯವನ್ನು ತೆಗೆದುಕೊಳ್ಳಿ. ಖಂಡಿತ ಅನಿಸುತ್ತೆ ಮೇಡಮ್. ಹಾಗೆ ನಾವು 100ಕ್ಕೆ 100 ಯಾರು ಟಾರ್ಗೆಟ್ ಇರ್ತಾರೆ ಅವ್ರಿಗೆ 4 ಅಂಕದ ಪ್ರಶ್ನೆಗಳು ತುಂಬ ಮುಖ್ಯವಾಗಿ ಪಾತ್ರವಹಿಸ್ತದೆ ಮೇಡಮ್. ಹಾಗಾದರೆ ಈ ಸಾಲಿನ ಪಠ್ಯ ಅಂದರೆ ಅಂಕಗಳ ಹಂಚಿಕೆಯಲ್ಲಿ 4 ಅಂಕದ ಪ್ರಶ್ನೆಗಳನ್ನು ನಾವು ಯಾವ ಪಾಠದಲ್ಲಿ ಹೆಚ್ಚು ನೋಡ್ಬೋದು ಮೇಡಮ್? ಸರ್, ಮುಖ್ಯವಾಗಿ ಈಗ ನಮಗೆ ನೀವು ಹೇಳಿದ್ರಿ 100ಕ್ಕೆ 100 ತೆಗೆದುಕೊಳ್ತಕ್ಕಂಥವ್ರು ಖಂಡಿತ ಅವರು ನೋಡ್ಕೊಂಡಿರ್ತಾರೆ ಸರ್. ನಮ್ಮ ಗುರಿ ನಮ್ಗೆ ಹೆಂಗಿದೆ ಅಂದರೆ ಮಕ್ಕಳಿಗೆ ಹೆಚ್ಚು ಶಿಕ್ಷಕರ ಮಾರ್ಗದರ್ಶನ ಬೇಕು ಅನ್ನೋರು ಯಾರು? ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು. ಆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ, ಯಾಕೆಂದರೆ ಮನೆಯಲ್ಲಿ ಅವರಿಗೆ ಗಮನಿಸ್ಕೊಳ್ಳೋರು ಇರಲ್ಲ ಅಥವಾ ಯಾರು ಸರಿಯಾದ ಮಾರ್ಗದರ್ಶನ ಕೊಡೋರು ಇರಲ್ಲ. ಸೊ ಅವರನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. 4 ಅಂಕದ ಪ್ರಶ್ನೆಗಳು ಈ ಸರಿ ಒಂದೇ ಸರ್, ಶಬರಿ ಪಾಠದಿಂದ ಮಾತ್ರ 4 ಅಂಕದ ಪ್ರಶ್ನೆಗಳನ್ನು. ಸೊ ವಿದ್ಯಾರ್ಥಿಗಳು ಎಲ್ಲರೂ ಬೇರೆ ಯಾವ ಪಾಠದಲ್ಲೂ 4 ಅಂಕದ ಪ್ರಶ್ನೆಯನ್ನು ಕೇಳಲ್ಲ. ಬೇಕಾದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ, ಇದು ನಮಗೆ ಈ ಸರಿ ಏನು ಮಂಡಳಿ ಇದೆ ಸರ್, ಮಂಡಳಿಯಿಂದನೇ ಹೇಳಿರ್ತಕ್ಕಂಥದ್ದು. ಇಲ್ಲಿ ಏನನ್ನು ಅವರು ನಿಗದಿ ಮಾಡಿದ್ದಾರೆ ಅದನ್ನು ಬಿಟ್ಟು ಅದರ ಆಚೆಗೆ ಹೋಗಲ್ಲ ಸರ್. ಆದ್ದರಿಂದ 4 ಅಂಕದ ಪ್ರಶ್ನೆಯನ್ನು ಶಬರಿ ಪಾಠದಲ್ಲೇ ಕೇಳೋದು. ಸೊ ವಿದ್ಯಾರ್ಥಿಗಳೆಲ್ಲರೂ ಸಹ ಯಾರು ಕಲಿಕೆಯಲ್ಲಿ ಹಿಂದಿಳ್ದಿರ್ತಾನೆ ಅಥವಾ 100ಕ್ಕೆ 100 ತಗೋಬೇಕು ಅಂತಿರ್ತಾರೆ ಅವರೂ ಸಹ ಈ ಶಬರಿ ಪಾಠದಲ್ಲಿ ಮಾತ್ರ 4 ಅಂಕದ ಪ್ರಶ್ನೆ ಗದ್ಯದಲ್ಲಿ ಓದ್ಕೊಂಡ್ರೆ ಸಾಕು. ಇನ್ನು 4 ಅಂಕದ ಪ್ರಶ್ನೆಯಲ್ಲಿ ಬರೀ ದೀರ್ಘ ಉತ್ತರ ಮಾತ್ರ ಬರಲ್ಲ ಸರ್. ನಮಗೆ ಪದ್ಯದಲ್ಲಿ ತೆಗೆದುಕೊಂಡಾಗ ಕಂಠಪಾಠ ಪದ್ಯ ಬರುತ್ತೆ, ಸಾರಾಂಶ ಬರುತ್ತೆ, ಇನ್ನೊಂದು ದೀರ್ಘ ಉತ್ತರದ ಪ್ರಶ್ನೆ, 7-8 ಪ್ರಶ್ನೆ. ಸೊ ಇಲ್ಲಿ ನಮಗೆ 4 ಅಂಕದ ಯಾವುದಿದೆ ಅಂದರೆ ಸಂಕಲ್ಪ ಗೀತೆ, ಹಾಗೆ ಕೌರವೇಂದ್ರನ ಕೊಂದೆ ನೀನು, ವೀರಲವ. ಅದರಿಂದ ನಾನೀಗ ಈ ಸರಿ ಕಂಠಪಾಠ ಪದ್ಯ 4 ಅಂಕ ಏನಿದೆ 3 ಪದ್ಯವನ್ನು ಅವನು ಕಲ್ತ್ಕೊಂಡ್ರೆ ಸಾಲು. 3 ಪದ್ಯ ತುಂಬ 12 ಸಾಲು, ಖಂಡಿತ ತುಂಬ ಸುಲಭ ಆಗುತ್ತೆ. ಅದರಲ್ಲೂ ಮೊದಲನೇದು ಸಂಕಲ್ಪ ಗೀತೆ ತುಂಬ ಸುಲಭವಾದ ಪದ್ಯ. ಮಕ್ಕಳಿಗೆ ಕಷ್ಟ ಅನಿಸೋದು ಈ ಕೌರವೇಂದ್ರನ ಕೊಂದೆ ನೀನು ಮತ್ತು ವೀರಲವ. ಸರ್, ಇದರಲ್ಲಿ ಇನ್ನೊಂದೇನು ಅಂತಂದರೆ 6 ಸಾಲು ಪದ್ಯ. 6 ಸಾಲಲ್ಲಿ ಮೊದಲ ಸಾಲು ಮತ್ತು ಕೊನೆಯ ಸಾಲು
ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಮಧ್ಯದ 4 ಸಾಲು ಕಲ್ತ್ಕೊಳ್ಬೇಕು ಸರ್. ಹಾಗಾದ್ರೆ ಅವ್ರು 4 ಸಾಲು ಕಲ್ತ್ಕೊಂಡ್ಬಿಟ್ರೆ ಸಾಕು. 4 ಅಂಕ, 4 ಸಾಲು, ಒಂದು ಸಾಲಿಗೆ 1 ಅಂಕ. ಅದರಲ್ಲಿ ಏನು ಸ್ವಲ್ಪ ತಪ್ಪಾಗಿದ್ರು ಖಂಡಿತ 3 ಅಂಕಗಳನ್ನು ಪಡ್ಕೊಳ್ಬೋದು. ನೋಡಿ, ಹಿಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳು 8 ಪದ್ಯಗಳನ್ನು ಅಭ್ಯಾಸ ಮಾಡಬೇಕಾಗಿತ್ತು. ಈ ವರ್ಷ ನಮಗೆ ಅವರು ನಿಗದಿಗೊಳಿಸಿರೋದ್ರಿಂದ ಬಹಳ ಸುಲಭ ಆಗಿದೆ. 3 ಪದ್ಯಗಳನ್ನು ವಿದ್ಯಾರ್ಥಿ ಚೆನ್ನಾಗಿ ಬರೆಯೋದನ್ನು ಕಲ್ತ್ಕೊಂಡ್ರೆ ಸಾಕು. ಈ 3 ಪದ್ಯಗಳನ್ನು ಅವರು ಕಂಠಪಾಠ ಮಾಡಿ ಬರೆಯೋದನ್ನು ಕಲ್ತ್ಕೊಳ್ಬೇಕು. ಅದೇ ರೀತಿ ಈ 3 ಪದ್ಯಗಳಿಗೆ ಸಾರಾಂಶವನ್ನು ಸಹ ಬರೆಯೋದು ಕಲ್ತ್ಕೊಳ್ಬೇಕು. ಸಾರಾಂಶಕ್ಕೂ 4 ಅಂಕ ಇದೆ. ಆ 4 ಅಂಕದಲ್ಲಿ 3 ಅಂಕ ಸಾರಾಂಶ ಬರೆಯೋಕ್ಕಾದರೆ 1 ಅಂಕ ಮೌಲ್ಯಕ್ಕಿರುತ್ತೆ ಸರ್. ದಯಮಾಡಿ ಮೌಲ್ಯವನ್ನು ಯಾವ ವಿದ್ಯಾರ್ಥಿನೂ ಬಿಡಬೇಡಿ. ಮೌಲ್ಯ ಅಂತ ಬರೆದು ನಾವು ಬರೆದ್ರೆ, ಈಗ ಉದಾಹರಣೆ ನೋಡಿ, ಸಂಕಲ್ಪ ಗೀತೆಗೆ ಯಾವುದೇ ಪದ್ಯ ಕೊಡಲಿ ಸರ್, ಒಂದು ಮೌಲ್ಯ ಏನು, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದಿಂದ ಎದುರಿಸಬೇಕು, ಧನಾತ್ಮಕ ಚಿಂತನೆ ಇರಬೇಕು ಅಂತ ಬರೆದ್ರೆ 1 ಅಂಕ ಸಿಗತ್ತೆ. ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ನೀನು, ಇಲ್ಲೇನು ನೋಡ್ಬೋದು ನಾವು, ಕರ್ಣನ ಸ್ವಾಮಿನಿಷ್ಠೆ, ಅವನ ಜನ್ಮರಹಸ್ಯ, ಕರ್ಣನ ಪ್ರಾಮಾಣಿಕತೆ ಹಾಗೂ ಸ್ವಾಮಿನಿಷ್ಠೆಯನ್ನು ನಾವು ಈ ಪದ್ಯದಲ್ಲಿ ಕಾಣಬಹುದು ಅಂತಕ್ಕಂಥದ್ದು. ಯಾವುದೇ ಪದ್ಯ ಕೊಟ್ಟು ಆ ಮೌಲ್ಯವನ್ನು ಬರಿಬಹುದು. ಅದೇ ರೀತಿ ವೀರಲವ ತೆಗೆದುಕೊಂಡ್ರೆ ಲವನ ಶೌರ್ಯ, ಧೈರ್ಯ ಅಥವಾ ಸಹಜವಾದ ಕುತೂಹಲ, ಬಾಲ್ಯ ಸಹಜವಾದಂತಹ ಕುತೂಹಲ. ಬಾಲಕನಾಗಿದ್ರೂ ಕೂಡ ಅವನಲ್ಲಿ ಶೌರ್ಯ ಹೇಗಿತ್ತು, ಕ್ಷತ್ರಿಯ ಗುಣ ಅವನಲ್ಲಿ ಹೇಗೆ ಮೈಗೂಡಿಸ್ಕೊಂಡಿತ್ತು, ಅವನ ಸಾಹಸ ಪ್ರವೃತ್ತಿ, ಮತ್ತು ಅವನು ತಾಯಿಗೆ ತಕ್ಕ ಮಗನಾಗಬೇಕು, ನನ್ನ ಪೌರುಷವಂತನಾಗಬೇಕು, ತಾಯಿಗೆ ನಾನು ಬಹಳ ಶೌರ್ಯವಂತ ಪುತ್ರ ಅನ್ನೋದನ್ನು ಅವನು ಹೇಳ್ತಾನೆ ಅಲ್ಲಿ. ನಾನು ಅದು ಸಿಂಪಲ್ ಆಗಿ ಸರ್, ಲವನ ಧೈರ್ಯ. ಯಾಕೆಂದ್ರೆ ನಾವಿಲ್ಲಿ ನೋಡ್ತಾ ಇರೋದು ಕಲಿಕೆಯಲ್ಲಿ ನಿಧಾನಗತಿಯಲ್ಲಿರೋದು. ಸೊ ಅದರಿಂದ ನಾವು ಇಲ್ಲಿ ಸಿಂಪಲ್ ಆಗಿ ನಾವು ಯಾವುದೇ ಪದ್ಯ ಕೊಟ್ಟು ಲವನ ವೀರತನವನ್ನು ನಾವಿಲ್ಲಿ ಕಾಣಬಹುದು ಅಂತಕ್ಕಂಥ ಒಂದು ಸಿಂಪಲ್ ಮೌಲ್ಯವನ್ನು ಆ ಮಗು ಅಭ್ಯಾಸ ಮಾಡಿದರೆ, ಬರೆದ್ರೆ ಅದಕ್ಕೂ 1 ಅಂಕ ಇರುತ್ತೆ. ಪದ್ಯ ಅಲ್ಲೇ ಇರುತ್ತೆ. ಅವನು ತನ್ನದೇ ಆದಂತಹ ಭಾಷೆಯಲ್ಲಿ ಆ ಮಗು ಗದ್ಯ ರೂಪದಲ್ಲಿ ಬರೆದ್ರೆ ಖಂಡಿತವಾಗಿ 4ರಲ್ಲಿ ಸಾರಾಂಶ 2 ಅಂಕಗಳನ್ನು ಅವನು ಕಡ್ಡಾಯವಾಗಿ ಗಳಿಸ್ಬೋದು. ಮಿನಿಮಮ್ ಮಾರ್ಕ್ಸ್ ಅಂತ ಏನಿರುತ್ತೆ ಖಂಡಿತ ಬಂದೇ ಬರುತ್ತೆ ಅಂತ. ಹಾಗಾಗಿ ಆ ಮಗು ನಮ್ಗೆ ಏನಿದೆ ಟಾರ್ಗೆಟ್ ಗುರಿ 50 ಪಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಮತ್ತು 4 ಅಂಕದ ಈ 3 ಪದ್ಯದಲ್ಲೇ 8ರಿಂದ 10 ವಾಕ್ಯಗಳಲ್ಲಿ ಏನು ಈ ಮಗು ಸಾರಾಂಶ, ಒಂದು ಕಿರು ಸಾರಾಂಶವನ್ನು ಕಲ್ತ್ಕೊಂಬಿಟ್ರೆ ಸರ್, ಈ ಪದ್ಯದ ಎಲ್ಲ 3 ಪದ್ಯದ್ದು ಕಿರು ಸಾರಾಂಶವನ್ನು ಕಲ್ತ್ಕೊಂಬಿಟ್ರೆ ಅವನು ಸಾರಾಂಶಕ್ಕೂ ಬರಿಬಹುದು, ಹಾಗೆ 8 ವಾಕ್ಯಗಳಿಗೂ ಉತ್ತರವನ್ನು ಬರಿಬಹುದು. ತುಂಬ ಸುಲಭ ಆಗುತ್ತೆ ಮೇಡಮ್. ಒಂದು 10 ಸೆಂಟೆನ್ಸ್ಗಳನ್ನು ಅವನು ಫ್ರೇಮ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಅದು ತುಂಬ ಸುಲಭವಾಗಿ ಅವನಿಗೆ 4 ಅಂಕಗಳಿಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಸಾರಾಂಶಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ ಒಂದು ಇಡೀ ಪದ್ಯದ ಕಿರು ಸಾರಾಂಶವನ್ನು ಆ ಮಗು ಕಥೆಯ ರೂಪದಲ್ಲಿ, ಈಗ ವೀರಲವ ಆಗ್ಬೋದು, ಕೌರವೇಂದ್ರನ ಕೊಂದೆ ನೀನು ಆಗ್ಬೋದು, ಕಥೆಯ ರೂಪದಲ್ಲಿ ಆ ಮಗು ನೆನ್ಪಿಟ್ಕೊಂಡು ಒಂದು 8 ವಾಕ್ಯ ಬರ್ಕೊಂಡು ಪ್ರತಿದಿನ ಸುಮ್ಮನೆ ಬಾಯಾಟ ಮಾಡ್ತಾ ಇದ್ದರೆ ಆ ಮಗು ಸಾರಾಂಶಕ್ಕೂ ಅದೇ ಉತ್ತರ ಇರುತ್ತೆ. ಜೊತೆಗೆ 8 ವಾಕ್ಯಗಳಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರೂ ಅದು ಉತ್ತರವಾಗಿರುತ್ತೆ. 2 ಅಂಕಗಳನ್ನು ಅನಿಸಲು. ಸೊ 2, 2, 4, 8 ಅಂಕಕ್ಕೆ 50%, 4 ಅಂಕ ಸಿಕ್ಬಿಡುತ್ತೆ. ಇನ್ನೊಂದು ಪದ್ಯ ಬರೀತಕ್ಕಂಥದ್ದು. 4 ಅಂಕದನ್ನು ನಾನು ಆಗಲ್ಲ ಅಂತ ಬಿಡಬಾರ್ದು ಸರ್. ಆ ಮಗು ಏನು ಅಂದರೆ ಇಲ್ಲಿ ಈ ಅಂಕಗಳಲ್ಲೇ ಈ 3 ಮತ್ತು 4 ಅಂಕದ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗಳಲ್ಲಿ ಆ ಮಗು ಉತ್ತರಿಸೋಕ್ಕೆ ಪ್ರಯತ್ನ ಪಟ್ಟರೆ 4ಕ್ಕೆ 2 ಅಂಕಗಳಾರು ಸಹ ಅರ್ಧ ಸರಿ ಬರೆದಿದ್ರು ಆ ಮಗು ಪಡ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ, ಯಾರೂ ಸಹ 4 ಅಂಕದ ಪ್ರಶ್ನೆಗಳನ್ನು ಬಿಡಬೇಡಿ. ಆ ಪ್ರಶ್ನೆಗೆ ಉತ್ತರಿಸೋಕ್ಕೆ ಪ್ರಯತ್ನ ಪಡಿ. ಖಂಡಿತ ನೀವು ಯಶಸ್ಸನ್ನು ಕಾಣ್ತೀರ. ಅದೇ ಮೇಡಮ್, ನೀವು ಹೇಳಿದಾಗೆ ಕಳೆದ ಸಾಲಿನ ಪರೀಕ್ಷೆಗಳಲ್ಲಿ ಇದ್ದ ಹಾಗೆ 4 ಅಂಕದ ಪ್ರಶ್ನೆಗಳನ್ನು ಎಲ್ಲ ಓದ್ತಾ ಇದ್ವಿ. ಆದರೆ ಈಗ ನಾವು ಒಂದೇ ಒಂದು ಪಾಠದಲ್ಲಿ, ಒಂದೇ ಒಂದು ಶಬರಿ ಪಾಠದಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಓದ್ತೀವಿ. ಹಾಗೆ ಇಲ್ಲಿ 3 ಪದ್ಯಗಳಲ್ಲಿ ಓದ್ತೀವಿ. ನಿಮಗೆ ಹೊರೆ ಕಡಿಮೆ ಆಗಿದೆ. ಅದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಮಕ್ಕಳ ಹೆಚ್ಚು ಬರಿಬೇಕು. ಬರೆದು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ತಪ್ಪುಗಳು ಸರಿ ಆಗ್ತಾ ಹೋಗ್ತದೆ. ಎಲ್ಲೆಲ್ಲಿ ತಪ್ಪಾಗ್ತಾ ಇದೆ, ಈಗ ಯಾವುದು ಅಕ್ಷರಗಳು ನಿಮಗೆ ಕಷ್ಟ ಆಗ್ತಾ ಇದೆ, 1-2 ಸರಿ ಬರೀರಿ. ಆಮೇಲೆ ನೋಡಿಕೊಂಡೇ ಬರೀರಿ. ಆಮೇಲೆ ನೋಡ್ಕೊಳ್ದೆ ಬರೆದು ಪ್ರಾಕ್ಟೀಸ್ ಮಾಡಿ. ನಿಮ್ಮದೇ ಆದ
ಒಂದು ರೀತಿಯಲ್ಲಿ ನಿಮ್ಮದೇ ಆದ ಸೆಂಟೆನ್ಸಲ್ಲಿ ಮೇಡಮ್ ಹೇಳಿದಾಗೆ ಕಥೆಗಳ ಥರ ಅರ್ಥ ಮಾಡಿಕೊಂಡು ನಿಮ್ಮದೇ ಆದ ಸೆಂಟೆನ್ಸಲ್ಲಿ, ಈಗ ಯಾವುದೋ ಒಂದು ನೋಟ್ಸ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಗೈಡ್ ತೊಗೊಂಡಿರ್ತೀರ ಅಥವಾ ಇನ್ನೇನೋ ನೋಟ್ಸ್ ಕೊಟ್ಟಿರ್ತಾರೆ, ಅದೇ ಥರ ಅಚ್ಚಳಿಸ್ಬೇಕು ಅಂತ ಇಲ್ಲ. ಕನ್ನಡ ಇರೋದು ನಿಮ್ಮ ಸ್ವಂತಿಕೆಯನ್ನು ಅಭಿವ್ಯಕ್ತಿ ಪಡಿಸೋದಕ್ಕೆ. ನಿಮ್ಗೆ ಎಷ್ಟು ಅರ್ಥ ಆಗಿದೆ ಮಕ್ಕಳ. ಕೆಲವು ಮಕ್ಕಳು ಮೇಡಮ್ ಲಾಸ್ಟ್ ಕ್ವೆಶನ್ ಪೇಪರ್ ನಾವು ವ್ಯಾಲ್ಯೂಯೇಷನ್ಗೆ ಹೋಗಿದ್ದಾಗ ಖಾಲಿ ಬಿಟ್ಟಿರೋದನ್ನ ನಾವು ನೋಡ್ತಾ ಇದ್ವಿ. ನಿಮಗೂ ಸಿಕ್ಕಿತಾ ಮೇಡಮ್ ಆ ಥರ ಪೇಪರ್ಗಳು? ಕೆಲವು ಮಕ್ಕಳು ಅಟೆಂಡೇ ಮಾಡ್ತಾ ಇರಲಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಸರ್, ಇಲ್ಲಿ ಏನು ಅಂದರೆ 4 ಅಂಕದ ಪ್ರಶ್ನೆ ನನ್ನ ಕೈಲಿ ಆಗಲ್ಲ ಅಂತ ಈ ಯಾರು ಸ್ವಲ್ಪ ನಿಧಾನಗತಿಲಿರ್ತಾರೋ ಅವರು ಅಟೆಂಡ್ ಮಾಡೋದಕ್ಕೆ ಹೋಗಲ್ಲ. ದಯಮಾಡಿ ಆ ಒಂದು ತಪ್ಪನ್ನು ಮಾಡಬೇಡಿ ಮಕ್ಕಳಿಗೆ. ಇನ್ನೊಂದು ಏನು ನೋಡಿ, 45 ಪ್ರಶ್ನೆಗಳಿಗೂ ನನಗೆ ಏನಾದರೂ ಸರಿ ಉತ್ತರ ಬರಿತೀನಿ ಅಂತ ಹೋಗಬೇಕು. ಯಾಕೆಂದರೆ ಕೆಲವು ಸರಿ ಏನಾಗುತ್ತೆ ಸರ್, ನಮಗೆ ಎಷ್ಟೇ ಗಮನಿಸಿದ್ರೂ ಕೆಲವೊಂದು ಸರಿ ತಪ್ಪಾಗ್ಬಿಟ್ಟಿರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ. ಆಗೇನಾಗಿ ಹೋಗಿರುತ್ತೆ, ಆ ಮಗು ಅಟೆಂಡ್ ಮಾಡಿದರೆ ಆ ಮಗುಗೆ ಗ್ರೇಸ್ ಅಂಕ ಸಿಗತ್ತೆ. ಆದ್ದರಿಂದ ನಾವು ಎಲ್ಲ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕೇನು ಅಂತಂದರೆ ಎಲ್ಲ ಪ್ರಶ್ನೆಗಳಿಗೂ ಅವನು ಉತ್ತರಿಸ್ಬೇಕು. ಆ ಪ್ರಶ್ನೆ ಸಂಖ್ಯೆಗಳನ್ನು ಹಾಕಿ ಅವನು ಬರೆಯೋದಕ್ಕೆ ಪ್ರಯತ್ನ ಪಟ್ಟಿರಬೇಕು. ಈಗ 45ಕ್ಕೂ ಏನಿಲ್ಲ ಅಂತಂದ್ರೂ 1 ಅಂಕ ಅಂತ ಸಿಂಪಲ್ಲಾಗಿ ಇದು ಮಾಡಿಕೊಂಡ್ರು ಸಹ ಯಾವುದೋ ಒಂದು 5 ತಪ್ಪಾಗಿದೆ ಅಂದರೂ 40 ಅಂಕ ಪಡ್ಕೊಂಬಿಡ್ಬೋದು ಸರ್. ವಿದ್ಯಾರ್ಥಿಗಳು ಮೊದಲು 45 ಪ್ರಶ್ನೆಗಳಿಗೂ ಸಹ ಉತ್ತರಿಸೋಕ್ಕೆ ಪ್ರಯತ್ನ ಪಡಬೇಕು. ಯಾವುದನ್ನು ಬಿಡಬಾರ್ದು, ಖಾಲಿ ಜಾಗ ಪ್ರಶ್ನೆ ಹಾಕ್ಬಿಟ್ಟು ಖಾಲಿ ಬಿಡಬಾರ್ದು, ಉತ್ತರಿಸೋಕ್ಕೆ ಪ್ರಯತ್ನ ಪಟ್ಟಿರಬೇಕು. ಖಂಡಿತ ಮೇಡಮ್, ನೀವು ಹೇಳಿದಾಗೆ ಮಕ್ಕಳು ಯಾವುದನ್ನು ಕೂಡ ಖಾಲಿ ಬಿಡದೆ ಏನಾದರೂ ಗೊತ್ತಿರುತ್ತೆ. ಇವಾಗ ಕೌರವೇಂದ್ರನ ಕೊಂದೆ ನೀನು ಅಂತ ಹೇಳಿದಾಗ ಅಥವಾ ವೀರಲವ ಅಂತ ಹೇಳಿದಾಗ ಲವನ ಕಥೆ ಎಲ್ಲ ಹೇಳ್ಕೊಟ್ಟಿರ್ತಾರೆ ಟೀಚರು ಅಥವಾ ಮಕ್ಕಳಿಗೆ ಗೊತ್ತಿರುತ್ತೆ. ಅಲ್ಲವ ಏನು ಮಾಡ್ದ, ಕುದುರೆ ಕಟ್ಟ, ಈ ಥರ ಅವ್ರಿಗೇನು ನೆನಪಿಗೆ ಬರುತ್ತೆ ಒಂದಷ್ಟು ಸಾಲುಗಳನ್ನಾದರೂ ಬರೆದ್ರು ಸರ್, ಅದಕ್ಕೆ 1-2 ಅಂಕನಾದರೂ ಸಿಗುತ್ತೆ ಅಂತ ನೀವು ಹೇಳ್ತೀರಾ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಶಾಲೆಗಳಲ್ಲಿ ಯಾರು ದಿನ ಇದು ಇರುತ್ತಲ್ಲ, ಒಂದು ನಾವು ಶಿಕ್ಷಕರು ಒಂದು ಸಾರಾಂಶವನ್ನು ಸಣ್ಣದಾಗಿ ಒಂದು ಸಾರಾಂಶವನ್ನು 8-10 ವಾಕ್ಯದಲ್ಲಿ ಮಾಡಿಕೊಂಡು ಪ್ರತಿದಿನ ಅವರಿಗೆ ಹೇಳಿಸ್ತಾ ಬರಬೇಕು ಸರ್. 1-2 ನಿಮಿಷ. ಒಂದಿನ ಕವಿ ಪರಿಚಯ ಹೇಳಿದ್ರೆ ಒಂದಿನ, ನಮಗೆ ಇನ್ನೂ ಸುಮಾರು 95 ದಿನಗಳು ಇದೆ. ಆ ಪರೀಕ್ಷೆ ದಿನಗಳನ್ನು ಬಿಟ್ಟರು ನಮಗೆ ಸುಮಾರು ಇನ್ನೂ 1-2 ತಿಂಗಳ ಕಾಲಾವಕಾಶ ಇದೆ. ಪ್ರತಿದಿನ ಕನ್ನಡ ವಿಷಯ ಶುರು ಆಗೋಕ್ಕಿಂತ ಮುಂಚೆ ಈ ಸಾರಾಂಶದ ಕಥೆಯನ್ನು ಮಕ್ಕಳಿಗೆ ಬಾಯಲ್ಲಿ ಹೇಳಿಸ್ತಾ ಇದ್ದರೆ ಅದು ಹೆಚ್ಚಾಗಿ ನೆನಪಲ್ಲಿರುತ್ತೆ. ಆ ಮಕ್ಕಳು ಬಾಯಲ್ಲಿ ಹೇಳ್ತಾ ಇರೋದು ಕತೆ ತರಗತಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ 5 ನಿಮಿಷ ಇವತ್ತು ವೀರಲವ ಪದ್ಯದ್ದು ಆಗ್ಬೋದು, ನಾಳೆ ಕೌರವೇಂದ್ರನ ಕೊಂದೆ ಆಗ್ಬೋದು, ಹೀಗೆ ರಿಪೀಟ್ ಮಾಡಿ ಡ್ರಿಲ್ ಮಾಡಿಸ್ತಾ ಇದ್ದರೆ ಆ ಮಗುಗೆ ಆ ಸಾರಾಂಶ ನೆನಪಿರುತ್ತೆ. ಅದರಿಂದ ಅವನು ಸಾರಾಂಶಕ್ಕೂ ಉತ್ತರಿಸೋಕ್ಕೆ ಅನುಕೂಲ ಆಗುತ್ತೆ, 8-10 ವಾಕ್ಯಕ್ಕೂ ಉತ್ತರಿಸೋದಕ್ಕೆ ಅನುಕೂಲ ಆಗುತ್ತೆ. ಖಂಡಿತ ಮೇಡಮ್. ಹಾಗೆಯೇ ನೀವು ಒಂದು ಸರಿ ಹೇಳಿದ್ರಿ ಕ್ವೆಶನ್ ನಂಬರ್ಗಳೇನಿದೆ ಅದು ಇಂತಿಂಥ ಪ್ರಶ್ನೆಗಳೇ ಅಂತ ಮಕ್ಕಳಿಗೆ ಪರಿಚಯ ಆಗಿದ್ರೆ ತುಂಬ ಒಳ್ಳೆಯದಲ್ಲ ಮೇಡಮ್? ಈಗ 45 ಪ್ರಶ್ನೆ ಯಾವ್ದು ಬರುತ್ತೆ, ಯಾವುದಾಗಿರುತ್ತೆ, ಹಾಗೆಯೇ 31ನೇ ಪ್ರಶ್ನೆ ಯಾವುದಿರುತ್ತೆ ಅಥವಾ 30ನೇ ಪ್ರಶ್ನೆ ಯಾವುದಿರುತ್ತೆ, ಇದನ್ನು ಮಕ್ಕಳಿಗೆ ಗೊತ್ತಿದ್ದರೆ ತುಂಬ ಪರೀಕ್ಷೆಯಲ್ಲಿ ಅವರಿಗೆ ಯಾವುದೇ ಗೊಂದಲಗಳಿರಲ್ಲ ಅಂತ ಅಂದ್ಕೊಳ್ತೀನಿ. ಹೌದು ಸರ್, ಖಂಡಿತವಾಗಿ. ಈಗ ನಮಗೆ ಗೊತ್ತಿದೆ 1ರಿಂದ 6 ಪ್ರಶ್ನೆಗಳು ಏನಿದೆ ಅದು ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತೆ. 7, 8, 9 ಸಂಬಂಧೀಕರಣ ಪ್ರಶ್ನೆಗಳಾಗಿರುತ್ತೆ. ಹಾಗೆ 11ರಿಂದ 17ನೇ ಪ್ರಶ್ನೆಗಳಿಗೆ 1 ಅಂಕದ ಪ್ರಶ್ನೆಗಳಾಗಿರುತ್ತೆ. 7 ಪ್ರಶ್ನೆಗಳಿರುತ್ತೆ. 18ರಿಂದ 27ರವರೆಗೆ 10 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಾಗಿರುತ್ತೆ. 28, 29 ಕವಿ ಪರಿಚಯನೇ. ಅದು ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇರುವುದಿಲ್ಲ. ಅದೇ ರೀತಿ ನನಗೆ 30ನೇ ಪ್ರಶ್ನೆ ಛಂದಸ್ಸೆ ಆಗಿರುತ್ತೆ, 31 ಅಲಂಕಾರ ಆಗಿರುತ್ತೆ, 32 ಗಾದೆಯೇ ಆಗಿರುತ್ತೆ. ಗಾದೆನಲ್ಲಿ 2 ಕೊಟ್ಟಿರ್ತಾರೆ, 1 ಬರಿಬೇಕಾಗಿರುತ್ತೆ. ಹಾಗೆ 33ರಿಂದ 38ರವರೆಗೆ 33, 34, 35 ಇದೆಯಲ್ಲ, ಇದು ಪಾಠದಿಂದ ಆರಿಸಿದಂತಹ ಸಂದರ್ಭ ಆಗಿರುತ್ತೆ. 36, 37, 38 ಇರುತ್ತಲ್ಲ, ಅದು ಪದ್ಯದಿಂದ ಆರಿಸಿದಂತಹ ಸಂದರ್ಭ ಆಗಿರುತ್ತೆ. ಹಾಗೆ 39 ಕಂಠಪಾಠ ಪದ್ಯ ಆಗಿರುತ್ತೆ, 40 ಸಾರಾಂಶ, 41 ಗದ್ಯದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಆಗಿರುತ್ತೆ. ಅಂದರೆ ಇಲ್ಲಿ ಶಬರಿ ಪಾಠದ್ದಾಗಿರುತ್ತೆ. ಅದೇ ರೀತಿ 42ನೇ ಪ್ರಶ್ನೆ ಪದ್ಯದ ದೀರ್ಘ ಉತ್ತರ ಪ್ರಶ್ನೆ ಆಗಿರುತ್ತೆ. 43 ಅಪಠಿತ ಗದ್ಯ ಆಗಿರುತ್ತೆ. 44 ಬಂದು ಪತ್ರಲೇಖನ, 45 ಪ್ರಬಂಧ.
ಸೊ ಪತ್ರಲೇಖನದಲ್ಲಿ 2 ಪತ್ರಗಳನ್ನು ಕೊಟ್ಟಿರ್ತಾರೆ. ಒಂದು ವ್ಯಾವಹಾರಿಕ ಪತ್ರ, ಒಂದು ಖಾಸಗಿ ಪತ್ರ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ವ್ಯಾವಹಾರಿಕ ಪತ್ರವನ್ನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಸುಲಭವಾಗಿ ಅದರಲ್ಲಿ ಅಂಕವನ್ನು ಗಳಿಸಬಹುದು. ಈಗಾಗಲೇ ನಿಮಗೆ ಶಿಕ್ಷಕರು ಹೇಳಿರ್ತಾರೆ. ಅದರಿಂದ ವ್ಯಾವಹಾರಿಕ ಪತ್ರವನ್ನು ಅಭ್ಯಾಸ ಮಾಡಿ. ಅದೇ ರೀತಿ ಪ್ರಬಂಧವೂ ಸಹ 2 ಕೊಟ್ಟಿರ್ತಾರೆ, 2ರಲ್ಲಿ 1 ಗಾದೆ. ನಾನು ಏನು 32ನೇ ಪ್ರಶ್ನೆ ಗಾದೆ ಅಂತ ಹೇಳಿದ್ನು ಸರ್, ಅದರಲ್ಲಿ 10 ಗಾದೆಗಳು ನಮ್ಮ ಪಠ್ಯಪುಸ್ತಕದಲ್ಲೇ ಇದೆ. ಆ 10 ಗಾದೆಗಳಿಗೂ ಪೂರಕವಾದಂತಹ ಒಂದೊಂದು ಗಾದೆಯನ್ನು ಸಹ ಅಭ್ಯಾಸ ಮಾಡ್ಕೊಳ್ಳಿ. ಆ 10 ಗಾದೆಗಳನ್ನು ಓದಿದ್ರೆ 1 ಗಾದೆ ನಿಮಗೆ ಬಂದೇ ಬರುತ್ತೆ. ಅದರಿಂದ ಆ 10 ಗಾದೆಗಳನ್ನು ಪಟ್ಟಿ ಮಾಡಿಕೊಂಡು ಮಹತ್ವ, ಎಲ್ಲ ಗಾದೆಗಳಿಗೂ ಮಹತ್ವ ಒಂದೇ ಸರ್. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಹಿರಿಯರ ಅನುಭವದಿಂದ ಬಂದ ನುಡಿಮುತ್ತುಗಳೇ ಗಾದೆಗಳು. ಅಂತಹ ಗಾದೆಗಳಲ್ಲಿ ಈ ಗಾದೆಯು ಒಂದಾಗಿದೆ. ಸೊ ಇಲ್ಲಿ ಮಹತ್ವಕ್ಕೆ 1 ಅಂಕ ಇರುತ್ತೆ. ಯಾವುದೇ ಗಾದೆ ಕೊಟ್ಟರು ಈ ಮಹತ್ವವನ್ನು ಬರೆದ್ರೆ 1 ಅಂಕ ಅವನು ಗಳಿಸಬಹುದು. ಆದ್ದರಿಂದ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು 32ನೇ ಪ್ರಶ್ನೆಯಲ್ಲಿ ಮಹತ್ವ ಅಂತ ಹೇಳಿ ಅದನ್ನು ಬರೀಲೇಬೇಕು. ಹಾಗೆ 30ನೇ ಪ್ರಶ್ನೆ ಏನಿದೆ ಅದು ಛಂದಸ್ಸು. ಛಂದಸ್ಸಲ್ಲಿ ಬಹಳ ಸುಲಭ ಇರುತ್ತೆ, ಲಘು ಗುರು ಹಾಕೋದು ಅವನು ಹಾಕಲೇಬೇಕು. ಮತ್ತು 2 ಅಂಕದಲ್ಲಿ ಸರ್ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. ಯಾವ ಪ್ರಶ್ನೆ ಪಾಠ ಪದ್ಯದ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಮಕ್ಕಳಿಗೆ ನಾವು ಆಗಲೇ ಹೇಳ್ದಂಗೆ 18ನೇ ಪ್ರಶ್ನೆಯಿಂದ 27ನೇ ಪ್ರಶ್ನೆವರೆಗೆ 2 ಅಂಕದ ಪ್ರಶ್ನೆ ಅಂತ ಹೇಳ್ತೀವಿ. ಇದರಲ್ಲಿ ಏನಪ್ಪ ಅಂತಂದರೆ 18, 19, 20, 21 ಇದು ಗದ್ಯದ್ದಾಗಿರುತ್ತೆ. ಅಂದರೆ 4 ಪ್ರಶ್ನೆಗಳು. 4 ಪ್ರಶ್ನೆಗಳು ಈಗಾಗಲೇ ಹೇಳಿದರೆ 4 ಪ್ರಶ್ನೆಗಳು ಪಾಠದಿಂದ ಆರಿಸ್ಕೊಂಡಿರ್ತೀವಿ. 22, 23 ಪದ್ಯದ್ದಾಗಿರುತ್ತೆ ಸರ್. 24ರಿಂದ 27 ಪಠ್ಯಪೋಷಕ ಅಧ್ಯಯನದ್ದು. ವಿದ್ಯಾರ್ಥಿಗಳು ಇಲ್ಲೇ ಇದು ಯಾವುದೋ ಪ್ರಶ್ನೆ ಗೊತ್ತಾಗ್ತಿಲ್ಲ ಅಂತ ತುಂಬ ಗೊಂದಲ ಮಾಡ್ಕೊಳ್ತಾರೆ. ಅದರಿಂದ 24, 25, 26, 27 ಇದೆಯಲ್ಲ ಅದು ಪಠ್ಯಪೋಷಕ ಅಧ್ಯಯನದಿಂದನೇ ಆರಿಸ್ಕೊಂಡಿರ್ತಾರೆ. ಸೊ ಇಲ್ಲಿ ಆ ಮಕ್ಕಳಿಗೆ ಈ ಗೊಂದಲವನ್ನು ಪರಿಹರಿಸ್ಬಿಟ್ರೆ ಅವ್ರಿಗೆ ಎಲ್ಲಿಂದ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು ನಮಗೆ ಪಾಠ ಪದ್ಯದಿಂದ ಬರ್ತಕ್ಕಂಥ ಪ್ರಶ್ನೆಗಳಾದರೆ, ಇನ್ನು ವ್ಯಾಕರಣಾಂಶಗಳನ್ನು ಅದನ್ನು ಕುರಿತು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಅಂತ ಮಧುಸೂದನ್ ಸರ್ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ನನಗೆ ಇಲ್ಲಿ ಏನು 1ರಿಂದ 6 ಬರುತ್ತೆ ಸರ್ ವ್ಯಾಕರಣಾಂಶ, ಮತ್ತು 7, 8, 9 ಸಂಬಂಧೀಕರಣ, 10 ಸಹ ವ್ಯಾಕರಣದಲ್ಲೇ ಕೇಳೋದು. ಆ ಮಕ್ಕಳು ಹೇಗೆ ಅದನ್ನು ಸುಲಭವಾಗಿ ಗುರುತಿಸ್ಬೋದು, ಯಾವ ವ್ಯಾಕರಣಾಂಶ ಕೇಳಬಹುದು ಅನ್ನೋದನ್ನು ಮಕ್ಕಳಿಗೆ ದಯಮಾಡಿ ವಿಷದಪಡಿಸಿ ಸರ್. ಖಂಡಿತ ಮೇಡಮ್. ಮಕ್ಕಳ, ನಿಮಗೆಲ್ಲ ಗೊತ್ತಾಗಿದೆ, ಈಗಾಗಲೇ ಮೇಡಮ್ ಕೂಡ ಹೇಳಿದ್ದಾರೆ. ಪಠ್ಯಪುಸ್ತಕಗಳು ಹೇಗೆ ಓದ್ಕೋಬೇಕೋ ಹಾಗೆಯೇ ಗ್ರಾಮರ್ ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ಗ್ರಾಮರು ಕೂಡ ನಿಮಗೆ ಪ್ರತಿ ಪಾಠ ಆದಮೇಲೆ ನೀವು ನೋಡಿರ್ಬೋದು, ಪ್ರತಿ ಪಾಠ ಆದಮೇಲೆ ವ್ಯಾಕರಣ ವಿಭಾಗ ಅಂತಲೇ ಇರುತ್ತೆ. ಹಾಗೆಯೇ ಭಾಷಾಭ್ಯಾಸದಲ್ಲೂ ಕೂಡ ನಿಮಗೆ ವ್ಯಾಕರಣ ಸಂಬಂಧಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡಿರಬೇಕು. ಈಗ ನೀವು 4 ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಮಕ್ಕಳ. 4 ಪ್ರಶ್ನೆ ಪತ್ರಿಕೆಗಳು ಮತ್ತು ಮೇಡಮ್ ಹೇಳಿದಾಗೆ ಪಾಠ ಹಂಚಿಕೆ, ಅಂದರೆ ಅಂಕಗಳ ಹಂಚಿಕೆ, ಪರೀಕ್ಷೆಗೆ ಯಾವ್ಯಾವ ಪಾಠಗಳಿಂದ ಎಷ್ಟೆಷ್ಟು ಅಂಕಗಳು ಅಂತ ಹಂಚಿಕೆಯನ್ನು ನೋಡಿದಾಗ ನೀವು 10 ಅಂಕಗಳು ವ್ಯಾಕರಣದಿಂದ ಅಂತ ಗೊತ್ತಾಗಿದೆ. ಈಗ ಸರ್ 10 ಅಂಕ ಅಲ್ಲ, ವ್ಯಾಕರಣಕ್ಕೆ ಜಾಸ್ತಿ ಇದೆ. 10 ಬಹು ಆಯ್ಕೆನಲ್ಲಿ 6 ಅಲ್ಲ, ಬಹು ಆಯ್ಕೆನಲ್ಲಿ 6 ಮತ್ತು 4 ಅನಾಲಜಿ ಕ್ವೆಶನ್ಸು. ಇದು ಪೂರ್ತಿ ವ್ಯಾಕರಣದಿಂದ ಬರೋದು, ಅರ್ಥ ಆಯ್ತಾ? ವ್ಯಾಕರಣ ಬಿಟ್ಟು ಬೇರೆ ಯಾವುದನ್ನು ಕೇಳಲ್ಲ ಇದರಲ್ಲಿ. ಅದನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ. 6 ಮಾರ್ಕ್ಸು ಆಬ್ಜೆಕ್ಟಿವ್ ಟೈಪ್ಸು ಬಹು ಆಯ್ಕೆ ಮಾದರಿ, ಹಾಗೆಯೇ ಇನ್ನೂ 4 ಅಂಕಗಳು ಅನಾಲಜಿ ಅಥವಾ ಸಂಬಂಧೀಕರಿಸಿ ಅಂತ. ಇದನ್ನು ಇವಾಗ ನೋಡ್ತಾ ಹೋಗೋಣ. ನೋಡಿ, ನೀವು 4 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಪ್ರತಿ ಪ್ರಶ್ನೆ ಪತ್ರಿಕೆಯ ಮೊದಲನೇ ಕ್ವೆಶ್ಚನ್ ಗ್ರಾಮರಲ್ಲಿ, ವ್ಯಾಕರಣದಲ್ಲಿ ಮೊದಲನೇ ಪ್ರಶ್ನೆ ಯಾವಾಗಲೂ ವ್ಯಾಕರಣದಲ್ಲಿ ವರ್ಣಮಾಲೆಯಿಂದ ಇರುತ್ತೆ ಮಕ್ಕಳ. ವರ್ಣಮಾಲೆಯಿಂದ ಪ್ರಾರಂಭ ಆಗಿರುತ್ತೆ. ಹಾಗಾದರೆ ವರ್ಣಮಾಲೆ ಅನ್ನೋ ಟಾಪಿಕ್ಕು ತುಂಬ ಇಂಪಾರ್ಟೆಂಟು. ವರ್ಣಮಾಲೆಯಿಂದ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ನೀವು 1 ಅಂಕ ಅಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ. ಸರಿ, ಹಾಗಾದರೆ ನಂದೊಂದು ಅನುಮಾನ ಸರ್. ಅದರಲ್ಲಿ ಸುಮಾರು ವರ್ಣಮಾಲೆ ಅಂದರೆ ಸುಮಾರಿದೆ. ಮಕ್ಕಳು ಹೆಚ್ಚಾಗಿ ವರ್ಣಮಾಲೆಯಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದಕ್ಕೆ ಗಮನಿಸೋದಕ್ಕೆ ಈ ನಾವು 4 ಪ್ರಶ್ನೆ ಪತ್ರಿಕೆಗಳು ಮತ್ತು ಪ್ರಿಪ್ರೇಟ್ರಿ 3 ಬರುತ್ತಲ್ಲ, ಅದರಲ್ಲಿರೋದನ್ನು ನೋಡಿಕೊಂಡ್ರೆ ಸಾಕಾ?
ಮೇಡಮ್ ಅದ್ರ ಜೊತೆಗೆ ಈಗ ವರ್ಣಮಾಲೆ ಅಂತ ಹೇಳಿದ್ರೆ ನಾವು ಕ್ವೆಶನ್ ಪೇಪರ್ಗಳನ್ನು ವಿಶ್ಲೇಷಣೆ ಮಾಡಿದಾಗ ಹೇಗೆ ಕೊಟ್ಟಿದ್ದಾನೆ ವರ್ಣಮಾಲೆ ಬಗ್ಗೆ ಕ್ವೆಶನ್ಗಳನ್ನು ಹೇಗೆ ಫ್ರೇಮ್ ಮಾಡಿದ್ದಾರೆ ಅನ್ನೋದನ್ನು ಗಮನಿಸ್ಬೋದು. ಇಲ್ಲಿ ಗಮನಿಸಿದಾಗ ಮೇಡಮ್ ಇಷ್ಟು ವರ್ಷದಲ್ಲಿ ಈಗ 10 ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡ್ಬೋದು. ವರ್ಣಮಾಲೆ ಬಗ್ಗೆ ಒಂದು ಕ್ವೆಶನ್ ಇರುತ್ತೆ. ಹೇಗೆ ಫ್ರೇಮ್ ಮಾಡಿರ್ತಾರೆ ಅಂದರೆ 2 ಥರ ಅಲ್ಲಿ ಫ್ರೇಮ್ ಮಾಡಿದ್ದಾರೆ ಮೇಡಮ್. ಒಂದನ್ನು ವರ್ಣಮಾಲೆಯನ್ನು ಅಂದರೆ ವರ್ಣಮಾಲೆಗಳಲ್ಲಿ ಸಂಖ್ಯೆಗಳನ್ನು ಕೊಡ್ತಕ್ಕಂಥದ್ದು. ಈಗ ಉದಾಹರಣೆಗೆ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಕೇಳ್ಬೋದು, ಸ್ವರಗಳು ಎಷ್ಟು ಅಕ್ಷರ ಇದೆ ಅಂತ ಹೇಳ್ಬೋದು, ಅನುಸ್ವಾರಗಳ ಸಂಖ್ಯೆ ಎಷ್ಟು ಅಕ್ಷರಗಳು ಅಂತ ಕೇಳ್ಬೋದು. ಇಲ್ಲಿ ಈಗ ಮೊದಲನೇ ಪೇಪರ್ನಲ್ಲಿ ನೋಡಿ ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳು ಅಂತ ಕೇಳಿದ್ದಾರೆ. ಹೀಗೆ ಒಂದು ಸಂಖ್ಯೆಗಳು ಕೊಡ್ತಾರೆ, ಇನ್ನೊಂದು ಡೆಫಿನಿಷನ್ ವೈಸ್ ಕೇಳಿದ್ದಾನೆ ಮೇಡಮ್. ಈಗ ಉದಾಹರಣೆಗೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಯಾವುವು, ಹಾಗೆಯೇ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರ ಯಾವುವು ಅಂತ ಈ ಥರ ನಾವು 2 ಥರ ನೋಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಒಂದು 11 ಕ್ವೆಶನ್ನು ನಿಮಗೆ ಕಲ್ತ್ಕೊಂಡ್ಬಿಟ್ರೆ 1 ನಂಬರ್ಗೆ ವರ್ಣಮಾಲೆಯಿಂದ ಏನು ಸಂಖ್ಯೆಗಳು ಕೇಳ್ತಾನೆ ಅದು, ಇನ್ನೊಂದು 5-6 ಡೆಫಿನಿಷನ್ ವೈಸ್. ಇಷ್ಟು ಕಲ್ತ್ಕೊಂಡ್ಬಿಟ್ರೆ ಇದನ್ನೇನು ನಿಮಗೆ ತುಂಬ ಗಂಟೆಗಟ್ಟಲೆ ಆಗಲ್ಲ. 1-2 ನಿಮಿಷದಲ್ಲಿ ಒಂದು ಸರಿ ಗ್ಲಾನ್ಸ್ ಮಾಡ್ಕೊಂಬಿಟ್ರೆ ಸಾಕು. ಫಾರ್ ಎಕ್ಸಾಂಪಲ್, ಈಗ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ 49, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಗಳ ಸಂಖ್ಯೆ, ಹೀಗೆ ಆರ್ಡ್ರಲ್ಲಿ ನಾವು ಅದನ್ನು ಬರೆದು ಕಲ್ತ್ಕೊಂಡ್ಬಿಡೋದು. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಅಂತ ಆಗಿರ್ಬೋದು, ಅಥವಾ ಒಟ್ಟು ಹ್ರಸ್ವ ಸ್ವರಗಳ ಸಂಖ್ಯೆ, ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ. ಸಾಮಾನ್ಯವಾಗಿ ನೀವು ನೋಡಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅನ್ನೋದು ಸುಮಾರು 8 ಸರಿ ರಿಪೀಟ್ ಆಗಿದೆ. ನಾನು ಅದಕ್ಕೆ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಈ ಪಟ್ಟಿಗಳು ಬರ್ಕೊಂಬಿಡಿ ಮಕ್ಕಳ, ಕನ್ನಡ ವರ್ಣಮಾಲೆ ಪಟ್ಟಿ ಬರ್ಕೊಂಬಿಡಿ, ಕರೆಕ್ಟಾಗಿ ಬರೆದ್ಬಿಟ್ಟು ಯಾವ್ಯಾವುದು ಎಷ್ಟೆಷ್ಟು ಅಕ್ಷರಗಳು ಇರುತ್ತೆ ಅನ್ನೋದು. ಒಂದು ನಂಬರ್ಗೆ ಅದಾಯಿತು. ಹಾಗೆಯೇ ಅದೇ 1 ನಂಬರ್ಗೆ ಇನ್ಯಾವ ಥರ ಕೇಳ್ತಾರೆ. ಈಗ ಉದಾಹರಣೆಗೆ ಒಂದು ಸರಿ ಕೇಳಿದ್ದ ವರ್ಗದ 1 ಮತ್ತು 3ನೇ ಅಕ್ಷರಗಳನ್ನು ಹೀಗೆನ್ನುವರು. ಅಲ್ಪಪ್ರಾಣ 1 ಮತ್ತು 3 ಅಲ್ಪಪ್ರಾಣ, ಹಾಗೆಯೇ 2 ಮತ್ತು 4 ಮಹಾಪ್ರಾಣ, 5ನೇದು ಅನುನಾಸಿಕ. ಈ ಥರ ವರ್ಣಮಾಲೆಯನ್ನು ನಾವು ಯಾವ್ಯಾವ ಥರ ಕ್ವೆಶನ್ ಕೇಳ್ಬೋದು ಅಂತ ಕ್ವೆಶನ್ ಪೇಪರ್ಗಳನ್ನು ನೋಡಿದಾಗ ಗೊತ್ತಿರುತ್ತೆ. ಪೂರ್ತಿ ವರ್ಣಮಾಲೆ ಒಂದು ಚಾಪ್ಟರ್ ಅಂತ ಅಂದ್ಕೊಂಡ್ರೆ ಈ ರೀತಿ ಕ್ವೆಶನ್ಗಳನ್ನು ನಾವೇ ಫ್ರೇಮ್ ಮಾಡಿಕೊಂಡು ಅದನ್ನು ಕಲ್ತ್ಕೊಂಡಿದ್ದೆ ಆದರೆ ವರ್ಣಮಾಲೆಯಲ್ಲಿ ಯಾವುದೇ ಕ್ವೆಶನ್ ಕೇಳಿದ್ರು ನಾವು ಅಟೆಂಡ್ ಮಾಡ್ಬೋದು. ಸರ್, ನನ್ನ ಒಂದು ಅನುಮಾನ ಏನು ಅಂದರೆ, ಈಗ ನಾವು ಕಲಿಕೆನಲ್ಲಿ ಹಿಂದುಳಿದ ಮಕ್ಕಳಿಗೆ ಅಂದರೆ, ಈಗ ನೀವು ಹೇಳಿದ್ರಿ ತುಂಬ ಡೀಪಾಗಿ ಡೆಪ್ತ್ ಆಗೋದಾಗ ಆ ಮಕ್ಕಳು ಅಷ್ಟು ಕಲ್ತಿರ್ತಾರೆ, ಮುಂದೆ ಏನು ಕಲಿಕೆಯಲ್ಲಿ ಮುಂದಿರ್ತಾರೋ ಅವರು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವರ್ಣಮಾಲೆಯಲ್ಲಿ ಸಿಂಪಲ್ಲಾಗಿ ಯಾವುದನ್ನು ಕಲ್ತ್ಕೊಂಡ್ರೆ ಸಾಕು? ಈ 4 ಪ್ರಶ್ನೆ ಪತ್ರಿಕೆ, 2 ಪ್ರಿಪ್ರೇಟರಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಸಾಕಲ್ವಾ? ಖಂಡಿತ ಮೇಡಮ್. ಈಗ ನೋಡಿ, ಈಗ ನಾನು ಹೇಳಿದೆ, ವರ್ಣಮಾಲೆ ಬಿಡಬಾರ್ದು, ವರ್ಣಮಾಲೆ ಬಿಡಬಾರ್ದು. ಒಂದು ವರ್ಣಮಾಲೆ ಅನ್ನೋದು ನಾನು ಅದಕ್ಕೆ ಅವರಿಗೆ ಚಿಕ್ಕ ಚಿಕ್ಕ ಪ್ರಶ್ನೆಗಳ ಥರ ನಾವು ಫ್ರೇಮ್ ಮಾಡಿಕೊಂಡು ಅವ್ರಿಗೆ ಕಲಿಸ್ಬಿಡ್ಬೇಕು. ಅಕ್ಷರಗಳ ಪರಿಚಯ ಅವ್ರಿಗಿರಬೇಕು. ಒಟ್ಟಿನಲ್ಲಿ ಎಷ್ಟು ಅಕ್ಷರ ಇರುತ್ತಪ್ಪ, ಸ್ವರಗಳು ಎಷ್ಟಿರುತ್ತೆ, ವ್ಯಂಜನಗಳಿರುತ್ತೆ, ಅದನ್ನು ಒಂದು ಪಟ್ಟಿ ಥರ ಮಾಡಿ ಅವ್ರಿಗೆ ಮನದಟ್ಟು ಮಾಡಿಸ್ಕೊಟ್ಬಿಟ್ರೆ ಖಂಡಿತ ಅವ್ರು ಬರೀತಾರೆ. ಅನುನಾಸಿಕಗಳು ಅಂದರೆ 5ನೇ ಅಕ್ಷರಗಳು ಬರ್ತದೆ. ವರ್ಗದಲ್ಲಿ 5ನೇ ಅಕ್ಷರಗಳೆಲ್ಲ ಅನುನಾಸಿಕಗಳು. ಅವರು ಕೆಲವು ಸಾರಿ ಅಕ್ಷರಗಳನ್ನು ಕೊಡ್ತಾರೆ. ಈಗ ಉದಾಹರಣೆಗೆ ಠ, ಥ, ಫ ಈ ಅಕ್ಷರಗಳನ್ನು ಹೀಗೆನ್ನುವರು ಅಂತ ಕೊಟ್ಬಿಡ್ತಾರೆ. ಅಥವಾ ಈಗ ಬಿಫೋರ್ ಲಾಸ್ಟ್ ಇಯರ್ ಕೊಟ್ಟಿದ್ರಲ್ಲ ಪಬ್ಲಿಕ್ ಎಕ್ಸಾಮಲ್ಲೇ ಮತ್ತು ಅಹ ಎಂಬ ಅಕ್ಷರಗಳನ್ನು ಈ ಗುಂಪಿಗೆ ಸೇರಿಸ್ತಾರೆ. ಅನುಸ್ವಾರ ಅಥವಾ ವಿಸರ್ಗಗಳನ್ನು ಹೀಗೆನ್ನುವರು, ಈ ಥರ ಎಲ್ಲ ಕೊಡೋದ್ರಿಂದ. ಆದರೆ ಹೆಚ್ಚಾಗಿ ಆ ಥರ ಕೇಳಿಲ್ಲ ಈಗ ಬಹಳ ಸರಳವಾಗಿ ಈಗಿನ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ ನೋಡಿದ್ರೆ ನೀವು ಅನುಸ್ವಾರ ಮತ್ತು ವಿಸರ್ಗಗಳನ್ನು ಹೀಗೆನ್ನುವರು ಅಂತ ಕೇಳಿದ್ದಾನೆ. ಅದರಿಂದ ನಾನು ಹೇಳಿದಾಗೆ ಅಂಕಿಗಳು 1, 2, 3 ಅಂತ ನಾವೇನು ಇವಾಗ ಸಂಖ್ಯೆಗಳನ್ನು ಹೇಳ್ತೀವಿ, ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅದು ಒಂದಾಯಿತು. ಹಾಗೆಯೇ ಡೆಫಿನಿಷನ್ ವೈಸು ಕೂಡ ಅವರಿಗೆ ದಿನ ನೀವು ಹೇಳಿದಾಗೆ, ಇವಾಗ ನೀವು ಹೇಳಿದ್ರಲ್ಲ ಲೇಖಕರ ಪರಿಚಯ ಎಲ್ಲ ಹೇಳಿಸೋದು, ಹಾಗೆ ವರ್ಣಮಾಲೆಯನ್ನು ಒಂದು ಮಗು, ಈಗ ಯಾವುದೋ ಒಂದು ಸ್ಕೂಲಲ್ಲಿ ವಿಡಿಯೋನೇ ಕೂಡ ಹಾಕಿದ್ರು, ಮಕ್ಕಳು ಎಷ್ಟು ಚೆನ್ನಾಗಿ ವರ್ಣಮಾಲೆಯ ಬಗ್ಗೆ ಅಕ್ಷರಗಳನ್ನು ಬರೆದು ಒಂದು ಮಗು ಎಕ್ಸ್ಪ್ಲೇನ್ ಮಾಡ್ತಾಯಿತ್ತು. ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿನೇ, ತುಂಬ ಇಷ್ಟ ಆಯ್ತು ಅದು. ಮಕ್ಕಳು ಹೇಗೆ ಅದ್ರ ಬಗ್ಗೆ ಆಸಕ್ತಿಯಿಂದ ಕಲಿತಾ ಇದ್ದಾರೆ ಅಂತ. ಹಾಗೆ ಆ ಮಕ್ಕಳಿಗೆ ಯಾರಾದರೂ ಚೆನ್ನಾಗಿ ಓದೋ ಮಕ್ಕಳಿರ್ತಾರೆ, ಅವ್ರಿಗೆ ಬರೆಸಿ ಪದೇ ಪದೇ ಅದನ್ನು ಹೇಳಿಸೋದ್ರ ಮೂಲಕ ಈಗ ಪ್ರತಿಯೊಂದು ಮಗುನೂ ಎಷ್ಟು ಅಕ್ಷರ ಇದೆ, ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ಅವರ್ಗೀಯ ವ್ಯಂಜನಗಳೆಷ್ಟು, ಈ ಥರದನ್ನು ಪರಿಚಯ ಮಾಡಿಬಿಡ್ಬೇಕು. ಅವ್ರಿಗೆ ಪರಿಚಯ ಮಾಡಿಸ್ಕೊಂಡ್ರೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ವರ್ಣಮಾಲೆದು ಆಯಿತು. ಇನ್ನು ಮೊದಲನೇ ಕ್ವೆಶನ್ ಯಾವಾಗಲೂ ವರ್ಣಮಾಲೆ ಅಂತ ಹೇಳಿದೆ.
ಇನ್ನು ಎರಡನೇ ಕ್ವೆಶನ್ ನೀವು ನೋಡಿದ್ರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಂಧಿ ಇದೆ. ಇಲ್ಲಿ ಸಂಧಿನಲ್ಲಿ ಯಾವ ರೀತಿ ಮಕ್ಕಳು ತುಂಬ ಸುಲಭವಾಗಿ ಗುರ್ತು ಮಾಡ್ಬೋದು ಅಂತ ನೀವು ಹೇಗಾದರೂ ಪ್ರಯತ್ನ ಪಟ್ಟಿದ್ದೀರಾ ಮೇಡಮ್? ಯಾವ ಥರನಾದರೂ ಇದು ಸಂಧಿಗಳನ್ನು ಹೇಗೆ ಮಕ್ಕಳಿಗೆ ಸುಲಭ ಕಲಿಸ್ಬೋದು? ಸುಲಭವಾಗಿ ಕಲಿಸ್ಬೋದು ಅನ್ನೋದಕ್ಕಿಂತ ಮಕ್ಕಳಿಗೆ ಸ್ವಲ್ಪ ಗುರುತಿಸೋದು ಕಷ್ಟಪಡ್ತಾರೆ. ಯಾರು ಅಬವ್ ಅವರೇಜ್ ಇರ್ತಾರೆ ಸರ್ ಅವರು ಕಲಿತಾರೆ. ಈಗ ಉದಾಹರಣೆ ನಾನು ಹೇಗೆ ಈಗ ಆ ಮಕ್ಕಳಿಗೆ ಒಂದು ಅಕ್ಷರ ಬಿಟ್ಟು ಹೋಗುತ್ತೆ, ಒಂದು ಅಕ್ಷರ ಬರುತ್ತೆ ಅನ್ನೋದನ್ನು ನಾನು ಹೇಗೆ ಕಲಿಸಿದ್ದೀನಿ. ಈಗ ಪ್ರತಿ ಒಂದು ಪದ ಇರುತ್ತೆ. ಈಗ ಉದಾಹರಣೆ ಇಲ್ಲೇ ಯಾವುದೋ ಮಾತಂತು ಆ ಪದವನ್ನು ಬಿಡಿಸೋದು ಸರ್. ಮಾತು ಪ್ಲಸ್ ಅಂತು ಅಲ್ಲೇನು ಅದು ಯಾವ ಸಂಧಿ ಆಯ್ತು ಹೇಳಿ? ಲೋಪಸಂಧಿ. ಲೋಪಸಂಧಿ ಅಂದ್ರೇನು? ಬಿಟ್ಟು ಹೋಗೋದು. ನಾನು ಬಿಡಿಸಿದಾಗ ಮಾತು ಪ್ಲಸ್ ಅಂತು. ಮಾತು ಅನ್ನೋದ ಮ ಪ್ಲಸ್ ಆ ಇದೆ, ಆ ತ ಪ್ಲಸ್ ಉ ಇದೆ, ಮತ್ತೆ ಪ್ಲಸ್ ಹಾಕಿ ಅದನ್ನು ಬಿಡಿಸ್ತೀನಿ. ಮತ್ತೆ ಅಲ್ಲಿ ಮಾತಂತು ಅಂತ ಬರುತ್ತೆ ನೋಡಿ, ಅದನ್ನು ಅದೇ ರೀತಿ ಬಿಡಿಸ್ಕೊಂಡಾಗ ಎರಡನ್ನೂ ನೋಡಿದಾಗ ಇಲ್ಲಿ ಯಾವುದೋ ಅರ್ಥ ವ್ಯತ್ಯಾಸ ಆಗದೆ ನೋಡಿ ಒಂದು ಅಕ್ಷರ ಇಲ್ಲಿ ಹೊರಟೋಗಿದೆ ಅನ್ನೋದನ್ನು ನಾನು ಅವರಿಗೆ ಏನು ಹೇಳೋದು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದೀನಿ ಸರ್. ಹೇಗೆ ಈಗ ಒಂದು ಅಕ್ಷರ ಹೇಗೆ ಬಂದು ಸೇರುತ್ತೆ, ಹೇಗೆ ಅದರ ಬದಲಾಗಿ ಹೇಗೆ ಬರುತ್ತೆ, ಆದೇಶ ಸಂಧಿ ಆಗ್ಬೋದು, ಆಗಮ, ಈ ರೀತಿ. ಯಾಕೆಂದರೆ ಅವ್ರಿಗೆ ಪ್ರೈಮರಿಯಿಂದ ಈ ಪದವನ್ನು ಹೇಗೆ ಬಿಡಿಸ್ಬೇಕು, ಈ ಪದ ಆಗಬೇಕು ಅಂದರೆ ಹೇಗಾಗಿರುತ್ತೆ ಅನ್ನೋದು ಗೊತ್ತಾಗಿರುತ್ತೆ ಸರ್. ಈ ಒಂದು ಸರಳವಾದಂಥ ಮಾರ್ಗದಲ್ಲಿ ಕಳಿಸಿರೋದ್ರಿಂದ ಇದು ಬಿಟ್ಟು ಹೋದರೂ ಅರ್ಥ ವ್ಯತ್ಯಾಸ ಆಗಲ್ಲ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಸರ್. ಓಕೆ, ತುಂಬ ಚೆನ್ನಾಗಿದೆ ಮೇಡಮ್. ಈಗ ಒಟ್ಟು 10 ಸಂಧಿಗಳಿದೆ ಮೇಡಮ್. ಕನ್ನಡ ಸಂಧಿಗಳು 3 ಮತ್ತು ಇನ್ನು 7 ಸಂಧಿಗಳು ಸಂಸ್ಕೃತದಲ್ಲಿ ಬರುತ್ತೆ. ಅವ್ರಿಗೆ ಮುಖ್ಯವಾಗಿ ಕನ್ನಡ ಸಂಧಿಗಳು ಅಂದಾಗ 1 ವ್ಯಂಜನ ಸಂಧಿ ಬಂದ್ಬಿಡುತ್ತೆ, ಇನ್ನು 2 ಸ್ವರ ಸಂಧಿಗಳಿರುತ್ತೆ. ಈಗ ಸ್ವರ ಸಂಧಿಗಳಲ್ಲಿ ಲೋಪಸಂಧಿ 1 ಮತ್ತು ನೋಡಿ ಯಾ ಮತ್ತು ವಾ, ಅದು ಗೊತ್ತು, ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಯಾ ಮತ್ತು ವಾ ಯಾವಾಗ ಬಂದರೆ ಅದು ಆಗಮ ಸಂಧಿ ಆಗುತ್ತೆ ಅಂತ. ಈಗ ಮಕ್ಕಳು ಸಾಮಾನ್ಯವಾಗಿ ಕನ್ಫ್ಯೂಸ್ ಆಗೋದನ್ನು ನಾನು ಗಮನಿಸಿದ್ದೀನಿ. ಆದೇಶ ಸಂಧಿನಲ್ಲೂ ವಾ ಬರುತ್ತೆ. ಹೌದು, ಮೇಲ್ವಾತು. ಮೇಲ್ ಪ್ಲಸ್ ಮಾತು ಮೆಲ್ವಾತು ಬರುತ್ತೆ. ಮಕ್ಕಳು ಹೇಗೆ ಅಂದರೆ ವಕಾರ ಬಂದ ತಕ್ಷಣ ಅದು ಆಗಮ ಸಂಧಿ ಹಾಕ್ಬಿಡು ಅಂತ. ನಾವು ಸ್ಪಷ್ಟವಾಗಿ ಹೇಳ್ಕೊಟ್ಟಿರ್ಬೇಕು, ವಾ ಯಾವ ಅಕ್ಷರಕ್ಕೆ ಬರ್ತಾ ಇದೆ ಅಂತ. ಅದು ಸ್ವರಕ್ಕೆ ಬರ್ತಾ ಇದೆಯಾ ಮತ್ತು ವ್ಯಂಜನಕ್ಕೆ ಅಥವಾ ವ್ಯಂಜನಕ್ಕೆ ಬರ್ತಾ ಇದೆಯಾ ಅಂತ. ಈಗ ಮೆಲ್ಮಾತು ಅನ್ನುವಾಗ ಮೆಲ್ ಪ್ಲಸ್ ಮಾತು ಮೆಲ್ವಾತು ಆಯಿತು. ಮಾ ಅಕ್ಷರಕ್ಕೆ ವಾ ಬರ್ತಾ ಇದೆ ಅಂದರೆ ವ್ಯಂಜನಕ್ಕೆ ವಾ ಬರ್ತಾ ಇದೆ, ಆದ್ದರಿಂದ ಅದು ವ್ಯಂಜನ ಸಂಧಿಗೆ ಗುರ್ತು ಮಾಡಬೇಕು, ಆದೇಶ ಸಂಧಿ. ಹಾಗೆಯೇ ಅದು ಈಗ ಉದಾಹರಣೆಗೆ ಹೂ ಪ್ಲಸ್ ಹೂ ಅನ್ನುವಾಗ ಆ ಇದೆ ಸ್ವರ, ಹಾಗೆ ವಾ ಬರ್ತಾ ಇದೆ. ಈ ಥರ ಸ್ವರಕ್ಕೆ ವ್ಯಂಜನ ಬಂದರೆ ಅದು ಆಗಮ ಸಂಧಿ, ವ್ಯಂಜನಕ್ಕೆ ವ್ಯಂಜನನೇ ಬಂದರೆ ಅದು ವ್ಯಂಜನ ಸಂಧಿ ಅನ್ನೋದು ಅವರಿಗೆ ಗೊತ್ತಿರಬೇಕು. ಹಾಗೆಯೇ ಮಕ್ಕಳು ಸಾಮಾನ್ಯವಾಗಿ ಕೇಳೋದು ಸಂಸ್ಕೃತ ಮತ್ತು ಕನ್ನಡ ಪದಗಳನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತ. ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಈಗ ಉದಾಹರಣೆಗೆ ವಿಭಕ್ತಿ ಪ್ರತ್ಯಯಗಳು ಬಂದ ತಕ್ಷಣ ಅದು ಕನ್ನಡ ಪದಗಳೇ ಆಗಿರುತ್ತೆ. ಈಗ ಭೂಮಿ ಪ್ಲಸ್ ಅನ್ನು ಅಂದಾಗ ಭೂಮಿ ಸಂಸ್ಕೃತ ಪದ, ಅನ್ನೋದು ವಿಭಕ್ತಿ ಪ್ರತ್ಯಯ ಬಂದಿರುತ್ತೆ, ಅದು ಕನ್ನಡ ಪದ ಆಗಿರುತ್ತೆ. ಹಾಗೆ ಸಂಸ್ಕೃತದಲ್ಲಿ 2 ಸಂಸ್ಕೃತ ಪದನೇ ಬರಬೇಕು. ಆವಾಗ ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಸ್ವರ ಸಂಧಿಗಳು ಅನ್ನುವಾಗ ಸವರ್ಣ ದೀರ್ಘ ಸಂಧಿ ಆಗಿರ್ಬೋದು, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಎಣ್ ಸಂಧಿ, ಈ 4 ಸಂಧಿಗಳನ್ನು ಸೂತ್ರಗಳನ್ನು ಬರೆಸಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಈಗ ಉದಾಹರಣೆಗೆ 3 ಅಕ್ಷರ ಜ್ಞಾಪಕ ಇಟ್ಕೊಳ್ಳಿ ಅವರು. ಆ, ಈ, ಉ ಈ ಥರ ಅಕ್ಷರಗಳು ಅಂತ ಹೇಳಿ ಒಂದಷ್ಟು ಉದಾಹರಣೆಗಳನ್ನು ಬರೆಸಿದ್ರೆ ಆ ಥರ ಪದಗಳು ಬಂದಾಗ ಅವರಿಗೆ ಗೊತ್ತಾಗುತ್ತೆ. ಹಾಗೆಯೇ ಎ, ಓ, ಅರ್ ಇದು ಗುಣಸಂಧಿ ಆಗುತ್ತೆ, ಮತ್ತು ಐ ಮತ್ತು ಔ ಬಂದಾಗ ವೃದ್ಧಿ ಸಂಧಿನೇ ಆಗುತ್ತೆ. ಸಾಮಾನ್ಯವಾಗಿ ಯಾವತ್ತು ನಾವು ಹೇಳಿರ್ತೀವಿ, ಯಾವತ್ತು, ವಾವತ್ತು ಮತ್ತು ರಾವತ್ತು ಬಂದರೆ ಎಣ್ ಸಂಧಿ ಅಂತ ಹೇಳಿರ್ತೀವಿ. ಆ ಯಾವತ್ತು ಎಲ್ಲಿ ಬರಬೇಕು ಅನ್ನೋದು ಹೇಳ್ಕೊಟ್ಟಿರ್ಬೇಕು. ಅತ್ಯವಸರ. ಈಗ ನಿತ್ಯಾನಂದ ಅಂತಾನು ಹೇಳಿ, ನಿತ್ಯ ಪ್ಲಸ್ ಆನಂದ ನಿತ್ಯ, ಅಲ್ಲೂ ಯಾವತ್ತು ಬಂದಿರುತ್ತೆ ಅದು ಸವರ್ಣ ದೀರ್ಘ ಸಂಧಿ ಆಗಿರುತ್ತೆ, ಅದನ್ನು ಎಣ್ ಸಂಧಿ ಅಂತ ಅವ್ರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅದಕ್ಕೆ ಎಲ್ಲಿ ಯಾವತ್ತು ಬರ್ತದೆ, ಎಲ್ಲಿ ವಾವತ್ತು ಬರ್ತದೆ, ಎಲ್ಲಿ ರಾವತ್ತು ಬರ್ತದೆ ಅನ್ನೋದನ್ನು ನಾವು ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಅವ್ರಿಗೆ ಹೇಳ್ಕೊಟ್ಬಿಟ್ರೆ ಅವ್ರಿಗೆ ಖಂಡಿತ ಅನುಕೂಲ ಆಗುತ್ತೆ, ಅವರಿಗೆ ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ. ಹಾಗೆಯೇ ವ್ಯಂಜನ ಸಂಧಿಗಳು ಸಾಮಾನ್ಯವಾಗಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆದೇಶ ಸಂಧಿಗೆ ಜಸ್ತ್ವ ಸಂಧಿ ಬರೀತಾರೆ, ಜಸ್ತ್ವ ಸಂಧಿಗೆ ಆದೇಶ ಸಂಧಿ. ಈಗ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮೇಡಮ್, ಆದೇಶ ಸಂಧಿಗೂ ಮತ್ತು ಜಸ್ತ್ವ ಸಂಧಿಗೂ ಏನು ವ್ಯತ್ಯಾಸಗಳನ್ನು ಕಂಡುಹಿಡಿಬೋದು ಹೇಳಿ. ಮೊದಲನೇದಾಗಿ ನಾನು ಈ ಥರ ಸುಲಭವಾಗಿ ಹೇಳ್ಕೊಡೋದು ಮಕ್ಕಳಿಗೆ, ಪ್ಲಸ್ ಆದಮೇಲೆ ಪ್ಲಸ್ಗಿಂತ ಮುಂಚೆ ಹಾಗೆ ಹೇಳ್ಕೊಡೋದು. ಪ್ಲಸ್ ಆದಮೇಲೆ ಚೇಂಜ್ ಆದರೆ ಕನ್ನಡ ಸಂಧಿ,
ಪ್ಲಸ್ಗಿಂತ ಮುಂಚೆನೆ ಅಂದರೆ ಮೊದಲನೇ ಪದದಲ್ಲೇ ಚೇಂಜ್ ಆಗಿಬಿಟ್ರೆ ಅದು ಜಚ್ವ ಸಂಧಿ ಆಗಿರ್ಬೋದು, ಚುತ್ವ ಆಗಿರ್ಬೋದು, ಅನುನಾಸಿಕ ಆಗಿರ್ಬೋದು. ಹಾಗೆಯೇ ಸಾಮಾನ್ಯವಾಗಿ ಅನುನಾಸಿಕಗಳಿಗೆ ಮಾವತ್ತಕ್ಷರ ಬಂದಿರ್ತದೆ. ಈಗ ಉದಾಹರಣೆಗೆ ತನ್ಮಯ ಅನ್ನುವಾಗ ತತ್ ಪ್ಲಸ್ ಮಯ ತನ್ಮಯ ಮಾವತ್ತು. ಹಾಗೆ ಸನ್ಮಾನ ಸತ್ ಪ್ಲಸ್ ಮಾನ ಸನ್ಮಾನ, ಅಲ್ಲೂ ಮಾವತ್ತು ಬಂದಿರುತ್ತೆ, ತಾಗೆ ನಾ ಬಂದಿರುತ್ತೆ. ಈ ಥರ ಸ್ವಲ್ಪ ಅವರಿಗೆ ಸುಲಭವಾಗಿ ಏನಾದರೂ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಸುಲಭವಾದ ಒಂದು ಟೆಕ್ನಿಕ್ಸನ್ನು ಹೇಳಿಕೊಟ್ಟು ಅವರಿಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಆ ಪದಗಳು ಬಂದ ತಕ್ಷಣ ಆಮೇಲೆ ಒಂದಷ್ಟು ಪದಗಳು ನೋಡ್ತಿದ್ದಂಗೆ ಮಕ್ಕಳು ಇಂಥ ಸಂಧಿ ಅಂತ ನನ್ಗೆ ಅಂದ್ರೆ ತರಗತಿಲಿ ನಾವು ಅಭ್ಯಾಸ ಮಾಡ್ತಿದ್ರೆ ಈ ಪದ ನೋಡ್ತಿದ್ದಂಗೆ ಇಂಥ ಸಂಧಿ ಹಂಗೆ ಅಭ್ಯಾಸ ಮಾಡಿಸಿದ್ರೆ ಅದಕ್ಕೆ ನೀವು ಹೇಳಿದಾಗೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವ್ರಿಗೆ ಸ್ವಲ್ಪ ಅಬ್ಸರ್ವೇಷನ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟು ಅವ್ರಿಗೆ ಒಂದು ಪಟ್ಟಿ ಮಾಡಿಸಿ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಹೇಗೆ ಬರುತ್ತೆ ಆ ಥರದ್ದು ಒಂದು ಪಟ್ಟಿಗಳನ್ನ ಮಾಡಿಸ್ಬಿಟ್ಟು ಕೂಡ ಪದಗಳ ಪಟ್ಟಿ ಮಾಡಿಸ್ಬೇಕು ಅವ್ರಿಗೆ. ಈಗ ಉದಾಹರಣೆಗೆ ಅವ್ರಿಗೆ ಗೇಮ್ ಆಡಿಸೋದು. ಈಗ ನಾನು ಸಾಮಾನ್ಯವಾಗಿ ಮೂರು ಮಕ್ಕಳನ್ನ ಬೋರ್ಡ್ ಹತ್ರ ನಿಲ್ಲಿಸ್ಬಿಟ್ಟು ಗೆರೆಗಳು ಹಾಕ್ಬಿಟ್ಟಿರ್ತೀನಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಒಂದು ನಿಮಿಷದಲ್ಲಿ ಅವರು ಎಷ್ಟು ಬೇಗ ಉದಾಹರಣೆಗಳನ್ನು ಕೊಡ್ತಾರೆ. ಯಾರು ಜಾಸ್ತಿ ಉದಾಹರಣೆಗಳು ಕೊಡ್ತಾರೆ ಅವರಿಗೆ ಅಲ್ಲೇ ಒಂದು ಪ್ರೈಸ್ ಕೊಡೋದು. ಮಕ್ಕಳಿಗೆ ಪರಿಚಯ ಮಾಡಿಸಿರ್ಬೇಕು ಮೊದಲು, ಯಾವ್ಯಾವ ಥರ ಲೋಪ ಸಂಧಿಗೆ ಯಾವ ಥರ ಪದಗಳು ಬರ್ತದೆ, ಆದೇಶ ಸಂಧಿಗೆ ಎಷ್ಟು ಪದಗಳು ಬರ್ತದೆ, ಎಷ್ಟು ಹೆಚ್ಚು ಪದಗಳು ನಮ್ಮ ಟೆಕ್ಸ್ಟ್ ಬುಕ್ಕಂದೇ ಇರ್ತದೆ, ಭಾಷಾಭ್ಯಾಸದಲ್ಲೂ ಇರುತ್ತೆ, ಮತ್ತು ಅವರೇ ಕೊಟ್ಟಿರೋ ಉದಾಹರಣೆಗಳಿಂದನೂ ಕೂಡ ಇರ್ತದೆ, ಮತ್ತು LBNಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಇರ್ತದೆ. ಮತ್ತು ಪ್ರತಿ ಪದವನ್ನು ಪಾಠ ಮಾಡುವಾಗಲೂ ಅಷ್ಟೇ, ಈಗ ಅವರೇ ಹೇಳ್ತಾರೆ, ಕೆಲವು ಮಕ್ಕಳು ಪಾಠ ಮಾಡುವಾಗಲೇ, ಸರ್ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಸರ್, ಇದು ಪಿತ್ರಾರ್ಜಿತ ಅಂತ ಬಂದ ತಕ್ಷಣ ಅವ್ರು ಹೇಳ್ತಾರೆ ಎಂಟು ಸಂಧಿ. ಯಾಕೆಂದರೆ ರೂ ಬಂದಿದೆ ಅಲ್ಲಿ, ಪಿತೃ ಪ್ಲಸ್ ಆರ್ಜಿತ, ಪಿತ್ರಾರ್ಜಿತ, ರಾವತ್ ಬಂದಿದೆ. ಹೀಗೆ ಮಹರ್ಷಿ ಅಂತ ಬರ್ತಾ ಇದ್ದಾಗೆ ಇದು ಗುಣಸಂಧಿ. ಅರ್ಷಿ ಅಂತ ಬರಬೇಕು, ಅರ್ಕಾವತ್ ಎಲ್ಲಿ ಬಂದಿರಬೇಕು ಅಲ್ಲಿ ಗುಣಸಂಧಿ ಆಗಿರುತ್ತೆ, ಅರ್ಕಾವತ್ ಎಲ್ಲಿ ಬಂದರೆ ಅದು ಗುಣಸಂಧಿ ಆಗುತ್ತೆ. ಈ ಥರ ನಾವು ಪಾಠ ಮಾಡುವಾಗಲೇ ಇವಾಗ ಒಂದು ಪ್ಯಾರವನ್ನು ಅವರು ಓದುವಾಗ ಪ್ಯಾರಾದಲ್ಲಿ ಎಷ್ಟು ನಾಮಪದಗಳು ಬರ್ತದೆ, ಎಷ್ಟು ಸಂಧಿ ಪದಗಳು ಬರ್ತದೆ, ಎಷ್ಟು ಸಮಾಸಗಳ ಪದಗಳು ಬರ್ತದೆ, ಒಂದು ಸರಿ ನಾವು ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಮೇಡಮ್ ಆ ಮಕ್ಕಳು ಓದುವಾಗಲೇ ಅದನ್ನು ಐಡೆಂಟಿಫೈ ಮಾಡಬೇಕು. ಮತ್ತು ನೀವು ಹೇಳಿದಾಗೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಮಗೆ ಹೆಚ್ಚು ಗಮನ ಬೇಕಾಗಿರೋದು ಕಲಿಕೆಯಲ್ಲಿ. ಅದಕ್ಕೇನೆ ಆ ಮಕ್ಕಳಿಗೆ ಬೇರೆ ಥರ ಮೆಥಡ್, ಇವಾಗ ನೀವು ಹೇಳಿದಾಗೆ ಪದಗಳ ಪಟ್ಟಿಗಳನ್ನು ಮಾಡಿಸೋದು, ಗುರುತು ಮಾಡಿಸೋದು. ನೋಡಪ್ಪ ಈ ಥರ ಒತ್ತಕ್ಷರ ಬಂದಿರುತ್ತೆ, ನೋಡಿ ಇದು ಅರ್ಕಾವತ್ ಹಿಂಗೆ ಬಂದಿರುತ್ತೆ, ಇದು ಯಾವತ್ತು ಈ ಥರ ಬಂದಿರುತ್ತೆ, ಈ ಥರ ಬಂದರೆ ಇದು ಎಂಟು ಆಗುತ್ತೆ, ಇದು ಗುಣಸಂಧಿ ಆಗುತ್ತೆ. ಲೋಪಸಂಧಿ ಆದರೆ ಏನು ಚೇಂಜಸ್, ಈ ಥರ ಒಂದು ಅಕ್ಷರ ಬಿಟ್ಟು ಹೋಗಿರುತ್ತೆ. ಆ ಮತ್ತೆ ಯಾ ಬಂದಿದ್ರೆ ಆಗಮ ಆಗಿರುತ್ತೆ. ಕ ತ ಪ ಈ ಥರ ಅವ್ರಿಗೆ ಯಾವ್ಯಾವ ಅಕ್ಷರ ಎಲ್ಲೆಲ್ಲಿ ಬದಲಾವಣೆ ಅಂತ ಸ್ವಲ್ಪ ಅವ್ರಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ನಾವು ಅವ್ರಿಗೆ ಹೇಳ್ಕೊಟ್ಟಿರ್ಬೇಕಾಗುತ್ತೆ ಮೇಡಮ್. ಅವ್ರಿಗೆ ಎಲ್ಲರಿಗೂ ಹೇಳ್ಕೊಡೋ ಥರ ಹೇಳ್ಕೊಟ್ಬಿಟ್ರೆ ಖಂಡಿತ ಅವ್ರಿಗೆ ಅರ್ಥ ಆಗೋಲ್ಲ, ಗುರ್ತು ಮಾಡೋದಕ್ಕೆ ಆಗೋದಿಲ್ಲ. ನನಗನ್ಸೋದು ಅವರಿಗೆ ಪದಗಳನ್ನೇ ಜಾಸ್ತಿ ಕೊಟ್ಟು ಈ ಪದ ಬಂದ್ರೆ ಇಂಥ ಸಂಧಿ, ಈ ಪದ ಬಂದ್ರೆ ಇಂಥ ಸಂಧಿ ಅಂತ ಹೇಳಿ ನಿಯಮಗಳನ್ನ ಪ್ರಾಕ್ಟೀಸ್ ಮಾಡಿಸೋದಕ್ಕಿಂತ ನೋಡಪ್ಪ ದೇವಾಲಯ ಅಂದ ತಕ್ಷಣ ಅವ್ರಿಗೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಬೇಕು, ಗಣೇಶ ಅಂದ ತಕ್ಷಣ ಅಂತ ಬಂದ ತಕ್ಷಣ ಅವರು ಗುಣಸಂಧಿ ಅನ್ಬೇಕು. ಈ ಥರ ಸಂಧಿಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆ ಮೂರನೇ ಪ್ರಶ್ನೆ ಬಂದಾಗ ಮೇಡಮ್ ನೋಡಿ, ಮೂರನೇ ಪ್ರಶ್ನೆ ಬಂದಾಗ 2 ಥರ ಕ್ವೆಶ್ಚನ್ ಇರುತ್ತೆ. ಒಂದು ಲೇಖನ ಚಿಹ್ನೆಗಳು ಕೊಡ್ಬೋದು, ಅಥವಾ ವಾಕ್ಯ ಪ್ರಭೇದಗಳು ಕೊಡ್ತಾರೆ ಮೇಡಮ್. ಈಗ ವಾಕ್ಯ ಪ್ರಭೇದಗಳನ್ನು ನಾನು ಮಕ್ಕಳಿಗೆ ಸಾಮಾನ್ಯವಾಗಿ ಕಲಿಸಿರ್ತೀನಿ. ಈ ತುಂಬ ಕಲಿಕೆಯಲ್ಲಿ ಹಿಂದುಳಿದವರಿಗೆ ಒಂದು ಪದವನ್ನು ಜ್ಞಾಪಕ ಇಟ್ಕೊಂಡ್ಬಿಟ್ರಪ್ಪ ಸಾಕು ಅಂತ ಹೇಳಿದ್ವಿ. ಈಗ ಉದಾಹರಣೆಗೆ ವಾಕ್ಯ ಪ್ರಭೇದಗಳಲ್ಲಿ 3 ಪದ ಬರುತ್ತೆ. ಸಾಮಾನ್ಯ ವಾಕ್ಯಕ್ಕೆ ನಾವು ಏನು ಡೆಫಿನಿಷನ್ ಹೇಳ್ತೀವಿ? ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವೇ ಸಾಮಾನ್ಯ ವಾಕ್ಯ. ಅಲ್ಲಿ ನಾನು ಏನು ಹೇಳ್ಕೊಟ್ಟಿರ್ತೀನಿ, ಎಲ್ಲರಿಗೂ ಸಾಮಾನ್ಯವಾಗಿ ಡೆಫಿನಿಷನ್ ಬರೆಸಿ ಹೇಳ್ಕೊಟ್ಟಿರ್ತೀನಿ. ಉದಾಹರಣೆ, ಈ ಕೆಲವು ಮಕ್ಕಳು ಕಲಿಕೆಯಲ್ಲಿ ಯಾರು ತುಂಬ ಸಮಸ್ಯೆ ಎದುರಿಸ್ತಾ ಇರ್ತಾರೋ ಅವರಿಗೆ ಒಂದು ಪೂರ್ಣ ಅಂತ ಪ್ರಾರಂಭ ಆದ ತಕ್ಷಣ ನೀನು ಸಾಮಾನ್ಯ ವಾಕ್ಯ ಅಂತ ಗುರ್ತು ಮಾಡು. ಹಾಗೆಯೇ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಅಂತ ಬರುತ್ತೆ. ಯಾವುದಕ್ಕೆ? ಸಂಯೋಜಿತ. ಸ್ವತಂತ್ರ ಅಂತ ವರ್ಡ್ ಬಂದ ತಕ್ಷಣ ನೀನು ಸಂಯೋಜಿತ ಅಂತ ಬರೀ. ಹಾಗೆ ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ವಾಕ್ಯಗಳು ಅಧೀನವಾಗಿದ್ದಾಗ ಅಂತ ಬರುತ್ತೆ. ಪೂರ್ತಿ ವಾಕ್ಯ ಓದಿದ್ರು ಅಧೀನ ಪ್ರಧಾನ ಅಂತ ಗುರುತು ಮಾಡ್ತಾ ಇದ್ದ ಹಾಗೆ ಮಿಶ್ರ ವಾಕ್ಯ ಅಂತ ಗುರುತು ಮಾಡಪ್ಪ. ನೋಡಿ, ಇನ್ನೂ ಸುಲಭ ಆಯ್ತಲ್ಲ ಅವರಿಗೆ. ಇದಕ್ಕಿಂತ ಸುಲಭ ಇನ್ನು ಹೇಗೆ ಅಲ್ವಾ? ವಾಕ್ಯಗಳನ್ನು ಅವರು ಓದ್ಕೊಳ್ಳುವಾಗಲೇ ಪ್ರಾರಂಭದಲ್ಲೇ ಈ ಥರ ವಾಕ್ಯ ನೋಡುವಾಗ ಪ್ರಾರಂಭದ ವರ್ಡ್ಗಳನ್ನು ಗಮನಿಸಿ
ಇಂಥದ್ದೇ ಇದು ಅಂತ ಬರಿಬೋದು. ಅದನ್ನು ಸುಲಭವಾಗಿ ಮಾಡ್ಕೋಬೋದು. ಹಾಗೆಯೇ ಲೇಖನ ಚಿಹ್ನೆಗಳು ಅಷ್ಟೇ. ಈಗ ಒಬ್ಬರು ಹೇಳಿದ ಮಾತನ್ನು ಅಂದ ತಕ್ಷಣ ಉದ್ಧರಣ ಚಿಹ್ನೆ ಉದ್ಧರಣ ಅಂತ ಬರಬೇಕು. ಒಂದು ಅಭಿಪ್ರಾಯದ ವಿವರಣೆ ಇಂತಿದೆ ಅಂದ ತಕ್ಷಣ ವಿವರಣಾತ್ಮಕ. ಹೀಗೆ ಲೇಖನ ಚಿಹ್ನೆಗಳಲ್ಲೂ ಕೂಡ ಎಷ್ಟು ಲೇಖನ ಚಿಹ್ನೆಗಳಿದೆ, ಪ್ರತಿ ಲೇಖನ ಚಿಹ್ನೆಗಳನ್ನು ಕೂಡ ಒಂದೊಂದು ಸಾಲನ್ನು ಬರೆಸೋದು, ಆ ಸಾಲನ್ನು ಬರೆಸೋದು ಮತ್ತು ಪ್ರಾರಂಭದ ವರ್ಡ್ಗಳನ್ನು ಅವರಿಗೆ ಮನದಟ್ಟು ಮಾಡಿ ಇಂಥ ವರ್ಡ್ನ ನೋಡ್ತಾ ಇದ್ದ ಹಾಗೆ ನೀನು ಈ ಲೇಖನ ಚಿಹ್ನೆಯನ್ನು ಗುರುತು ಮಾಡು ಅನ್ನೋದನ್ನು ಈ ಸಾಮಾನ್ಯವಾಗಿ ಕಲಿಕೆಯಲ್ಲಿ ಹಿಂದುಳಿದವರಿಗೆ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೋದು. ಅದು 1 ನಂಬರ್ ಗ್ಯಾರಂಟಿ ಮೇಡಮ್. ವಾಕ್ಯ ಪ್ರಭೇದಗಳಿರುತ್ತದೆ, ಲೇಖನ ಚಿಹ್ನೆ ಖಂಡಿತ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರು. ಇನ್ನು 4ನೇ ಪ್ರಶ್ನೆ ಬಂದು ನಿಮಗೆ ಕ್ರಿಯಾಪದಗಳಲ್ಲಿ ಕೊಡ್ತಾನೆ ಮೇಡಮ್. ಕ್ರಿಯಾಪದ ಅಂದ್ರೇನು, ಅದರ ಮೂಲ ರೂಪ ಕೊಡ್ಬೋದು, ಧಾತು, ಅರ್ಥ ಆಯ್ತಾ? ಹಾಗೆ ಕ್ರಿಯಾ ಪ್ರಕೃತಿ. ಅದೇ ಥರ ಕ್ರಿಯಾಪದದಲ್ಲಿ ಸಕರ್ಮಕ ಮತ್ತು ಅಕರ್ಮಕ ರೂಪಗಳನ್ನು ಕೊಡ್ಬೋದು ಮೇಡಮ್. ಯಾವ್ದಾದ್ರು ವರ್ಡ್ಗಳನ್ನ ಕೊಟ್ಬಿಟ್ಟು, ಈಗ ಉದಾಹರಣೆಗೆ ನೋಡು ಅಂದಾಗ ಇದು ಅಕರ್ಮಕನ ಸಕರ್ಮಕನ ಅಥವಾ ಗುಂಪಿಗೆ ಸೇರದ ಪದದಲ್ಲೂ ಕೂಡ ಕೊಟ್ಬೋದು. ಈ ಸಕರ್ಮಕ ಮತ್ತು ಅಕರ್ಮಕ ಅನ್ನೋದನ್ನು ಹೇಗೆ ಅವರು ಸುಲಭವಾಗಿ ಜ್ಞಾಪಕ ಇಟ್ಕೋಬೋದು ಅನ್ನೋದಕ್ಕೆ ನೀವು ಯಾವ ಥರ ಹೇಳ್ಕೊಟ್ಟಿದ್ದೀರಾ ಮೇಡಮ್? ಅದಕ್ಕೆ ಈಗ ಉದಾಹರಣೆ ಮಗು ಮಲಗಿತ್ತು, ಹಾಂ, ಅದೇನು ಅಕರ್ಮಕ ಅಲ್ಲ, ಅದನ್ನು ಸುಲಭವಾಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಈಗ ಉದಾಹರಣೆಗೆ ಏನನ್ನು ಯಾರು ಅದು ಬೇಕಾಗಿಲ್ಲ, ಅದು ಯಾವುದು ಅದನ್ನ ಬಯಸಲ್ವೋ ಅದು ಅಕರ್ಮಕ. ಕೆಲಸ ಬಯಸೋದು ಸಕರ್ಮಕ. ಈಗ ಉದಾಹರಣೆಗೆ ನೋಡು ಅಂದಾಗ ಏನನ್ನು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಉತ್ತರ ಸಿಕ್ಬಿಟ್ರೆ ಸಕರ್ಮಕ, ಉತ್ತರ ಸಿಗದೆ ಹೋದರೆ ಅಕರ್ಮಕ. ಇದೊಂದು ಕ್ವೆಶನ್ ಮಕ್ಕಳಿಗೆ ಹೇಗೆ ಕೊಟ್ಬಿಡೋದು. ಪ್ರಶ್ನೆಗಳಲ್ಲಿ ಯಾವುದೇ ವರ್ಡನ್ನು ಕೊಟ್ಬಿಟ್ರೆ, ಈಗ ತಿನ್ನು ಅಂತ ಕೊಟ್ಟರೆ ಏನನ್ನು, ಈಗ ಮಲಗು ಅಂತ ಕೊಟ್ಟರೆ ಏನನ್ನು ಅಂದರೆ ಉತ್ತರ ಸಿಗಲ್ಲ. ಈ ಥರ ಸುಲಭವಾಗಿ ಮಕ್ಕಳಿಗೆ ಸಕರ್ಮಕ ಮತ್ತು ಅಕರ್ಮಕ ಯಾವ ಕ್ರಿಯಾಪದಕ್ಕೆ ನಾವು ಕರ್ಮಪದವನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಮತ್ತು ಯಾವ ಕ್ರಿಯಾಪದಗಳು ಧಾತುಗಳು ಕರ್ಮಪದ ಅದಕ್ಕೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸುಲಭವಾಗಿ ಗುರುತು ಮಾಡಿಸ್ಬೋದು. ಆದರೆ ಹೆಚ್ಚಾಗಿ ಕೇಳೋದು ಸರ್ ಇಲ್ಲಿ ನನ್ನ ಒಂದು ಪ್ರಶ್ನೆ ಏನಂದ್ರೆ ಕ್ರಿಯಾಪದದ ರೂಪವನ್ನ ಕೇಳ್ತಾರೆ ಸರ್ ವಿದ್ಯಾರ್ಥಕ, ಜಾಸ್ತಿ ಹೆಚ್ಚಾಗಿ ಕೇಳ್ತಕ್ಕಂಥ ಪ್ರಶ್ನೆ. ಕ್ರಿಯಾಪದದ ಮೂಲ ರೂಪ ಕೇಳ್ಬಿಟ್ರು ಧಾತು, ಮತ್ತೆ ಇಲ್ಲಿ 2 ತರ ಕೇಳ್ತಾರೆ. ಕ್ರಿಯಾರೂಪಗಳು 2 ಇರುತ್ತೆ. ಒಂದು ಅರ್ಥರೂಪ, ನೀವು ಹೇಳಿದಾಗೆ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ, ಹಾಗೇನೆ ಕಾಲರೂಪಗಳನ್ನು ಕೂಡ ಕೇಳ್ತಾರೆ. ಈಗ ವಿದ್ಯಾರ್ಥಕ ಮತ್ತು ನಿಷೇಧಾರ್ಥಕ, ಸಂಭಾವನಾರ್ಥಕ ಇದು ಕೂಡ ಮಕ್ಕಳಲ್ಲಿ ಸಾಕಷ್ಟು ಗೊಂದಲಗಳನ್ನು ಉಂಟು ಮಾಡುತ್ತೆ. ಅದಕ್ಕೆ ನಾನು ಕೆಲವು ವರ್ಡ್ಗಳಿಗೆ ಕಡೆಯ ಅಕ್ಷರಗಳನ್ನು ಹಾಕ್ಕೊಂಡ್ರೆ ಏನು ಚೇಂಜಸ್ ಆಗುತ್ತೆ ಅಂತ. ಈಗ ಉದಾಹರಣೆಗೆ ಸಾಮಾನ್ಯವಾಗಿ ನಾವು ಇದುವರೆಗೂ ಕ್ವೆಶನ್ ಪೇಪರ್ಗಳನ್ನು ಅನಲೈಸ್ ಮಾಡಿರುವಾಗ ವಿದ್ಯಾರ್ಥಕ ರೂಪವನ್ನು ಹೇಗೆ ಕೊಟ್ಟಿರ್ತಾನೆ, ಅಲಿಯಿಂದನೇ ಎಂಡ್ ಆಗಿರುತ್ತೆ. ಈಗ ಹಾಡು, ಹಾಡಲಿ, ನೋಡಲಿ, ಬೆಳೆಯಲಿ ಈ ಥರ ಅಲಿಯಿಂದ ಎಂಡ್ ಆಗಿರುತ್ತೆ. ಒಂದೊಂದ್ಸರಿ ಓಣ ಅಂತಾನೂ ಇರುತ್ತೆ. ಈಗ ಕಟ್ಟೋಣ, ಮುಟ್ಟೋಣ, ಹಾಡೋಣ, ವೆವು ಅಂತಾನೂ ಇರುತ್ತೆ. ಸಾಮಾನ್ಯವಾಗಿ ಅಲಿಯಿಂದ ಎಂಡ್ ಆಗಿರುತ್ತೆ. ಅದು ವಿದ್ಯಾರ್ಥಕ, ಆಜ್ಞೆ ಮತ್ತು ಹಾರೈಕೆ, ಅಪ್ಪಣೆ ಇದು. ಇನ್ನು ನಿಷೇಧಾರ್ಥಕಕ್ಕೆ ಆ ಕೆಲಸ ಆಗಿಲ್ಲ, ಕ್ರಿಯೆ ಆಗಿಲ್ಲ ಅನ್ನೋದಕ್ಕೆ ಅಳು ಅಂತ ಹೇಳ್ಕೊಟ್ಟಿದ್ದೀನಿ ಮೇಡಮ್ ನಾನು. ನೋಡನು, ನೋಡಳು, ಬಹುವಚನ ಅವರು ಇದೇ ಥರ ಇರಬೇಕು. ಈ ಥರ ಇದ್ದಾಗ ಕ್ರಿಯೆ ನಡೆದಿಲ್ಲ ಅನ್ನೋದನ್ನ ಅದು ಹೇಳುತ್ತೆ. ಹಾಗೇನೆ ಈತು, ಇಯಾನು, ಇಯಾಳು ಈ ಥರ ಕೆಲವು ಮಕ್ಕಳಿಗೆ ಯಾರು ಕಷ್ಟ ಪಡ್ತಾ ಇರ್ತಾರೆ ಕನ್ನಡ ಗ್ರಾಮರ್ ಕಲಿಯೋದಕ್ಕೆ, ಅಂಥವ್ರಿಗೆ ಸ್ವಲ್ಪ ಸುಲಭವಾಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಈ ಥರ ಅಕ್ಷರಗಳನ್ನು ಪ್ರಾಕ್ಟೀಸ್ ಮಾಡಿಸಿದಾಗ ಆ ಪದಗಳನ್ನು ನೋಡ್ತಾ ಇದ್ದಾಗ, ಈಗ ನೋಡೀತು, ಹಾರೀತು, ಈಗ ಬಂದೀತು, ನೋಡಿಯಾನು ಈ ಥರ ಪದಗಳು ಬಂದಾಗ ಅದು ಸಂಭಾವನಾರ್ಥಕ ರೂಪಗಳು ಆಗತ್ತೆ. ಹಾಗೆ ಸರ್ ನನಗನ್ಸುತ್ತೆ ನೋಡಿ, ನಾವು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗಾದ್ರಿಂದ ನಮಗೆ ಮಕ್ಕಳು ವರ್ಣಮಾಲೆ, ಸಂಧಿ ಜೊತೆಗೆ ದ್ವಿರುಕ್ತಿ ಜೋಡು ನುಡಿಲು ಒಂದಿದ್ದೇ ಇರುತ್ತೆ, ಅದನ್ನ ಕಲಿಬೇಕು ಅಂತ. ಅದನ್ನ ಸುಲಭ ಮೇಡಮ್. ಅದು ದ್ವಿರುಕ್ತಿ ಕೊಟ್ಟಿದ್ರೆ ಆ ಕಡೆ ಜೋಡಿ ನುಡಿ ಕೊಟ್ಟಿರ್ತಾನೆ, ಈ ಕಡೆ ಮೊದಲನೇ ಪದ ಜೋಡಿ ನುಡಿ ಕೊಟ್ರೆ ಪಕ್ಕದಲ್ಲಿ ದ್ವಿರುಕ್ತಿ ಬಂದಿರುತ್ತೆ. ಸರ್ ಕೆಲವು ಸರಿ ಮಕ್ಕಳಿಗೆ ಅನುಕರಣಾವ್ಯಯನು ಕೇಳ್ಬಿಡ್ತಾರೆ. ಅದು ಮೂರು ಪರಿಚಯ ಅಲ್ಲಿ ದ್ವಿರುಕ್ತಿಗೂ ಅನುಕರಣಾವ್ಯಯಕ್ಕೂ ವ್ಯತ್ಯಾಸನ ಅವ್ರಿಗೆ ತಿಳಿಸ್ಕೊಟ್ಟಿರ್ಬೇಕು. ಅದರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಓಕೆ ಮೇಡಮ್. ಆದರೆ ಅನಾಲಜಿನಲ್ಲಿ ಹಾಗೇನೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಇದೆ ಮೇಡಮ್. 5ನೇದು ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳನ್ನು 3 ಥರ ಕೊಡ್ತಾರೆ. ಒಂದು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ, ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಗಳು ಅಂತ ಮೇಡಮ್. ಅದನ್ನು ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಹಾಗೆಯೇ 6ನೇದು
ಸಮಾಸಗಳಿರುತ್ತೆ. ಸಮಾಸಗಳು ನಿಮಗೆ 8 ಸಮಾಸಗಳು ಏನಿದೆ ಅದನ್ನು ಕಲ್ತಿರಬೇಕು. ಹಾಗೆಯೇ 7ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆವರೆಗೆ ಅದು ಸಂಬಂಧೀಕರಣ ಪ್ರಶ್ನೆಗಳಾಗಿರುತ್ತೆ ಮೇಡಮ್. ಅನಾಲಜಿ ಅಂತ ಹೇಳಿ ಕರಿತೀವಿ. ಮೊದಲನೇದು ತತ್ಸಮ ತದ್ಭವಗಳು. ಸಾಮಾನ್ಯವಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ತತ್ಸಮ ತದ್ಭವಗಳನ್ನೇ ಇದುವರೆಗೂ ಕೇಳಿದ್ದಾರೆ ಮೇಡಮ್. ಪಟ್ಟಿ ಮಾಡಿಸ್ಬಿಟ್ಟಿರ್ಬೇಕು. ಅದನ್ನು ಪಟ್ಟಿ ಮಾಡಿಸಿರ್ಬೇಕು. ಭಾಷಾಭ್ಯಾಸದಲ್ಲಿರೋದು ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಕೇಳಿದ್ದಾರೆ. ಹಾಗೆಯೇ 8ನೇದು ನಾಮಪದಗಳಿಂದ ಬಂದಿರುತ್ತೆ. 3ನೇದು 9ನೇದು ನಾನು ಹೇಳಿದೆ ದ್ವಿರುಕ್ತಿ ಮತ್ತು ಅನುಕರಣಾವ್ಯಯ ಅಥವಾ ಜೋಡು ನುಡಿ. ಹಾಗೆ 10ನೇದು ಮುಖ್ಯವಾಗಿ ಮಕ್ಕಳಿಗೆ ತುಂಬ ಕನ್ಫ್ಯೂಸ್ ಆಗುವಂಥದ್ದು ಕೃದಂತಗಳು ಮತ್ತು ತದಿತಾಂತಗಳು. ಅದನ್ನು ನೆಕ್ಸ್ಟು ಸೆಷನಲ್ಲಿ ಬೇಕಾದರೆ ಈ ಗ್ರಾಮರಲ್ಲಿ ಯಾವ್ಯಾವುದು ತುಂಬ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡೋಣ ಮೇಡಮ್. ಸುಮಾ ಮೇಡಮ್, ಇಷ್ಟೊತ್ತವರೆಗೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಮಕ್ಕಳಿಗೆ 10ನೇ ತರಗತಿಗೆ ಹೇಗೆ ಮಕ್ಕಳು ಸಿದ್ಧತೆಗಳನ್ನು ಮಾಡ್ಕೋಬೇಕು, ಹೆಚ್ಚಿನ ಅಂಕಗಳನ್ನು ತೆಗೆಯೋದಕ್ಕಾಗಿರ್ಬೋದು ಅಥವಾ ಕಡಿಮೆ ಅಂಕ ತಗೊಂಡು ಯಾರು ಪಾಸ್ ಆಗ್ತೀನಿ ನಾನು ಅನ್ನೋಷ್ಟರ ಮಟ್ಟಿಗೆ ಅವ್ರು ಹೇಗೆ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ತಾವು ಎಲ್ಲರಿಗೂ ಮನದಟ್ಟು ಮಾಡಿಸಿದ್ದೀರಿ ಮೇಡಮ್. ತಮಗೆ ಧನ್ಯವಾದಗಳು ಸರ್. ತಮಗೂ ಸಹ ವಿಶೇಷವಾಗಿ ವ್ಯಾಕರಣಾಂಶದಲ್ಲಿ ಸುಲಭವಾಗಿ ಮಕ್ಕಳಿಗೆ ಹೇಗೆ ಕಲಿಸ್ಬಹುದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀರಾ. ತಮಗೂ ಸಹ ಧನ್ಯವಾದಗಳು. ನಮಸ್ಕಾರ ಮಕ್ಕಳೇ. ನಮಸ್ಕಾರ ಮಕ್ಕಳ. ಇದುವರೆವಿಗೂ ಶ್ರೀಮತಿ ಸುಮಾ ಹಾಗೂ ಶ್ರೀ ಮಧುಸೂದನ್ ಸಂಪನ್ಮೂಲ ವ್ಯಕ್ತಿಗಳು, ಮೈಸೂರು ದಕ್ಷಿಣ ವಲಯ. ಇವರು ಕನ್ನಡ ಪ್ರಥಮ ಭಾಷೆ, ಇದರಲ್ಲಿ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳುವುದು ಹೇಗೆ ಎನ್ನುವುದರ ಕುರಿತು ಮಾರ್ಗದರ್ಶನ ನೀಡಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳನ್ನು ಮೇಡಮ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್.